ನಮಸ್ಕಾರ ಫಸ್ಟ್ ವ್ಯೂಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ವೀಕ್ಷಕರ, ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ. ಎಲ್ಲಿ ವೈದ್ಯರು ಇರ್ತಾರೆ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ 23 ವರ್ಷಗಳಿಂದ ಸತತವಾಗಿ ವೈದ್ಯಕೀಯ ರಂಗದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತವರು ಪುಣ್ಯ ಹಾಸ್ಪಿಟಲ್ನ ಡೈರೆಕ್ಟರ್, ಅದ್ರ ಜೊತೆಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಪುಣ್ಯವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ನಿಮ್ಮ ಕಾರ್ಯಕ್ರಮ? ನಮ್ಮ ಕೆಲಸ ಚೆನ್ನಾಗಿ ನಡೀತಾ ಇದೆ ಮೇಡಮ್. ನಿಮ್ಮ ಕೆಲಸ ಹೇಗೆ ನಡೀತಾ ಇದೆ? ಆಸ್ ಯೂಶುವಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡ್ತಾ ನಮ್ಮ ಸಮಯ ಕಳೀತಾ ಇದ್ದೀವಿ. ಓಕೆ ಮೇಡಮ್, ಡೇ ಬೈ ಡೇ ಸ್ವಲ್ಪ ಹೆಂಗ ಕಾಣಿಸ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಜೊತೆ ಮ್ಯಾಚ್ ಮಾಡ್ಬೇಕಲ್ಲ. ಓಕೆ, ಕೋವಿಡ್ ಟೈಮಲ್ಲೆಲ್ಲ ನಾವು ನೋಡಿದಾಗ ತುಂಬಾ ಟೆನ್ಷನ್, ಪ್ರೆಷರ್, ಅದಾದ್ಮೇಲೆ ಮತ್ತೆ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ದಿನಗಳೇ ಬೇಕಾಯ್ತು ಅನ್ಸುತ್ತೆ ಎಲ್ರಿಗೂ ಅಲ್ವಾ? ಇವಾಗ ಸ್ವಲ್ಪ ವೈದ್ಯಕೀಯ ರಂಗ ಹೇಗಿದೆ? ನೀವು 23 ವರ್ಷಗಳಿಂದ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಪುಣ್ಯ ಆಸ್ಪತ್ರೆ ಬಸವೇಶ್ವರ ನಗರದಲ್ಲಿರುವಂತಹ ಈ ಒಂದು ಹಾಸ್ಪಿಟಲ್ ಲಕ್ಷಾಂತರ ಜನರಿಗೆ ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಹೇಗಿದೆ ಮೇಡಮ್ ವೃತ್ತಿ ಜೀವನ? ವೃತ್ತಿ ಜೀವನ ಯಾವತ್ತೂ ಖುಷಿ ಕೊಡುವಂಥದ್ದು. ಯಾಕಂದರೆ ಜನಸೇವೆನೇ ಜನಾರ್ದನ ಸೇವೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ನಾವಿವತ್ತು ಜನಗಳ ಮಧ್ಯೆ ಜನಗಳ ನೋವಿನ ಜೊತೆಗೆ ಬೆರ್ತ್ಕೊಂಡು ಅವ್ರ ನೋವನ್ನು ಕಡಿಮೆ ಮಾಡೋದ್ರಲ್ಲಿ ತೋರಿಸ್ಕೊಳ್ಳೋದಿದೆಯಲ್ಲ, ಯಾರೋ ಒಂದು ನನ್ನ ಜೀವನ ಇಲ್ಲ ಇನ್ನು ಸತ್ತೋಗ್ತೀನಿ ಅಂತ ಒಂದು ಪರಿಸ್ಥಿತಿಲಿ ಬಂದಾಗ ಅಥವಾ ಆಕೆ ಬದುಕಿ ಒಳ್ಳೆ ಜೀವನ ನಡೆಸಿದಾಗ ಅಥವಾ ಅವರು ಸಂಸಾರದಲ್ಲಿ ಒಂದು ದೊಡ್ಡ ಕೊಡುಗೆಯಾಗಿ ವಾಪಸ್ ಹೋದಾಗ ಅದರಲ್ಲಿ ಸಿಗೋವಂಥ ಸಂತೋಷ, ನೆಮ್ಮದಿ ಯಾವುದರಿಂದಲೂ ಸಿಗೋದಿಲ್ಲ. ಖಂಡಿತ ನನ್ನ ಪ್ರೊಫೆಷನ್ ಇಟ್ಸ್ ಎ ನೋಬಲ್ ಪ್ರೊಫೆಷನು. ನನಗೆ ಯಾವತ್ತೂ ನನ್ನ ಪ್ರೊಫೆಷನ್ ಬಗ್ಗೆ ದೊಡ್ಡ ಹೆಮ್ಮೆ ಇದೆ, ಖುಷಿ ಇದೆ. ಯಾವತ್ತೂ ಎನಿ ಟೈಮ್ 24/7 365 ಡೇಸ್ ನಾನು ಯಾವಾಗಲೂ ಪ್ರಿಪೇರ್ ಇರ್ತೀನಿ ಈ ಥರದ. ಎಸ್ ಮೇಡಮ್, ನೀವು ಸಮಾಜ ಸೇವೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ರಾಜಕೀಯ ರಂಗದಲ್ಲೂ ಇದ್ದೀರಾ. ಬೇರೆ ಕ್ಷೇತ್ರವನ್ನು ಬಿಟ್ಟು ಯಾಕೆ ನೀವು ಈ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದು? ಡಾಕ್ಟರ್ ಆಗ್ಬೇಕಂತ ಅನ್ಸಿದ್ದೆ ನನಗೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇರುತ್ತೆ, ನೀವು ಏನಾಗ್ಬೇಕಂದ್ರೆ ಡಾಕ್ಟರ್, ಇಂಜಿನಿಯರು, ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಆಗ್ಬೇಕು ಅಂದ್ರೆ ಮನ್ಸಲ್ಲಿ ಆ ಒಂದು ಕಿಚ್ಚಿರ್ಬೇಕು. ಹೌದು, ಅದು ದೊಡ್ಡದು ಒಂದು ಆಸೆ ಇರ್ಬೇಕು. ಆ ಕನಸು ನನ್ಸಾಗೋ ತನಕ ಬಿಡದೇ ಇರುವಂತಹ ಒಂದು ಹುಚ್ಚಿರ್ಬೇಕು. ನಿಮ್ಗೆ ಯಾಕೆ ಡಾಕ್ಟರ್ ಆಗ್ಬೇಕಂತ ಅನಿಸ್ತು? ಅದು ನಂದೊಂದು ಚೈಲ್ಡ್ಹುಡ್ ಡ್ರೀಮ್. ಯಾಕಂದರೆ ನಾನು ಬಂದಿರುವಂಥ ಎನ್ವೈರ್ಮೆಂಟ್ ಇರ್ಬೋದು, ಜೊತೆಗೆ ನಾನು ಓದ್ಕೊಂಡು ಬಂದಿರೋಂಥ ಎನ್ವೈರ್ಮೆಂಟು, ನಾನು ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಬೆಳೆದು ಬಂದಿರೋವಂಥವಳು. ಜೊತೆಗೆ ನಮ್ಮ ತಂದೆ ಪ್ರಾಂಶುಪಾಲ ಆಗಿದ್ದು ಅಂಥವ್ರು, ಅವರೊಬ್ಬರು 10 ಮಕ್ಕಳುಗಳಿಗೆ ಪಾಠ ಮಾಡ್ತಾ ಇದ್ದಿದ್ದಂಥ ಗುರುಗಳಾಗಿದ್ದರಿಂದ ಅವರ ಒಂದು ಎನ್ಕರೇಜ್ಮೆಂಟು ನನ್ನ ಕಡೆ ಯಾವಾಗಲೂ ಇತ್ತು. ಒಂದು ಹೆಣ್ಮಕ್ಳು, ಅದರಲ್ಲೂ ನಾವು ಬಂದಿರುವಂಥ ಎನ್ವೈರ್ಮೆಂಟ್ ಅಥವಾ ನಾವು ಬೆಳೆದು ಬಂದಿರುವಂಥ ಒಂದು ಎನ್ವೈರ್ಮೆಂಟ್ ಏನಂದರೆ, ಒಂದು ಹೆಣ್ಮಗಳು ಒಂದು ಗ್ರ್ಯಾಜುಯೇಷನ್ ಮಾಡಿದ್ರೆ ಸಾಕು, ಆಕೆಗೆ ಒಂದು ಮದುವೆ ಮಾಡಿ ಅವಳು ಒಂದು ಒಳ್ಳೆ ಮನೆ ಸೇರಿಸಿದ್ರೆ ಅವ್ಳ ಜೀವನ ಒಳ್ಳೇದಾಯಿತು ಅನ್ನೋ ಥರದಲ್ಲಿ ಇರುವಂಥ ಒಂದು ಕಾಲಘಟ್ಟದಲ್ಲಿ ಬಂದಿರುವಂಥದ್ದು. ಆ ಸಮಯದಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ, ಇಲ್ಲ ಎಜುಕೇಷನ್ ಈಸ್ ಅ ಪ್ರಯಾರಿಟಿ, ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನನ್ನ ಮುಂದೆ 2 ಆಪ್ಷನ್ ಇಟ್ಟಾಗ, ಮದುವೆ ಬೇಕಾ, ಎಜುಕೇಷನ್ ಬೇಕಾ, ಇನ್ನೊಂದು ಬೇಕಂದಾಗ ನಾನು ನನ್ನ ವೈದ್ಯಕೀಯ ಆಗಬೇಕು ಅಂತ ಅಂದ್ಬಿಟ್ಟು ಅವಾಗ ಇದ್ದಿದ್ದು 2 ಆಪ್ಷನು. ಇಂಜಿನಿಯರ್ ಮಾಡ್ಕೋಬೋದಾಗಿತ್ತು, ಇಂಜಿನಿಯರಿಂಗ್ ಇಲ್ಲ ಅಂದರೆ ಮೆಡಿಕಲ್ ಮಾಡಬೇಕಾಗಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಇದ್ದಿದ್ದೆ 4 ಕಾಲೇಜು, ಕೆಂಪೇಗೌಡ ಮತ್ತು ರಾಮಯ್ಯ ಇತ್ತು, ಅಂಬೇಡ್ಕರ್ ಇತ್ತು, ಮತ್ತು BMC-ನಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ರಾಮಯ್ಯ ಮತ್ತು ಕೆಂಪೇಗೌಡ ಅಂದಾಗ ನನಗೆ ನಮ್ಮ ಕೆಂಪೇಗೌಡದ ಬಗ್ಗೆ ಮೊದಲಿಂದನೂ ಒಂದು ಒಲವು. ಸೊ ಆ ಕಾರಣಕ್ಕೆ ಅಲ್ಲಿ ನನ್ನ ವೈದ್ಯಕೀಯ ಒಂದು ಎಜುಕೇಷನ್ನ ನಾನು ಪ್ರಾರಂಭ ಮಾಡಿಸ್ಬೇಕಾಗಿತ್ತು. ಇದು ನನ್ನ ಚಿಕ್ಕಂದಿನ ಕನಸು. ಜೊತೆಗೆ ನನಗೆ ಯಾವಾಗ್ಲೂ ಬೇರೆಯವ್ರ ಕಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ ಎಲ್ಲೋ ಒಂದು ಕಡೆ ನನ್ನ ಕೈಲಾಗಿದ್ದು ಒಂದು ಸಪೋರ್ಟ್ ಅವ್ರು ಮಾಡಬೇಕು ಅನ್ನೋದು ಇವಾಗಲೂ ಇದೆ. ಆ ಮೊದಲಿಂದ ನಾನು ತುಡಿತಾ ಇತ್ತು. ಈಗ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡ್ರಿ, ಡಾಕ್ಟರ್ ಆದ್ರಿ. ಇವಾಗ ಯಾವುದೋ ಹಾಸ್ಪಿಟಲಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿಕೊಂಡು ಹಾಗೆಲ್ಲ ಕೆಲಸ ಮಾಡ್ಬೋದು. ಬಟ್ ಪುಣ್ಯ ಆಸ್ಪತ್ರೆ ಅನ್ನೋ ಒಂದು ಹಾಸ್ಪಿಟಲ್ನ ಕಟ್ಟಿ ಇದ್ರ ಮೂಲಕ ಜನರಿಗೆ ಸೇವೆಯನ್ನು ನೀಡೋದಿದೆಯಲ್ಲ, ಅದ್ರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ. ಹೆಂಗ್ ಸ್ಟಾರ್ಟ್ ಆಯ್ತು ಮೇಡಮ್ ಈ ಹಾಸ್ಪಿಟಲ್ ಕಟ್ಬೇಕಂತ ಅನ್ಸಿದ್ದು? ಆ ಫಸ್ಟ್ ಡೇ ಒಂದು ಸ್ಟೆಪ್ ಇರುತ್ತಲ್ಲ, ಅದನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ? ಎಲ್ಲರೂ ಇಷ್ಟು ಎಜುಕೇಷನ್ ಆದಾಗ, ನಾನು MBBS ಮುಗಿಸ್ದೆ, ತದನಂತರ ಸ್ನಾತಕೋತ್ತರ ಪದವಿನೂ ಅದೇ ಸಂಸ್ಥೆನಲ್ಲಿ ಕೆಂಪೇಗೌಡ ನಾನು ಓದೆ, ಸೂಪರ್ ಸ್ಪೆಷಾಲಿಟಿ ಮಾಡಿದೆ, ಜರ್ಮನಿಗೆ ಹೋಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಕಲ್ತ್ಕೊಂಡು ಬಂದೆ. ಜೊತೆಗೆ ಬೇರೆ ಬೇರೆ ಡೆಲ್ಲಿನಲ್ಲಿ ಓದೆ, ಅದ್ರ ಬಗ್ಗೆ ಮತ್ತೆ ಫೆಲೋಶಿಪ್ ಮಾಡಿದೆ. ಹೀಗೆ ಹಲವಾರು ಹಂತದಲ್ಲಿ ನಾನು ಇದನ್ನು ಕಲಿತಾಗ ಇಷ್ಟೆಲ್ಲ ಎಜುಕೇಟೆಡ್ ಇದ್ದು ಒಂದು ಕಾರ್ಪೊರೇಟ್ ಸೆಟಪಲ್ಲಿ ಸೇರ್ಕೊಳ್ಬೋದಾಗಿತ್ತು, ಡಿಪಾರ್ಟ್ಮೆಂಟ್ ಹೆಡ್ ಆಗ್ಬೋದಾಗಿತ್ತು, ಅಥವಾ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಸೇರ್ಕೋಬೋದಾಗಿತ್ತು. ಬಟ್ ಅಲ್ಲೆಲ್ಲೇ ನಾನು ಸೇರಿಕೊಂಡು ನಾನು ಅಂದ್ಕೊಂಡಿದ್ದ ಸೇವೆನ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ನಾನು ಯಾಕಂದರೆ ನನಗೆ ಯಾವಾಗಲೂ ಏನಂದರೆ, ಒಂದು ಅನಾನುಕೂಲ ಇದ್ದರೆ, ಕಷ್ಟದಲ್ಲಿ ಇರೋರು ಬಂದರೆ
ಫ್ರೀಯಾಗಿ ಉಚಿತವಾಗಿ ಸೇವೆ ಮಾಡಬೇಕು ಅನ್ನೋದು, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡಬೇಕು, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡಬೇಕು. ನನ್ಗೆ ಅನ್ಕೊಂಡಿದ್ದೇನೆ ಅಂದರೆ ನಂದು ಪ್ರೊಸೀಜರ್ ಆ ಟೈಮಲ್ಲಿ ಹೈಟೆಕ್ ಪ್ರೊಸೀಜರ್ ಇದ್ದಿದ್ದರಿಂದ ಯಾವುದೇ ಹಳ್ಳಿಯಿಂದ ಬಂದ್ರೂ ಆ ಪ್ರಯತ್ನ ನಾನು ಮಾಡ್ಬೇಕನ್ನೋದಿತ್ತು. ಸೊ ಈ ಥರದ್ದು ಒಂದು ಫ್ರೀಡಮ್ಮು ನಾನು ಯಾರ್ದೋ ಕೆಳಗಡೆ ಕೆಲಸ ಮಾಡಿದಾಗ, ಯಾರ್ದೋ ಬೈಂಡಿಂಗಲ್ಲಿ, ಯಾರ್ದೋ ಸೂಪರ್ವಿಷನಲ್ಲಿ ಇದ್ದಾಗ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ನನ್ನ ಪುಣ್ಯ ಆಸ್ಪತ್ರೆ ಅಂತ ಮುಂಚೆ ಕುರುಬ್ರಳ್ಳಿ ಆ ಕಡೆ ಸ್ವಲ್ಪ ಸ್ಲಮ್ ಏರಿಯಾ, ಫೈನಾನ್ಷಿಯಲಿ ನಾಟ್ ಸೋ ವೆಲ್ ಇದು ಸ್ಟೇಬಲ್ ಆಗಿರುವಂಥ ಏರಿಯಾ ಇರಲಿಲ್ಲ. ಸೊ ಅಂಥ ಕಡೆ ನಾವು ಪ್ರಾರಂಭಿಸಿದ ಉದ್ದೇಶನೇ ಒಂದು ಜನಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸುಮಾರು ಒಂದು 10 ವರ್ಷ ಆದ ನಂತರ ಇಲ್ಲಿ ಬಸವೇಶ್ವರದಲ್ಲಿ ಒಂದು ಪಾಲಿಕ್ಲಿನಿಕ್ ಮಾಡಿದ್ವಿ. ಇಲ್ಲಿ ಎಲ್ಲ ಥರ ಎಲ್ಲ ವರ್ಗದ ಪೇಷಂಟ್ಸ್ ಬರ್ತಾಯಿದ್ರು, ತುಂಬ ಹೈಟೆಕ್ ಪೇಷಂಟ್ಸ್ ಬರ್ತಾಯಿದ್ರು, ಹೈಲಿ ಎಜುಕೇಟೆಡ್ ಸುಪೀರಿಯರ್ ಕ್ಲಾಸಲ್ಲಿರುವಂಥ ಪೇಷಂಟ್ಸು ಬರ್ತಾಯಿದ್ರು. ಅವ್ರಿಗೆ ಅಷ್ಟು ಸಣ್ಣ ಆಸ್ಪತ್ರೆಗೆ ಬನ್ನಿ ಅಂತ ಅಂದಾಗ ಕಷ್ಟ ಆಗ್ತಿತ್ತು. ಅವ್ರಿಗೆ ಬಸವೇಶ್ವರ ನಗರದಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೆ. ಅನಾನುಕೂಲ ಇರುವಂಥ ಪೇಷಂಟ್ಸ್ಗೆ 50% ಕಾಸ್ಟ್. ಇಲ್ಲಿ ಏನು ಖರ್ಚು ಬರ್ತಾ ಇತ್ತು ಅದಕ್ಕೆ ಅರ್ಧ ಖರ್ಚಲ್ಲಿ 15 ಬೆಡೆಡ್ ಹಾಸ್ಪಿಟ್ಲ್ ಇತ್ತು. ಅದರಲ್ಲೇ ಪೂರ್ತಿ ಒಂದು ಓಟಿನ ಕಂಪ್ಲೀಟ್ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ಸುಸಜ್ಜಿತವಾಗಿ ಮಾಡ್ಕೊಂಡಿದ್ವಿ. ಸೊ ಆ ಸಮಯದಲ್ಲಿ ಅಲ್ಲಿ ಆಪ್ರೇಟ್ ಮಾಡಿಕೊಡ್ತಾ ಇದ್ದೆ. ಎಷ್ಟೋ ಪೇಷಂಟ್ಸ್ಗಳಿಗೆ, ಬಡವರಿಗೆ ಫ್ರೀಯಾಗೂ ನಾನು ಆಪ್ರೇಷನ್ ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರು ನಮ್ಮ ಯಜಮಾನರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿದ್ದರಿಂದ ಸತತವಾಗಿ ಅವ್ರ ಸಹಾಯ ಯಾವಾಗಲೂ ಇದ್ದೇ ಇತ್ತು ಈ ವಿಚಾರಣೆಯಲ್ಲಿ. ಸೊ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದೆ, ಎಲ್ಲ ಥರ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇದ್ದೀರಿ ನೀವು. ನಿಮ್ಮ ಹಾಸ್ಪಿಟಲ್ನಲ್ಲಿ ತುಂಬ ಹೈಟೆಕ್ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈ ಆಸ್ಪತ್ರೆ ಬಂದು ಸುಮಾರು 12 ವರ್ಷ ಆಯಿತು ಪ್ರಾರಂಭಿಸಿ. ಇದು 100 ಬೆಡೆಡ್ ಹಾಸ್ಪಿಟಲ್ ಮತ್ತು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ, ಎಲ್ಲ ಥರ ಸ್ಪೆಷಾಲಿಟಿ ಇದೆ. ಕಾರ್ಡಿಯಾಕ್ ಸರ್ಜರಿ ಆಗಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಥರ ಆರ್ಥೋಪೆಡಿಕ್ಸ್ ಇದೆ, 24/7 ಟ್ರಾಮಾ ಕೇರ್ ಇದೆ, ICU ಕೇರ್ ಇದೆ, ಬತ್ ಸೂಟ್ಸ್ ಇದೆ. ಎಲ್ಲ ವರ್ಗದ ಜನನ ಅಕಾಮಿಡೇಷನ್ ಮಾಡೋ ಥರ ಜನರಲ್ ವಾರ್ಡ್, ಎಕಾನಮಿ ವಾರ್ಡಿಂದ ಹಿಡಿದು ಸೂಟ್ಸ್ ಸಹ ಇದೆ. ಸೊ ಹಾಗಾಗಿ ಎಲ್ಲ ವರ್ಗದ ಜನನ ಅಕಾಮಿಡೇಟ್ ಮಾಡೋ ಅಂಥದ್ದು, ರೋಗಿಗಳನ್ನ ಅಕಾಮಿಡೇಟ್ ಮಾಡುವಂಥದ್ದು ಫೀಸಿಸ್ ಇದೆ. ಮತ್ತು ಎಕ್ಸ್ಕ್ಲೂಸಿವ್ಲಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಥಿಯೇಟರ್ ಇದೆ. ಹೈಟೆಕ್ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ ಆಫ್ ಆಪರೇಷನ್ ಥಿಯೇಟರ್ಸ್ ಇದೆ. ಸುಮಾರು 5 ಆಪರೇಷನ್ ಥಿಯೇಟರ್ ಇದ್ದು, 100 ಸುಸಜ್ಜಿತವಾದ ಬೆಡ್ ಇದ್ದು, ಎಲ್ಲ ವರ್ಗದ ಜನ, ಡಯಾಲಿಸಿಸ್ ಇದೆ, ನಮಗೆ ಕಾಸ್ಮೆಟಾಲಜಿ ಇದೆ, ಗೈನೆಕ್ ಕಾಸ್ಮೆಟಾಲಜಿ ಇದೆ, ಅದೊಂದು ಸ್ಪೆಷಲ್. ಇದು ಆಲ್ ವೆರೈಟಿ ಆಫ್ ಲೇಸರ್ ಟ್ರೀಟ್ಮೆಂಟ್ಸ್ ಆಗ್ತಾ ಇದೆ. ಈ ಥರದ್ದು ಯೂರಾಲಜಿ ಇದೆ. ಈ ಥರದ್ದು ಹಲವಾರು ಫೆಸಿಲಿಟೀಸ್ ಇರುವಂಥದ್ದು. ENT ಸರ್ಜರೀಸ್ ಇದೆ, ಡರ್ಮೆಟಾಲಜಿ ಇದೆ. ಹೀಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು. ಮತ್ತು ನಮ್ಮಲ್ಲಿ ಮೆಡಿಕಲ್ ಟೂರಿಸಮ್ ಇರೋದ್ರಿಂದ ಈವನ್ ಹೊರದೇಶದಿಂದಲೂ ಸಹ ಪೇಷಂಟ್ಸ್ ಬರ್ತಾರೆ. ಅವರನ್ನು ಸೇಫಾಗಿ ನಾವು ಆಪ್ರೇಟ್ ಮಾಡಿ ಅಥವಾ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಸೇಫಾಗಿ ಅವ್ರ ದೇಶಕ್ಕೆ ಕಳಿಸುವಂಥ ವ್ಯವಸ್ಥೆ ಸಹ ನಮ್ಮಲ್ಲಿ ಇದೆ. ಓಕೆ ಮೇಡಮ್, ಇತ್ತೀಚಿನ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಯಾರು ಕೂಡ ಹೆಲ್ದಿಯಾಗಿಲ್ಲ ಅಂತ ಅನ್ಸೋವಷ್ಟು ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲಿ. ಅಂದರೆ ಡೇ ಬೈ ಡೇ ಸ್ವಲ್ಪ ನಮಗೆ ಹೆಲ್ತ್ ಕಡಿಮೆ ಆಗ್ತಿದೆಯೇನೋ ಅಂತ. ಇತ್ತೀಚೆಗೆ ಜನರು ಎದುರಿಸ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳೇನು ಮೇಡಮ್? ಅದು ಜಾಸ್ತಿ ಯಾವ ಥರ ಪೇಷಂಟ್ಸ್ ಬರ್ತಾರೆ ನಿಮ್ಮಲ್ಲಿ? ಅದೇ ಈಗ ನೀವು ಹೇಳಿದಂಗೆ ಕೋವಿಡ್ನಲ್ಲಿ ನಾವು ಆಲ್ಮೋಸ್ಟ್ 2 days 3 days ಆಸ್ಪತ್ರೆಯಲ್ಲೇ ಇರ್ತಿದ್ವಿ, ಮನೆಗೆ ಹೋಗ್ತಾ ಇರಲಿಲ್ಲ. ಕಾರಣ ಏನಂದರೆ ವಯಸ್ಸಾದವ್ರು ಇದ್ದರು, ಮಕ್ಕಳಿದ್ರು, ನಮ್ಮಿಂದ ಅವರ ಕಾಯಿಲೆ ಸ್ಪ್ರೆಡ್ ಆಗಬಾರ್ದು ಅನ್ನೋದು. ಮತ್ತು ಇಲ್ಲಿ ಸತತವಾಗಿ ಸೇವೆ ಮಾಡಲಿಕ್ಕೆ ಜನನೂ ಬೇಕಿತ್ತು, ಮಾಡ್ತಾ ಹೋದ್ವಿ. ಪೋಸ್ಟ್ ಕೋವಿಡ್ ಇವತ್ತಿನ ದಿವಸ ಎಲ್ರಿಗೂ ಗೊತ್ತಿದೆ, ಇಮ್ಯುನಿಟಿ ತುಂಬಾ ಮುಖ್ಯ. ಯಾರಿಗೆ ಆದ್ರೂ ಇಮ್ಯುನಿಟಿ ಇಲ್ಲ ಅಂದವ್ರಿಗೆ ಬೇಗ ಕಾಯಿಲೆಗಳು ಬರುತ್ತೆ. ಕಾರಣಗಳು ಹಲವಾರು. ಯಾಕಂದರೆ ಇವತ್ತಿನ ದಿವಸ ಒಂದು ಬೆಂಗಳೂರು ಅಂತ ಮಹಾನಗರದಲ್ಲಿ ಒಂದು ಫಾಸ್ಟ್ ಲೈಫ್, ಟೈಮ್ ಈಸ್ ಮನಿ ಅನ್ನೋ ಥರದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಸೊ ಈ ಸಮಯದಲ್ಲಿ ಏನಾಗುತ್ತೆ, ತನ್ನ ಬಗ್ಗೆ ಆರೈಕೆ ಮಾಡ್ಕೊಳ್ಳುವಂಥದ್ದು. ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ, ಒಳ್ಳೆ ಆಹಾರ ತಗೊಳ್ಳಲ್ಲ, ಔಟ್ಸೈಡ್ ಫುಡ್ ತೊಗೊಳ್ತೀವಿ, ಕ್ಯಾನ್ ಫುಡ್, ಸ್ಟೋರ್ಡ್ ಫುಡ್, ಫುಡ್ ಕಲರ್ಸ್ ಇರುತ್ತೆ, ಮನೆ ಹೋಮ್ ಮೇಡ್ ಫುಡ್ಸು ಸಿಗೋದು ಕಷ್ಟ. ಮತ್ತು ಸ್ಟ್ರೆಸ್ಫುಲ್ ಲೈಫ್ ಇರೋದ್ರಿಂದ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಒಳ್ಳೆ ಪೌಷ್ಟಿಕಾಂಶವಾದ ಆಹಾರವನ್ನು ತಗೊಳ್ಳುವಂಥದ್ದಿಲ್ಲ. ಮತ್ತು ಮನೆಯಲ್ಲಿ ಸಾಂತ್ವನ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ ಇರೋದಿಲ್ಲ. ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿದೆ. ಮತ್ತು ಮದುವೆ ಆಗಿ ಮಕ್ಕಳು ಅಂತ ಅಂದಿದ ತಕ್ಷಣ ಮಕ್ಕಳುಗಳ ಜವಾಬ್ದಾರಿಗಳು ಬರುತ್ತೆ. ಆ ಇರೋ ಜವಾಬ್ದಾರಿಗಳನ್ನ ಮುಗಿಸೋ ಹೊತ್ತಿಗೆ 24 hours ಸಾಕಾಗೋದಿಲ್ಲ. ಈ ಒಂದು ಒತ್ತಡದ ಜೀವನದ ಜೊತೆಗೆ ಒಳ್ಳೆ ಆಹಾರ ಇಲ್ಲದೆ ಇರೋದಂಥದ್ದು, ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡದೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ನಾವು ಈ ಓಡೋ ಜಗತ್ತಲ್ಲಿ ಓಡ್ತಾನೆ ಇದ್ದೀವಿ ವಿನಃ ನಿಂತು ತಮ್ಮ ಬಗ್ಗೆ ತನಗೋಸ್ಕರ ಒಂದು ದಿವಸದಲ್ಲಿ 1 ಗಂಟೆ ಸಮಯ ಕೊಡಬೇಕು ಅನ್ನೋದು ಒಂದು ವ್ಯವಧಾನ ಇವತ್ತು ಯಾವ ಮಕ್ಕಳಲ್ಲೂ ಇಲ್ಲ, ದೊಡ್ಡವರಿಗೂ ಇಲ್ಲ. ಇವತ್ತಿನ ಎಜುಕೇಷನ್ ವ್ಯವಸ್ಥೆನೂ ಹಾಗೆ ಇದೆ. ನಾವು ಮಕ್ಕಳುಗಳಿಗೆ ಅಕಾಡೆಮಿಕ್ಸ್ಗಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ವಿನಃ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಬೇರೆ ಏನೆಲ್ಲ ಮಕ್ಕಳು ಮಾಡೋಕ್ಕಿದೆ ಅದ್ರ ಬಗ್ಗೆ ನಾವು ಖಂಡಿತ ಇವತ್ತಿಲ್ಲ. ನಾವು ನಮ್ಮ ಕರಿಕ್ಯುಲಮ್ಗಳಲ್ಲಿ ನೋಡಿ, ನೀವು
ಮಗು ಎಷ್ಟು ಪರ್ಸೆಂಟೇಜ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಯಾವ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ದ, ಯಾವುದ್ರಲ್ಲಿ ಏನು ಆ್ಯಕ್ಟಿವಿಟೀಸ್ ಇತ್ತು ಒಂದು, ಅಥವಾ ಆ ವ್ಯಕ್ತಿದು, ಆ ಸ್ಟೂಡೆಂಟ್ಸು, ಅದ್ರ ಬಗ್ಗೆ ನಾವು ಗಮನನೇ ಕೊಡೋಕೆ ಆಗ್ತಾ ಇಲ್ಲ ಇವತ್ತು. ಸೊ ಆ ಒಂದು ಪರಿಸ್ಥಿತಿನಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಮಕ್ಳುಗಳಿಗೆ ಅಲ್ಲಿಂದ ಪ್ರಾರಂಭಿಸಬೇಕು. ಹೆಣ್ಮಕ್ಳಲ್ಲಿ ಒಂದು ಹೈಜೀನ್ ಹೇಗೆ ಮೇಂಟೈನ್ ಮಾಡಬೇಕು, ಪರ್ಸನಲ್ ಹೈಜೀನು, ಮತ್ತು ಒಳ್ಳೆ ಜೀವನ ಹೇಗೆ ಮಾಡಬೇಕು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು, ಪಿಯರ್ ಫ್ಯಾಕ್ಟರ್ಸು, ಸುತ್ತ ಇರುವಂಥ ಒಂದು ಎನ್ವೈರ್ಮೆಂಟ್ ಇವತ್ತು ಹೇಗಿದೆ, ಇದೇ ಸ್ಟೂಡೆಂಟ್ಸ್ ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತಾರೆ. ಮತ್ತು ಸಾಕಷ್ಟು ಸಬ್ಸ್ಟೆನ್ಸ್ ಅಬ್ಯೂಸ್ ಆಗ್ತಾ ಇದೆ ಇವತ್ತಿನ ದಿವಸ. ಆಲ್ಕೋಹಾಲ್, ಎಲ್ಲ ಥರ ಒಂದು ಫಾಸ್ಟ್ ಲೈಫ್ ಇದೆ. ಮತ್ತು ಒಂದು ಜೀವನದ ಶೈಲಿನಲ್ಲೇ ಇವತ್ತು ಎಲ್ಲಿ ನಾಳೆ ನಮ್ಮ ಜೀವನ ಕಳೆದೋಗ್ಬಿಡುತ್ತೋ ಅನ್ನೋ ಒಂದು ಅರ್ಜೆನ್ಸಿನೇ ಜೀವನ ಮಾಡ್ತಾ ಇದ್ದಾರೆ. ಮತ್ತು ಬೇಗನೆ ಹಣ ಸಂಪಾದನೆ ಮಾಡಬೇಕು, ಬೇಗ ಜೀವನದಲ್ಲಿ ಸೆಟ್ಲ್ ಆಗಬೇಕು, ಹೀಗೆ ಒಂದು ಆಲೋಚನೆಗಳ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ಖಂಡಿತ ಗಮನ ಕೊಡ್ತಾ ಇಲ್ಲ. ಅದು ಮೇಜರ್ ಡಿಸಡ್ವಾಂಟೇಜ್ ಆಗ್ತಾ ಇದೆ. ಇವಾಗ ಮೇಡಮ್ ಎಷ್ಟೋ ಜನ ನೀವು ಹೇಳಿದ್ರಿ ಮೆಂಟಲಿ ಯಾರಾದರೂ ಒಬ್ರು ಸಪೋರ್ಟಿವ್ ಆಗಿರಬೇಕು ಅಂತ. ಬೆಂಗಳೂರಲ್ಲಿ ಎಕ್ಸಾಂಪಲ್, ಬೆಂಗಳೂರಲ್ಲಿ ಎಷ್ಟೋ ಜನ ಹೊರಗಡೆಯಿಂದ ಬಂದಿರೋರು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ರೂಮ್ ಮಾಡಿಕೊಂಡು ರೂಮಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಈಗ ಪಿ ಜಿನಲ್ಲಿ ಇದ್ರೂ ಕೂಡ ರೂಮ್ಮೇಟ್ಸ್ ಅಷ್ಟೇ ಆಗಿರ್ತಾರೆ, ಅವರು ಕ್ಲೋಸ್ ಫ್ರೆಂಡ್ ಆಗಿರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲ್ಲ. ಆಮೇಲೆ ಕೆಲಸದಿಂದ ಕಷ್ಟಪಟ್ಟು ಮನೆಗೆ ಬಂದ್ರೂ ಕೂಡ ಮನೆಯಲ್ಲಿ ಸಾಂತ್ವನ ಹೇಳೋದಕ್ಕೆ ಯಾರೂ ಇರಲ್ಲ. ಅದು ಹೆಲ್ತ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ? ಖಂಡಿತ ಬೀಳುತ್ತೆ. ಈಗ ನಾನೊಂದು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಹೊರಗಡೆ ಕೆಲಸ ಮಾಡ್ತಾ ಇರ್ತೀನಿ, ಆ ವರ್ಕ್ ಪ್ರೆಷರೇ ಇರುತ್ತೆ. ಜೊತೆಗೆ ಬ್ಯಾಂಗ್ಳೂರಿನಲ್ಲಿ ತಮಗೆಲ್ಲ ಗೊತ್ತೇ ಇದೆ, ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ. ಫಾರ್ ಎಕ್ಸಾಂಪಲ್ ನಾವು ಬಸವೇಶ್ವರದಲ್ಲಿ ಇದ್ದೀವಿ, ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗಬೇಕು ಅಂದರೆ ನೀನು ಈವನ್ ಮೆಟ್ರೋ ಕ್ಯಾರಿ ಮಾಡಿ ಅಲ್ಲಿ ಹೋಗ್ತೀರಾ ಅಂದರೂ ಸಹ ಮಿನಿಮಮ್ 1 ಅವರ್ ಬೇಕೇ ಬೇಕಾಗತ್ತೆ. ಜೊತೆಗೆ ಅಷ್ಟು ಜನಗಳ ಮಧ್ಯೆ ಓಡಾಟ, ವರ್ಕ್ ಪ್ರೆಷರು. ಮನೆಗೆ ಬಂದಾಗ ಅಟ್ಲೀಸ್ಟ್ ಸಾಂತ್ವನ ಹೇಳುವಂಥವ್ರು ಒಂದೆರಡು ಬಂದಿದ್ಯಾ, ಒಂದು ಗ್ಲಾಸ್ ನೀರು ತೊಗೊಳ್ಳಿ, ಕಾಫಿ ಬೇಕಾ ತೊಗೊಳ್ಳಿ, ತಿಂಡಿ ಏನೋ ಒಂದು ಸ್ನ್ಯಾಕ್ಸ್ ರೆಡಿ ಇದೆ, ಯು ರೆಸ್ಟ್ ಫಾರ್ ಎ ವೈಲ್, ಐ ಪ್ರಿಪೇರ್ ಫುಡ್. ಏನಾದರೂ ಕಷ್ಟ ಆಯಿತಾ ಆಫೀಸ್ನಲ್ಲಿ, ನಾನೇನಾದರೂ ಎಲ್ಲ ಹೊರಗಡೆ ಹೋಗೋಣ, ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋಣ, ಎಲ್ಲೋ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋಣ, ಏನೋ ಒಂದು ಎಂಟರ್ಟೈನ್ಮೆಂಟು, ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ ಸಮಯ ಕಳೆಯೋಣ. ಸೊ ಈ ಥರ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇಲ್ಲ. ಮೊದಲೆಲ್ಲ ಹಾಗೆ ಇರ್ತಿರ್ಲಿಲ್ಲ. ವಯಸ್ಸಾದವ್ರು ಇರ್ತಿರೋರು ಮನೆಯಲ್ಲಿ ಏನಾದರೂ ಕಷ್ಟ ಆದರೆ ಮಾತಾಡ್ತಿದ್ರು, ಅವ್ರ ಜೀವನದ ಅನುಭವನ ಮಕ್ಕಳಲ್ಲಿ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು. ಇವಾಗ ಎಲ್ಲಿದೆ ಪಂಚತಂತ್ರ ಕಥೆಗಳು? ಯಾರು ಹೇಳ್ತಿದ್ದಾರೆ? ಮಕ್ಳು ಎಲ್ಲಿ ಕೇಳ್ತಿದ್ದಾರೆ? ಎಲ್ಲ ಗೂಗಲ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಪೋಸ್ಟ್ ಕೋವಿಡ್, ಡ್ಯೂರಿಂಗ್ ಕೋವಿಡ್ ಟೈಮಲ್ಲೆಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿಬಿಟ್ಟು ಇವತ್ತು ಡಿಜಿಟಲ್ ಆಕ್ಟಿವಿಟೀಸ್ಗೆ ಎಷ್ಟು ಅಡಿಕ್ಷನ್ಸ್ ಆಗೋಗಿದ್ದಾರೆ ಮಕ್ಳುಗಳು ಇವತ್ತು. ಅಂದರೆ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಊಟ ಮಾಡಲ್ಲ. ಹೌದು, ಎಷ್ಟೋ ಇವತ್ತು ಸೂಯಿಸೈಡಲ್ ಟೆಂಡೆನ್ಸೀಸ್ ಜಾಸ್ತಿ ಆಗೋಗಿದೆ. ಯಾಕೆ ಸೂಯಿಸೈಡಲ್ ಟೆಂಡೆನ್ಸೀಸ್ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ? ಇತ್ತೀಚೆಗೆ ಪಾಪ ನನ್ನ ಮಗನ ಕ್ಲಾಸ್ಮೇಟ್ ಒಬ್ಬರು ಸೂಸೈಡ್ ಮಾಡ್ಕೊಂಬಿಟ್ರು ಈ ಥರದ್ದೇನೋ ಒಂದು ಕಾರಣಕ್ಕೋಸ್ಕರ. ತುಂಬ ಸಿಲ್ಲಿ ರೀಸನ್ ಇದೆ. ಯಾಕೆ ಅಂದರೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಜೀವನದ ವ್ಯಾಲ್ಯೂ ಅಂದರೆ ಜೀವನದ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಲ್ಟಿಮೇಟ್ಲಿ ವಾಟ್ ಮ್ಯಾಟರ್ಸ್, ಅವರ್ ಲೈಫ್ ಈಸ್ ಅಲ್ಟಿಮೇಟ್ ಬಿಯಾಂಡ್ ಎನಿಥಿಂಗ್. ನಮ್ಮ ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು, ಅದನ್ನು ಎಲ್ರಿಗೂ ತಿಳಿಪಡಿಸುವಂಥದ್ದು. ನಾನು ಬದುಕಿದ್ರೆ ಮುಂದೆ ಎಲ್ರೂ ಬದುಕ್ತೀನಿ, ಎಲ್ರಿಗೂ ಜೀವನ ಮಾಡ್ತೀನಿ, ನನ್ನ ಕಡೆಯಿಂದ ಒಳ್ಳೇದೇನಾದ್ರು ಮಾಡ್ತೀನಿ, ಯಾರಿಗೂ ಸಹಾಯ ಮಾಡೋಕ್ಕಾಗಿಲ್ಲ. ಕಡೆ ಪಕ್ಷ ನಾನು ಯಾರಿಗೂ ಬರಾಗಬಾರ್ದು. ಕರೆಕ್ಟ್. ಒಂದು ಬೇಸಿಕ್ ಪ್ರಿನ್ಸಿಪಲ್ಸು ಲೈಫಲ್ಲಿ ಹೇಳ್ಕೊಡ್ಬೇಕು, ವ್ಯಾಲ್ಯೂಸ್ ಆಫ್ ಲೈಫ್ ಹೇಳ್ಕೊಡ್ಬೇಕು, ಸಂಬಂಧಗಳ ಬೆಲೆ ತೋರಿಸ್ಕೊಡ್ಬೇಕು. ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ತಮ್ಮ, ಮಕ್ಕಳು. ಇವತ್ತಿನ ದಿವಸ ಒಂದೇ ಮಗು ಒಂದು ಇರುತ್ತೆ ಫ್ಯಾಮಿಲಿನಲ್ಲಿ, ಸಿಬ್ಲಿಂಗ್ಸ್ ಪ್ರಾಬ್ಲಮ್ಸ್ ಇದೆ, ಬೇರೆ ಮಕ್ಳುಗಳಿಲ್ಲ, ಯಾರ ಕಡೆನೂ ತನ್ನ ಪ್ರಾಬ್ಲಮ್ ಹೇಳ್ಕೊಡೋಕ್ಕಾಗ್ತಾ ಇಲ್ಲ. ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಅಜ್ಜಿ ತಾತ ಊರಲ್ಲಿ ಇರ್ತಾರೆ. ಸೊ ಏನೋ ಕಷ್ಟ ಆಯಿತು ಅಂದರೆ ಫ್ರೀಯಾಗಿ ಹೇಳ್ಕೊಡೋದಕ್ಕೆ ಯಾರೂ ಇಲ್ಲದೆ ಇರೋದು. ಸೊ ಈ ಥರ ಹಲವಾರು ಎನ್ವೈರ್ಮೆಂಟಲ್ ಫ್ಯಾಮಿಲಿ ಫ್ಯಾಕ್ಟರ್ಸು ಮತ್ತು ಎಜುಕೇಷನ್ ಸಿಸ್ಟಮ್ನಲ್ಲೂ ಅಷ್ಟೇ ಈ ಒಂದು ಬಾಂಧವ್ಯ ಬೆಳೆಸೋವಂಥ ಒಂದು ವ್ಯವಸ್ಥೆಗಳಾಗಬೇಕು. ಸಂಬಂಧಗಳ ಬಗ್ಗೆ ಒಂದು ವ್ಯವಸ್ಥೆ ಹೇಗಿರಬೇಕು, ಸ್ನೇಹಿತರು ಹೇಗಿರಬೇಕು, ಟೀಚರ್ಸ್ ಜೊತೆ ಏನು ಹಂಚ್ಕೋಬೇಕು, ತಂದೆ ತಾಯಿ ಹತ್ರ ಏನು ಹಂಚ್ಕೋಬೇಕು, ಹೌದು, ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಏನು ಹಂಚ್ಕೋಬೇಕು, ಹೆಂಡತಿ ಆದರೆ ಗಂಡನ ಹತ್ರ ಏನು ಹೇಳ್ಕೊಡ್ಬೋದು ಕಷ್ಟ ಆದರೆ, ಅಥವಾ ಗಂಡ ತನ್ನ ಹೆಂಡತಿ ಹತ್ರ ಇರುವಂಥ ಸಮಸ್ಯೆಗಳು ಹೇಳ್ಕೊಡುವಂಥದ್ದು. ಈ ಒಂದು ಓಪನ್ನೆಸ್, ಆ ಫ್ರೀಯಾಗಿ ಮಾತಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸೊ ಆ ಒಂದು ವ್ಯವಸ್ಥೆನ ಮತ್ತೆ ಅದನ್ನು ನಾವು ರೆಡಿ ಮಾಡಬೇಕಾಗತ್ತೆ ವ್ಯವಸ್ಥೆನ. ಓಕೆ ಮೇಡಮ್, ಇವತ್ತಿನ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಲ್ಲಿ PCOD ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಮೇಡಮ್? ಇವತ್ತಿನ ದಿವಸ ಹೆಣ್ಮಕ್ಳಲ್ಲಿ ಒಂದು ಈಗಾಗಲೇ ಹೇಳ್ದಂಗೆ ಇಟ್ ಈಸ್ ಮೋರ್ ಸೋ ಕಾಮನ್ ಇನ್ ವರ್ಕಿಂಗ್ ವುಮೆನ್. ಸೊ ತುಂಬ ಜನ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏನಾಗುತ್ತೆ, ದಿನದಲ್ಲಿ 8 hours ನೀವು ಒಂದು ಕಡೆ ಕೂತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತೀರಿ. ಮೆಂಟಲಿ ಸ್ಟ್ರೆಸ್ಡ್, ಫಿಸಿಕಲಿ ಸ್ಟ್ರೈನ್ ಆಗಿರಲ್ಲ. ಮತ್ತು ನಿಮ್ಗೆ ಆ ಸ್ಟ್ರೆಸ್ಸಲ್ಲಿ ಏನಾಗುತ್ತೆ, ಫುಡ್ ಹ್ಯಾಬಿಟ್ಸ್, ಟೈಮ್ಲಿ ಫುಡ್ ತೊಗೊಳ್ಳೋದಿಲ್ಲ. ಆಮೇಲೆ ಇರೋ ಫುಡ್ಡನ್ನು ಪ್ರಿಪೇರ್ಡ್ ಫುಡ್ ತೊಗೊಳ್ತೀರಿ. ಅದರಲ್ಲಿ ಸಾಕಷ್ಟು ಹೈ ಪ್ರೋಟೀನ್ ಇದೆಯಾ, ಕಾರ್ಬೋಹೈಡ್ರೇಟ್ಸ್ ಇದೆಯಾ, ಏನಿದೆ
ಅದ್ರಲ್ಲಿ ನಾವು ನೋಡಲ್ಲ ನ್ಯೂಟ್ರಿಷಸ್ ಡಯಟ್ ತಗೊಳ್ತಾ ಇದೀವ ಅಂಡ್ ಓವರ್ ವರ್ಕಿಂಗ್. ಎಷ್ಟೋ ಸರಿ ನೀವು 8 hours ವರ್ಕ್ ಮಾಡೋದ್ರ ಬದಲು 13 hours 14 hours ಇವತ್ತಿನ ದಿವಸ ವರ್ಕ್ ಮಾಡ್ತಾ ಇದ್ವಿ. ಟ್ರಾವೆಲಿಂಗು, ಮನೆಗೆ ಬಂದರೆ ಮನೆಯಲ್ಲಿ ಇರುವಂಥ ಒಂದು ರೆಸ್ಪಾನ್ಸಿಬಿಲಿಟೀಸು ಅದನ್ನು ಹ್ಯಾಂಡಲ್ ಮಾಡಬೇಕು. ಓವರ್ ಈಟಿಂಗ್ ಇರುತ್ತೆ. ತುಂಬ ಡಿಪ್ರೆಷನ್ ಆದಾಗ ಅಥವಾ ಸ್ಟ್ರೆಸ್ ಆದಾಗ ಏನು ಮಾಡ್ತೀವಿ, ಓವರ್ ಈಟಿಂಗ್ ಮಾಡ್ತೀವಿ. ಅಂಡ್ ಮಂಡೇ ಟು ಫ್ರೈಡೇ, ಮಂಡೇ ಟು ಸಾಟರ್ಡೇ ಆಲ್ಮೋಸ್ಟ್ 13-14 hours ವರ್ಕಿಂಗ್ ಇರ್ತೀವಿ. ಅದಾದಮೇಲೆ ಸಿಗೋದು ಒಂದು ದಿವಸ ಅವ್ರಿಗೆ ಫ್ರೀ ಆಗಿ ಆಗಲ್ಲ. ರೆಗ್ಯುಲರ್ ಎಕ್ಸಸೈಸಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಹೊರಗಡೆ ಹೋಗಲ್ಲ ಬರಲ್ಲ. ಬೇರೆ ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧಿಕರು ಮನೆಗಳಿಗೆ ಹೋಗುವಂಥದ್ದು ಹಲವಾರು ಈಗ ಇವತ್ತಿನ ವ್ಯವಸ್ಥೆಗಳಲ್ಲಿ ನಮಗೆ ಸಮಯ ತಗೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಥರ ಒಂದು ಸ್ಟ್ರೆಸ್ಫುಲ್ ಲೈಫಿಂದ, ಫುಡ್ ಹ್ಯಾಬಿಟ್ಸಿಂದ, ಮತ್ತು ಅವರು ಹ್ಯಾಂಡಲ್ ಮಾಡ್ತಾ ಇರುವಂಥ ರೆಸ್ಪಾನ್ಸಿಬಿಲಿಟೀಸು, ಮತ್ತು ರೆಗ್ಯುಲರ್ ಎಕ್ಸಸೈಸ್ ಇಲ್ಲದೆ ಇರುವಂಥದ್ದು, ಆಮೇಲೆ ಟೂ ಮಚ್ ಆಫ್ ಸ್ಟ್ರೆಸ್ ತಗೊಳ್ಳುವಂಥದ್ದು ಅದರಿಂದನೂ ಆಗ್ತಾ ಇದೆ. ಇದೆಲ್ಲದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ನಮ್ಮ ಮೆನ್ಸ್ಟ್ರಿಯೇಷನ್ ಅಂದರೆ ಋತುಚಕ್ರನ ಕಂಟ್ರೋಲ್ ಮಾಡುವಂಥದ್ದು ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟೆರಾನ್ ಅನ್ನೋ ಒಂದು ಹಾರ್ಮೋನು. ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂದರೆ ಮೆನ್ಸಸ್ ಇರೆಗ್ಯುಲರ್ ಆಗ್ತಾ ಹೋಗುತ್ತೆ. ದಿನೇ ದಿನೇ 1.5 ತಿಂಗಳು 2 ತಿಂಗಳು ಆಗ್ಬೋದು. ಎಷ್ಟೋ ಸರಿ ಪೀರಿಯಡ್ಸೇ ಬರೋದಿಲ್ಲ 6 ತಿಂಗಳಾದ್ರೂ. ಆದರೂ ಸಹ ಬ್ಲೀಡಿಂಗ್ ತುಂಬ ಕಡಿಮೆ ಇರುತ್ತೆ, ಅಥವಾ ಆ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತೆ. ಅದರಿಂದ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಲೇಡಿ ಏನಾಗುತ್ತಾರೆ, ತುಂಬ ಒಬೇಸ್ ಆಗ್ತಾರೆ, ತುಂಬ ದಪ್ಪ ಆಗ್ತಾರೆ. ಸೊ ದಪ್ಪ ಆಗೋದ್ರಿಂದನೂ PCOS ಆಗುತ್ತೆ, ಮಾರ್ಬಿಡ್ಲಿ ಒಬೇಸ್ ಇರ್ತಾರೆ. ಸೊ ಈ ಥರದ್ದು ಓವರ್ ಈಟಿಂಗ್, ಮತ್ತು ಎಕ್ಸಸ್ ಬಾಡಿ ವೆಯ್ಟ್ ಆಗುವಂಥದ್ದು, ಸ್ಟ್ರೆಸ್ಫುಲ್ ಲೈಫು, ಡಿಪ್ರೆಷನ್ನು, ಮಲ್ಟಿಪಲ್ ಮೆಡಿಕೇಶನ್ಸ್ ತೊಗೊಳ್ತಾ ಇರ್ತಾರೆ, ಡ್ರಗ್ ಅಬ್ಯೂಸ್ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ PCOS ಆಗೋ ಸಾಧ್ಯತೆ. ಈಗ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸು, PCOD, PCOS ಇರೋವಂಥ ಗರ್ಲ್ಸ್, ಮಹಿಳೆಯರು ಇದನ್ನ ಕಂಪಲ್ಸರಿ ನೀವು ಡೈಲಿ ಮಾಡಲೇಬೇಕು. ಅದು ಮಾಡಿದ್ರೆ ಈ ಸಮಸ್ಯೆ ದೂರ ಆಗತ್ತೆ ಅಂತ ಒಂದಷ್ಟು ಟಿಪ್. ಖಂಡಿತ. ಒಂದು ಟಿಪ್ಸ್ ಏನಂದರೆ, ನಿಮ್ಮ ಮೆಂಟಲಿ ಸ್ಟ್ರೆಸ್ ಏನು ಮಾಡ್ಕೊಳ್ತೀರಾ ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ. ನೀವು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಿದ್ದ ತಕ್ಷಣ ವರ್ಕ್ ಜಾಸ್ತಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಇಫ್ ಯು ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ನಾವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಾಗ ವರ್ಕ್ ಪ್ರೊಡಕ್ಟಿವಿಟಿ ಇರಲ್ಲ. ಸೊ ಒಂದು ಲೋ ಸ್ಟ್ರೆಸ್ ಪ್ಲ್ಯಾನ್ಡ್ ವರ್ಕ್, ನಾನು ಇವತ್ತಿಷ್ಟು ಕೆಲಸ ಮಾಡಬೇಕು ಅಂದರೆ ಅಷ್ಟನ್ನಷ್ಟೇ ಮಾಡಿ ಪೂರ್ಣ ಮುಗಿಸ್ಕೊಳ್ಳಿ, ನಾಳೆಗೆ ಬೇರೆ ಕೆಲಸ ಇಟ್ಕೊಳ್ಳಿ. ಸೊ ಒಂದೇ ಸರಿ ಮಲ್ಟಿ ಟಾಸ್ಕಿಂಗ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತೀವಿ, ಯಾವ ಕೆಲಸನೂ ಕಂಪ್ಲೀಟ್ ಮಾಡಲಿಲ್ಲ ಅಂತ ಮತ್ತೆ ಸ್ಟ್ರೆಸ್ ಮಾಡ್ತೀವಿ. ಮತ್ತು ಅಟ್ಲೀಸ್ಟ್ ಒಂದು ವ್ಯಕ್ತಿ ಕೆಲಸ ಮಾಡ್ತಾರೆ ಅಂದರೆ ದೇಹಕ್ಕೆ ಏನಾಗುತ್ತೆ, 1 ಗಂಟೆಗೆ ಒಂದ್ಸರಿ ನಾನು 10 minutes ಬ್ರೇಕ್ ತೊಗೊಂಡು ಒಂದು ಸ್ಮಾಲ್ ವಾಕ್ ಮಾಡ್ಕೊಳ್ಬೇಕು. ಆಫೀಸ್ ಸ್ಪೇಸಲ್ಲಿ ಹೋಗಿ ಒಂದು ವಾಕ್ ಮಾಡಿ, ಹ್ಯಾವ್ ಎ ಗ್ಲಾಸ್ ಆಫ್ ವಾಟರ್, ಹೈಡ್ರೇಟ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ನ್ಯೂಟ್ರಿಷಿಯಸ್ ಡಯಟ್, ಹೆಲ್ದಿ ಡಯಟ್ ತೊಗೊಳ್ಬೇಕು. ನಮ್ಮ ಆಹಾರದಲ್ಲಿ ಹೈ ಪ್ರೋಟೀನ್ ಡಯಟ್ ಇರಬೇಕು, ಫ್ರೆಶ್ ಫ್ರೂಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಡ್ರೈ ಫ್ರೂಟ್ಸ್ ಇರಬೇಕು, ಮಿಲ್ಕ್ ಇರಬೇಕು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇರಬೇಕು. ಸೊ ಆ ಥರದ್ದು ದಿನದಲ್ಲಿ ಮಿನಿಮಮ್ 8 to 9 hours ಆಫ್ ಸ್ಲೀಪ್ ಇರಬೇಕು. ಗುಡ್ ಸ್ಲೀಪ್, ಡೀಪ್ ಸ್ಲೀಪ್ ಇರಬೇಕು. ಆಮೇಲೆ ಪರ್ಸನಲ್ ಹೈಜೀನ್ ಚೆನ್ನಾಗಿರಬೇಕು, ಹೈಡ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ದಿನದಲ್ಲಿ ಒಂದು 45 minutes to 1 hour ವ್ಯಾಯಾಮ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಯಾವುದಾಗುತ್ತೋ ಅದು, ನೀವು ಜಿಮ್ ವರ್ಕೌಟ್ ಮಾಡ್ತೀರಾ ಮಾಡಿ, ರೆಗ್ಯುಲರ್ ವಾಕಿಂಗ್ ಮಾಡ್ತೀರಾ ಮಾಡಿ, ಯೋಗ ಮಾಡ್ತೀರಾ, ವೆರಿ ಗುಡ್, ನೋ ಪ್ರಾಬ್ಲಮ್. ಇಟ್ ವಿಲ್ ಕಂಟ್ರೋಲ್ ಆನ್ ಡಯಟ್, ಲೋ ಕಾರ್ಬೋಹೈಡ್ರೇಟ್ ಡಯಟ್, ಸ್ವೀಟ್ಸು, ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್ ಅನ್ನು ಕಟ್ ಡೌನ್ ಮಾಡಿ. ಇಫ್ ಯು ಆರ್ ನಾನ್ ವೆಜಿಟೇರಿಯನ್ ಅಂದರೆ ಕಟ್ ಡೌನ್ ಮಾಡಿ. ಎಷ್ಟು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ, ಆಯಿಲಿ ಫುಡ್ ಕಡಿಮೆ ಆಗುತ್ತೆ, ಅದನ್ನು ಲಿಮಿಟ್ ಮಾಡಿಕೊಂಡು ನಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೆಕ್ಟಿಫೈ ಆಗುತ್ತೆ, ತಂತಾನಾಗೆ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ. PCOSಗೆ ಮೇನ್ ಟ್ರೀಟ್ಮೆಂಟೇ ಡಯಟ್ ಆ್ಯಂಡ್ ಎಕ್ಸಸೈಸ್. ಸೆಕೆಂಡ್ರಿ ಮೆಡಿಕೇಶನ್ಸ್ ಓನ್ಲಿ 10 to 20% ವಿಲ್ ಬಿ ಸಪೋರ್ಟಿವ್. 80% ಡಯಟ್ ಆ್ಯಂಡ್ ಎಕ್ಸಸೈಸ್ ಆ್ಯಂಡ್ ಚೇಂಜ್ ಇನ್ ಯುವರ್ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್ ಅಂಡ್ ಅವಾಯ್ಡ್ ಆಲ್ಕೋಹಾಲ್, ಸ್ಮೋಕಿಂಗ್. ಈ ಥರದೊಂದು ಹವ್ಯಾಸಗಳನ್ನು ಮಾಡ್ಕೊಳ್ತಾ ಹೋಯ್ತು ಅಂದರೆ PCOD ತಾನಾಗೆ ಕರೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಸಾಧ್ಯವಾಗಿಲ್ಲ ಅಂದಾಗ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರೋದ್ರಿಂದ ಕರೆಕ್ಷನ್ ಮಾಡ್ಬೋದು. ಕೆಲವೊಂದ್ಸರಿ ಇನ್ಫರ್ಟಿಲಿಟಿ ಇರುತ್ತೆ, ಕರೆಕ್ಷನ್ ಮಾಡೋದಕ್ಕೆ ಅಂತ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿ ಆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಇರೋದನ್ನ ಪಂಕ್ಚರ್ ಮಾಡೋದ್ರಿಂದ ಓವರೀಸ್ ನಾರ್ಮಲ್ ಆಗಿ ಎಗ್ ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕರೆಕ್ಷನ್ಸ್ ಆಗುತ್ತೆ. ಹೈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಆ ಥರದ್ದು ಬಾಡಿ ಮೆಟಬಾಲಿಕ್ ರೇಟ್ ಕಡಿಮೆ ಇರುತ್ತೆ, ಅದೆಲ್ಲ ಕರೆಕ್ಷನ್ಸ್ ಆಗುತ್ತೆ. ಸೊ ಆಕೆ ಫರ್ಟೈಲ್ ಆಗ್ತಾರೆ, ಬೇಗ ಕನ್ಸೀವ್ ಆಗ್ಬೋದು. ಸೊ ಈ ಥರ ಹಲವಾರು ಟ್ರೀಟ್ಮೆಂಟ್ಗಳಿದೆ. ನನ್ನ ಸಜೆಷನ್ ಏನಂತಂದರೆ, ನೀವು ಸರ್ಜರಿ ಅಂತ ಹೋಗೋದಕ್ಕಿಂತ ನಿಮ್ಮಲ್ಲೇ ಆಗುವಂಥ ಬದಲಾವಣೆಗಳು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಇಟ್ ವಿಲ್ ಹೆಲ್ಪ್. ಇವಾಗ ಎಷ್ಟು ಕೇಸಸ್ಗಳು ಬರುತ್ತೆ ಮೇಡಮ್? ಅಂದರೆ ಸಮಸ್ಯೆ ಹೇಳ್ಕೊಂಡು ಅದು ಟ್ರೀಟ್ಮೆಂಟ್ ಎಲ್ಲ ಹೇಗೆ ನಡೆಯುತ್ತೆ ಮೇಡಮ್? ಇವಾಗ ಈ ಥರ PCOS ಅಂತ ಬರುವಂಥವ್ರು ಸುಮಾರು ಒಂದು 100 ಪೇಷಂಟ್ ನಾನು ನೋಡ್ತೀನಿ ಅಂದರೆ 30% PCOS ಪೇಷಂಟ್ಸ್ ಬರ್ತಿದ್ರು. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ದೋಸ್ ವರ್ಕಿಂಗ್ ಇನ್ MNC ಕಂಪನೀಸು, ದೋಸ್ ವುಮೆನ್ ವರ್ ಹ್ಯಾಂಡ್ಲಿಂಗ್ ಮಲ್ಟಿ ಟಾಸ್ಕ್ ಆ್ಯಕ್ಟಿವಿಟೀಸು, ಆಮೇಲೆ ಲೇಟ್ ಮ್ಯಾರೇಜಸ್ಸು, ಡಿಲೇಡ್ ಪ್ಲ್ಯಾನ್ ಫಾರ್ ಕನ್ಸೆಪ್ಷನ್ನು.
ತುಂಬ ಲೇಟಾಗಿ ಈಗ 30 ಇಯರ್ಸ್ ಮದುವೆ ಆಗ್ತಾರೆ, 5 ವರ್ಷ 6 ವರ್ಷ ಫ್ರೀ ಆಗಿರಬೇಕು ಅಂತ ಬಿಟ್ಬಿಡ್ತಾರೆ. 35 ಇಯರ್ಸ್ ಆದಮೇಲೆ ದೇ ಪ್ಲ್ಯಾನ್. ಸೊ ಆ್ಯಸ್ ಅಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ 15 ಇಯರ್ಸ್ ಟು 45 ಇಯರ್ಸ್ ರಿಪೋರ್ಟಿವ್ ಏಜ್ ಗ್ರೂಪ್. ಬಟ್ 35 ಇಯರ್ಸ್ ಕ್ರಾಸ್ ಆದಮೇಲೆ ದ ಚಾನ್ಸಸ್ ಆಫ್ ಫರ್ಟಿಲಿಟಿ ಗ್ರ್ಯಾಜುಲಿ ಡಿಕ್ಲೈನ್ ಆಗ್ತಾ ಬರುತ್ತೆ. ಜೊತೆಗೆ 35 ಇಯರ್ಸ್ ಆದಮೇಲೆ ಅವರು ಪ್ರೆಗ್ನೆನ್ಸಿ ಆದಾಗ ಹುಟ್ಟೋ ಮಗುನೂ ಸಹ ಸಾಕಷ್ಟು ಚೇಂಜಸ್ ಇರ್ಬೋದು, ತೊಂದರೆಗಳಿರ್ಬೋದು, ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟೋ ಸರಿ ಆ ಮಹಿಳೆಯರು ಇಯರ್ಲಿ ಚೆಕ್ಕಿಂಗಲ್ಲಿ ಅವ್ರ ಗರ್ಭಕೋಶ ಚೆನ್ನಾಗಿದೆಯಾ, ಅಂಡಾಶಯ ಚೆನ್ನಾಗಿದೆಯಾ, ಅಂಡನಾಳ ಚೆನ್ನಾಗಿದೆಯಾ ಆ ಚೆಕ್ ಮಾಡ್ಕೊಂಡೇ ಇರೋದಿಲ್ಲ. ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ನೋಡಿದಾಗ ಯೂಟ್ರಸಲ್ಲಿ ಇರೋದಿಲ್ಲ, ಯೂಟ್ರಸ್ನಲ್ಲಿ ತೊಂದರೆ ಇರುತ್ತೆ, ಈ ಥರದ್ದೆಲ್ಲ ರೆಕಗ್ನೈಸ್ ಮಾಡ್ತೀವಿ ನಾವು. ಮತ್ತು ಇವತ್ತು ಎಷ್ಟೊಂದು ವಿಚಾರಣೆ ಗೂಗಲ್ ಮಾಡ್ತಾರೆ. ಬಟ್ ನಾರ್ಮಲ್ ಮೆನ್ಸ್ಟ್ರುಯೇಷನ್ ಹೇಗಾಗತ್ತೆ, ನನಗೆ ಯಾವಾಗ ಡಾಕ್ಟ್ರ್ ಹತ್ರ ನಾನು ಹೋಗಬೇಕು, ತೋರಿಸ್ಕೊಳ್ಬೇಕು, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ. ಜೊತೆಗೆ ಪ್ರೀ ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಅಂದರೆ ಈವನ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಲಿಕ್ಕೆ ಮುಂಚೆನೇ ಒಂದು ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ರೆ ಕೆಲವೊಂದು ಟೆಸ್ಟ್ಗಳನ್ನ ನಾವು ಮಾಡ್ತೀವಿ. ಫೋಲಿಕ್ ಆ್ಯಸಿಡ್ ಇದೆಯಾ, ಏನಾದರೂ ಬೇರೆ ವೈಟಮಿನ್ ಡೆಫಿಷಿಯನ್ಸೀಸ್ ಇದೆಯಾ, ಇದೆಲ್ಲ ನಾವು ಚೆಕ್ ಮಾಡಿಕೊಂಡು ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಗ್ಯಾರಂಟಿ ಮಾಡಿಕೊಂಡು ಅವ್ರಿಗೊಂದು ಎಜುಕೇಷನ್ ಮಾಡುವಂಥದ್ದು, ಅವೇರ್ನೆಸ್ ಕೊಡುವಂಥದ್ದು. ಫರ್ಟೈಲ್ ಪೀರಿಯಡ್ ಅಂದರೆ ಏನು, ಯಾವ ಟೈಮ್ನಲ್ಲಿ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಅಚೀವ್ ಮಾಡ್ಬೋದು ನ್ಯಾಚುರಲ್ ಆಗಿ, ನಾರ್ಮಲ್ ಮೆನ್ಸ್ಟ್ರುಯೇಷನ್ ಹೇಗಿರುತ್ತೆ ಅದನ್ನೆಲ್ಲ ನಾವು ಎಜುಕೇಟ್ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಅವಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನೆಲ್ಲ ನ್ಯಾಚುರಲ್ ಕನ್ಸೆಪ್ಷನ್ ಎಲ್ಲ ಅನ್ಸುತ್ತೆ. ಓಕೆ, ಇವಾಗಿನ ಲೈಫ್ ಸ್ಟೈಲಲ್ಲಿ ಮೇಡಮ್ ಪಾರ್ಟಿ, ಮಣ್ಣು ಮಸಿ, ವೀಕೆಂಡು, ಪಾಶ್ ಲೈಫು ಅಂತ ಎಲ್ಲ ಓಡಾಡ್ಕೊಂಡು ಒಂದು ನಿದ್ದೆ ಆಗಲ್ಲ. ವೀಕೆಂಡ್ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಫ್ರೈಡೆ ನೈಟಿಂದನೇ ಸ್ಟಾರ್ಟ್ ಆಗಿರುತ್ತೆ ವೀಕೆಂಡ್ ಪ್ಲಾನ್ಸ್ ಎಲ್ಲ. ಸೊ ಈ ಥರ ನಿದ್ದೆ ಇರಲ್ಲ, ಲೇಟ್ ನೈಟ್ ಹೋಗೋದು ಬರೋದು, ಹಂಗೆಲ್ಲ ಸ್ಮೋಕ್ ಮಾಡೋದು, ಡ್ರಿಂಕ್ ಇದೆಲ್ಲ ಇರುತ್ತೆ. ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಹೆಣ್ಮಕ್ಳಿಗೆ? ಅದರಲ್ಲೂ ಇವಾಗ ರೆಗ್ಯುಲರ್ ಪೀರಿಯಡ್ಸು, ಗರ್ಭಕೋಶದ ಸಮಸ್ಯೆಗಳು, ಇದ್ರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಮೇಡಮ್? ಖಂಡಿತ ಎಫೆಕ್ಟ್ ಆಗುತ್ತೆ. ಈಗ ಎಲ್ಲನೂ ಅಷ್ಟೇ, ಹಿತವಾಗಿ ಮಿತವಾಗಿ ಇದ್ದಾಗ ಎಲ್ಲನೂ ದೇಹ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈಗ ಬಾಡಿ ಏನು ಕೇಳಲ್ಲ ಅಂದ್ಬಿಟ್ಟು ನಾವು ಏನು ಬೇಕಾದ್ರೆ ಅದನ್ನು ಅಬ್ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಬಾಡಿನ ಎಷ್ಟು ಚೆನ್ನಾಗಿ ನಾವು ಕೇರ್ ತಗೊಳ್ತೀವಿ ಅಷ್ಟೇ ಚೆನ್ನಾಗಿ ಅದು ನಮ್ಮನ್ನು ಪ್ರೀತಿಸುತ್ತೆ. ಸೊ ಅದನ್ನು ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಭಾವ ಇಲ್ಲ. ಈಕ್ವಲಿ ಇಟ್ ಈಸ್ ಅಫೆಕ್ಟಿಂಗ್ ಅಪೋಸಿಟ್ ಜೆಂಡರ್ ಆಲ್ಸೋ. ಸೊ ಜನರಲಿ ಏನಂದರೆ, ಈಗ ನೀವು ಆಲ್ಕೋಹಾಲ್ ತಗೊಳ್ಳೋರಿಗೆಲ್ಲ ಕಷ್ಟ ಆಗುತ್ತಾ? ನೋ. ಸ್ಮೋಕ್ ಮಾಡೋರ್ಗೆ ಕಷ್ಟ ಆಗುತ್ತಾ? ನೋ. ಯು ಶುಡ್ ನೋ ಯುವರ್ ಲಿಮಿಟ್. ಬಟ್ ಹಂಗನ್ಬಿಟ್ಟು ಸ್ಮೋಕ್ ಮಾಡಿ ನಾನು ಐ ಡೋಂಟ್ ಎನ್ಕರೇಜ್ ದಟ್. ಆಲ್ಕೋಹಾಲ್ ತಗೊಳ್ಳಿ, ಐ ಡೋಂಟ್ ಎನ್ಕರೇಜ್. ಬಟ್ ಇಫ್ ಯು ಆರ್ ಫೋರ್ಸ್ ಟು ಡೂ ದಟ್, ದರ್ ಇಸ್ ಅ ಲಿಮಿಟ್. ಯು ಶುಡ್ ನೋ ವೇರ್ ಟು ಪುಟ್ ಅ ಲೈನ್. ಸೊ ಆ ಥರದ್ದು ಬಂದು ನಾನು ಹೇಳಿದ್ನಲ್ಲ, ದಿನದಲ್ಲಿ 8 hours ಅಡಿಕ್ವೇಟ್ ಸ್ಲೀಪ್ ನೀವು ಮಾಡಬೇಕು. ದಿನದಲ್ಲಿ 3 meals ಇರಬೇಕು. ನಿಮ್ಮ ಮೀಲ್ಸಲ್ಲಿ ಎಲ್ಲ ಥರ ಇರಬೇಕು ಫುಡ್ಡು. ನೀವು ಲೋ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳಿ. ಈಗ ಫುಡ್ ಕಲರ್ಸ್ ಇವತ್ತು ಎಷ್ಟೊಂದು ನೋಡ್ತಾ ಇದ್ದೀರಿ, ಯಾವ ಥರ ಫುಡ್ ಕಲರ್ಸ್ ತಯಾರಾಗ್ತಾ ಇದೆ, ಅದರಿಂದ ಆಗ್ತಾ ಇರೋ ದುಷ್ಪರಿಣಾಮಗಳು. ಎಷ್ಟೋ ಫುಡ್ ಕಲರ್ಸಿಂದ, ಫುಡ್ ಪ್ರಿಸರ್ವೇಟಿವ್ಸಿಂದ ಕ್ಯಾನ್ಸರ್ಸ್ ಬರ್ತಾ ಇದೆ, ಸ್ಕಿನ್ ಡಿಸೀಸಸ್ ಬರ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಹೈಪೋಥೈರಾಯ್ಡ್ ಆಗ್ತಾ ಇದ್ದಾರೆ. ಆ ಮಹಿಳೆಯರಿಗೆ ನಾನು ಹೇಳುವಂಥದ್ದು ಏನಂದರೆ, ಎಲ್ಲನೂ ಹಿತವಾಗಿ ಮಿತವಾಗಿ ಇರಬೇಕು. ಯಾವತ್ತೋ ಒಂದ್ಸರಿ ಎಂಟರ್ಟೈನ್ಮೆಂಟ್ ಪರವಾಗಿಲ್ಲ, ಎವ್ರಿ ಡೇ ಎಂಟರ್ಟೈನ್ಮೆಂಟ್ ಆಗಲ್ಲ. ಸೊ ಆ ಒಂದು ಇವತ್ತಿನ ಸೋಷಿಯಲ್ ಲೈಫಲ್ಲಿ ಯು ಹ್ಯಾವ್ ಟು ಸೋಷಿಯಲೈಸ್ ಆಗಲೇಬೇಕಾಗತ್ತೆ. ನೀವು ಮಾಡ್ತಿರೋ ವ್ಯವಹಾರಗಳಿರ್ಬೋದು, ನೀವು ವರ್ಕ್ ಮಾಡ್ತಿರೋ ಎನ್ವೈರ್ಮೆಂಟಲ್ಲಿ ಇರ್ಬೋದು. ಸೊ ಅದನ್ನು ಸೋಷಿಯಲೈಸ್ ಆಗ್ತೀವಿ ಅನ್ನೋ ಒಂದು ನೆಪದಲ್ಲಿ ನಾವು ವೆಸ್ಟರ್ನೈಸ್ ಆಗಬಾರ್ದು. ವೆಸ್ಟರ್ನ್ ಕಲ್ಚರ್ ಇಸ್ ಡಿಫ್ರೆಂಟ್, ನಮ್ಮ ಕಲ್ಚರೇ ಬೇರೆ ಇದೆ. ಸೊ ನಮ್ಮ ಎನ್ವೈರ್ಮೆಂಟಿಗೆ, ನಮ್ಮ ವರ್ಕಿಂಗ್ ಎನ್ವೈರ್ಮೆಂಟಿಗೆ, ನಮ್ಮ ಸೋಷಿಯಲ್ ಎನ್ವೈರ್ಮೆಂಟಿಗೆ, ಫ್ಯಾಮಿಲಿ ಎನ್ವೈರ್ಮೆಂಟಿಗೆ ನಾವು ಹೇಗೆ ಜೀವನ ನಿರೂಪಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನು ಬೇರೆ ಯಾವುದೋ ಕಲ್ಚರ್ನ ನಾವು ಅಡಾಪ್ಟ್ ಮಾಡೋ ಬದಲು ನಮ್ಮ ಕಲ್ಚರಲ್ಲಿ ಏನೆಲ್ಲ ಒಳ್ಳೇದಿದೆ ಅದನ್ನು ನಾವು ತಗೊಳ್ತಾ ಹೋದರೆ ಆ ಪ್ರಿನ್ಸಿಪಲ್ಸ್ ಇರುತ್ತೆ. ಅದನ್ನು ಎಲ್ಲನೂ ಕಂಟ್ರೋಲ್ ಮಾಡಿಕೊಂಡು ಮಾಡುತ್ತಾ ಹೋಗ್ತಾ ಇದ್ದರೆ ಜೀವನ ಚೆನ್ನಾಗಿ ಆಗುತ್ತೆ. ಮದುವೆ ಅಂದರೆ ಇವಾಗಿನ ಟೈಮಲ್ಲಿ ಅಯ್ಯೋ ಮದುವೆನೇ ಬೇಡ ಬಿಡಪ್ಪ, ಒಬ್ಬರೇ ಇದ್ದೀವಿ ನಾವು ಆರಾಮಾಗಿರೋಣ ಅಂತ ತುಂಬ ಜನ ಹೇಳಿರ್ತಾರೆ. ನನ್ನ ಫ್ರೆಂಡ್ ಸರ್ಕಲಲ್ಲೂ ಹೇಳಿರ್ತಾರೆ, ನಿಮಗೂ ಗೊತ್ತಿರುತ್ತೆ. ಸೊ ಅದು ಯಾಕೆ ಭಯ ಕಾಡುತ್ತೆ ಅಂತ ನೀವೇನು ಹೇಳ್ತೀರಾ ಡಾಕ್ಟರ್ ಆಗಿ? ಡಾಕ್ಟರ್ ಆಗಿ ಹೇಳುವಂಥದ್ದು ಹಲವಾರಿದೆ. ಬಟ್ ಒಬ್ಬರ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇರುವಂಥ ವ್ಯಕ್ತಿ ಅಂತ ಹೇಳೋದಾದರೆ, ಇವತ್ತಿನ ದಿವಸ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಭಾಳಷ್ಟು ಜೀವನ ಮಾಡ್ತಾ ಇರೋದ್ರಿಂದ ಮದುವೆ ಅನ್ನೋದು ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಅಸೂಕ್ತ ಅಂತ ಅನಿಸ್ತಾ ಇಲ್ಲ ಇವತ್ತು. ಬಟ್ ಆದರೂ ಏನಂದರೆ, ಒಂದು ಹೆಣ್ಮಕ್ಳಿಗೆ ಏನಾಗುತ್ತೆ, ಒಂದು 9 ವರ್ಷ ಆಗ್ತಾ ಇದ್ದಂಗೆ ಆಕೆ ಒಂದು ಜೀವನದಲ್ಲಿ, ಅವ್ರ ದೇಹದಲ್ಲಿ, ಮೈಂಡಲ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಬಾಡಿಲಿ ಚೇಂಜಸ್ ಆಗುತ್ತೆ. ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ, ಆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಒಂದು ಮಗುಗೆ ಹೇಳ್ತಾ ಹೋಗ್ತೀವಿ, ಇಲ್ಲ ಈ ಥರ ಚೇಂಜಸ್ ಇರುತ್ತೆ, ಇಟ್ಸ್ ಕ್ವೈಟ್ ನ್ಯಾಚುರಲ್. ಯಾವತ್ತೋ ನೀನು ಒಂದ್ಸರಿ 12 years 13 years 14 years ಆಗ್ತಾ ಇದ್ದಂಗೆ ನಿನ್ಗೊಂದು ಪ್ಯೂಬರ್ಟಿ ಅಟೈನ್ ಆಗ್ತೀಯಾ. ಸೊ ಅವಾಗ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಡೋಂಟ್ ಗೆಟ್ ಸ್ಕ್ಯಾರ್ಡ್.
ಸೊ ಅದು ನ್ಯಾಚುರಲ್ ಫಿಸಿಯೋಲಜಿಕಲ್ ಫಿನಾಮಿನಾ. ಸೊ ಅದು ಒಂದು 3 days to 5 days ಬ್ಲೀಡಿಂಗ್ ಇರುತ್ತೆ. ಇದಕ್ಕೆ ಪ್ರಿಪೇರ್ನೆಸ್ ಇರಬೇಕು. ನಿಮ್ಮ ಬಾಡಿನಲ್ಲಿ ಈ ಥರ ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಅಂಡರ್ ಆರ್ಮ್ ಹೇರ್ ಗ್ರೋತ್ ಆಗುತ್ತೆ, ಪ್ಯೂಬಿಕ್ ಹೇರ್ ಗ್ರೋತ್ ಆಗುತ್ತೆ. ಯು ಆರ್ ಫರ್ಟೈಲ್ ನೌ, ಯು ಕ್ಯಾನ್ ಬಿಕಮ್ ಪ್ರೆಗ್ನೆಂಟ್, ಯು ಶುಡ್ ನೋ ಅಬೌಟ್ ಗುಡ್ ಟಚ್, ಬ್ಯಾಡ್ ಟಚ್, ಆ್ಯಂಡ್ ಯು ಶುಡ್ ನೋ ಯುವರ್ ರಿಲೇಷನ್ಶಿಪ್ಸ್. ಇದನ್ನು ನಾವು ಹೇಳ್ತಾ ಹೋಗ್ತಾನೆ ಇರ್ತೀವಿ, ಆ್ಯಂಡ್ ದಟ್ ಕ್ವೈಟ್ ನ್ಯಾಚುರಲ್, ಅದು ಹೋಗುತ್ತೆ. ಅದಾದ ನಂತರ ಕಾಲೇಜ್ ಡೇಸಿಗೆ ಬರ್ತಾರೆ ಮಕ್ಕಳು, ಅವಾಗ ನಾವು ಹೇಳ್ಕೊಡ್ತೀವಿ ಯಾವ ಥರ ಹೇಗೆ ಎಲ್ಲರ ಜೊತೆ ಹೇಗೆ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಹೇಗೆ ನಡ್ಕೊಳ್ಬೇಕು, ನಿಮ್ಮ ಜೀವನ ಹೇಗಿರಬೇಕು, ಯಾವ ಥರ ಲೈಫ್ ಸ್ಟೈಲ್ ಇರಬೇಕು. ಕಾಲೇಜ್ನಲ್ಲೂ ಆಗುತ್ತೆ, ಮನೆಗಳಲ್ಲೂ ಆಗುತ್ತೆ. ಅದು ಎಷ್ಟೋ ಸರಿ ಏನಂದರೆ ಆ ಸ್ಟೇಜ್ನಲ್ಲಿ ಕಷ್ಟ ಆಗ್ತಾ ಇರುತ್ತೆ, ಅವ್ರಿಗೊಂದು ಫಿಯರ್ ಫ್ಯಾಕ್ಟರ್ ಇರುತ್ತೆ. ಆ ಟೈಮ್ನಲ್ಲೇ they'll get into all, they'll indulge in all bad activities, chances are very high. ಸೊ ಆ ಒಂದು ಸೆಲ್ಫ್ ಕಂಟ್ರೋಲ್ ಬೇಕಾಗತ್ತೆ, ಸೆಲ್ಫ್ ಲಿಮಿಟೇಷನ್ಸ್ ಬೇಕಾಗತ್ತೆ. ನಾನು ಹೇಗೆ ಮಾಡ್ಬೋದು, ವಾಟ್ ಈಸ್ ಮೈ ಲಿಮಿಟೇಷನ್ಸ್, ವಾಟ್ ಈಸ್ ಸಂಬಡೀಸ್ ಲಿಮಿಟೇಷನ್ಸ್, ನಾನು ಎಲ್ಲಿವರೆಗೂ ನಾನು ಫ್ರೀ ಆಗಿರ್ಬೋದು. ಇವತ್ತಿನ ದಿವಸ ವರ್ಕಿಂಗ್ ಎನ್ವೈರನ್ಮೆಂಟು, ಮಧ್ಯಾಹ್ನ ಹೋಗ್ತಾರೆ, ಮಧ್ಯರಾತ್ರಿ ಬರ್ತಾರೆ, ಸೇಫ್ಟಿ ಇಸ್ ಅ ಮೇಜರ್ ಕ್ವಶನ್. ನೈಟ್ ಶಿಫ್ಟ್ಸ್ ಮಾಡ್ತಿರ್ತಾರೆ. ಸೊ ಹೌ ಸೇಫ್ ಅವರ್ ಡಾಟರ್ ಆರ್ ಮೈ ವೈಫ್, ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಮತ್ತು ಮಧ್ಯರಾತ್ರಿ ಬಂದು ಊಟ ಮಾಡ್ತಾರೆ. ಯೂಶಲಿ ಏನು ಹೇಳ್ತೀವಿ ನಾವು, ರಾತ್ರಿ ಊಟ 6:30-7 ಗಂಟೆಗೆ ಊಟ ಮುಗಿಸಿ 9-10 ಗಂಟೆಗೆ ನಿದ್ರೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು. ದಟ್ ಇಸ್ ಅ ರೈಟ್ ವೇ. ಮೊದಲೆಲ್ಲ 4 ಗಂಟೆ 5 ಗಂಟೆಗೆ ಹೇಳ್ತಾ ಇದ್ದಿದ್ದು. ಸೊ ಅದು ನಾವು ನಮ್ಮ ದೇಹ ಮೈಂಡ್ ಏನು ಕೇಳುತ್ತೆ ಅದಕ್ಕೆ ನಾವು ವ್ಯತಿರಿಕ್ತವಾಗಿ ಆಪೋಸಿಟಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಬಾಡಿ ವಿಲ್ ಗೆಟ್ ಸ್ಟ್ರೆಸ್ಡ್, ಮೈಂಡ್ ವಿಲ್ ಗೆಟ್ ಸ್ಟ್ರೆಸ್ಡ್. ಮದುವೆ ಆದಾಗ ಏನಾಗುತ್ತೆ, ದಿನಚರಿ ವ್ಯತ್ಯಾಸಗಳಾಗುತ್ತೆ. ಮತ್ತು ಬಾಡಿಲಿ ಎಕ್ಸ್ಪೋಜರ್ಸ್, ಒಂದು ಸೆಕ್ಷುವಲ್ ಲೈಫ್ಗೆ ಎಕ್ಸ್ಪೋಜರ್ ಆದಾಗ ಹಾರ್ಮೋನ್ ಪ್ರೊಡಕ್ಷನ್ಸ್, ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆಂಡ್ರೋಜನ್ ಪ್ರೊಡಕ್ಷನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನ್ಯಾಚುರಲಿ ಒಂದು ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಇರೋದ್ರಿಂದ, ಒಂದು ಹ್ಯಾಪಿನೆಸ್ ಇರೋದ್ರಿಂದ ಓವರ್ ಈಟಿಂಗ್ ಇರುತ್ತೆ, ಫಿಸಿಕಲ್ ಎಕ್ಸಸೈಸ್ ಮಾಡ್ತೋಗ್ತಾರೆ. ಸೊ ನೀವು ಮದುವೆ ಆಗಲಿ ಆಗದೆ ಇರಲಿ ಒಂದು ರೊಟೀನ್ ಅಂತ ನಿನಗೆ ಇರಬೇಕು, ಮತ್ತು ತನಗೋಸ್ಕರ ಸಮಯನೂ ಕೊಡಬೇಕು. ಸೊ ಅಲ್ಲಿ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಏನು ವ್ಯತ್ಯಾಸ ಆಗೋದಿಲ್ಲ. ಡಯಟಲ್ಲಿ ಏನು ಮೇಂಟೈನ್ ಮಾಡ್ತಾ ಇದ್ರಿ ಮೇಂಟೈನ್ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ನ ಮೇಂಟೈನ್ ಮಾಡಿ. ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಆ್ಯಡ್ ಆನ್ ಆಗ್ಬೋದು. ಆಯಿತು ಮದುವೆ ಆಗಿದ್ದೀನಿ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಅತ್ತೆ ಮಾವ ಇನ್ನಾರು ಇರ್ತಾರೆ, ಮನೆಯವರು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅವ್ರದ್ದೆಲ್ಲ ಒಂದು ಸಣ್ಣ ಪುಟ್ಟ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಇರುತ್ತೆ, ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನೀವು ಯು ಆರ್ ಮೆಚ್ಯೂರ್ ಎನಫ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂತಲೇ ಮದುವೆ ಮಾಡ್ತಾರೆ, ಅದು ಮದುವೆ ಹಾಕ್ತೀರಾ. ಅಟ್ ಸೇಮ್ ಟೈಮ್ ಗಂಡನಿಗೂ ಆ ಜವಾಬ್ದಾರಿ ಇರುತ್ತೆ. ಯಾರೋ ಜೀವನದಲ್ಲಿ ಒಬ್ರು ಬರ್ತಾಳೆ ಒಂದು ಹೆಣ್ಮಗಳು ಅಂದರೆ ಅವಳ ಜವಾಬ್ದಾರಿ ಅವಳ ಮೇಲೂ ಇರುತ್ತೆ. ಈಗ ನಾವು ಒಂದೇ ಆ್ಯಂಗಲಲ್ಲಿ ನೋಡೋಕ್ಕಾಗಲಿಲ್ಲ, ಹುಡುಗನ ಆ್ಯಂಗಲಲ್ಲೂ ನಾವು ನೋಡಬೇಕು. ಸೊ ಆ ಥರ ಯು ಆರ್ ಮೆಂಟಲಿ ಪ್ರಿಪೇರ್ಡ್ ಟು ಬೋತ್ ಆಫ್ ಯು ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಅಂದಾಗ ಆ ಪ್ರಿಪೇರ್ಡ್ನೆಸ್ ಇರುತ್ತೆ ನಿಮಗೆ. ಅದನ್ನ ಪಾಸಿಟಿವ್ ಆಗಿ ನಾವು ತಗೊಳ್ಬೇಕೇ ವಿನಃ ಅದರಲ್ಲಿ ನೆಗೆಟಿವ್ ನಾವು ಹುಡುಕಕ್ಕಾಗೋದಿಲ್ಲ. ಮತ್ತೆ ಇವತ್ತಿನ ದಿವಸ ವರ್ಕಿಂಗ್ ವುಮೆನ್ಗಳಿಗೆ ಎಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳೇ ಇರೋದು, ಗಂಡ ಹೆಂಡತಿ ಎಲ್ಲೋ ಒಂದ್ ಕಡೆ ಇರ್ತಾರೆ, ತಂದೆ ತಾಯಿ ಇನ್ನೊಂದ್ ಕಡೆ ಇರ್ತಾರೆ, ಅಣ್ಣ ತಮ್ಮಂದಿರು ಇನ್ನೆಲ್ಲೋ ಇರ್ತಾರೆ. ಸೊ ಆ ಥರ ಒಂದು ಜೀವನ ಪದ್ಧತಿನೇ ಇವತ್ತು ಇರೋದು. ಅದರಲ್ಲೂ ಸಿಟಿ, ಬ್ಯಾಂಗ್ಳೂರು ಸಿಟಿಯಲ್ಲಿ ಯಾರು ಜಾಯಿಂಟ್ ಫ್ಯಾಮಿಲಿ ಇರೋದು ತುಂಬ ಕಡಿಮೆ ಪರ್ಸೆಂಟೇಜ್. ಸೊ ಆ ಥರ ಇರುತ್ತೆ. ಸೊ ಇವಾಗ ಏನಂದರೆ ಆರ್ಡರ್ ಮಾಡ್ತೀವಿ, ಸ್ವಿಗ್ಗಿ ಇದೆ, ಇನ್ನೊಂದಿದೆ, ಏನೋ ಒಂದು ಝೊಮ್ಯಾಟೊ ಒಂದು ಆರ್ಡರ್ ಮಾಡ್ತೀವಿ, ಫುಡ್ ತರಿಸ್ಕೊಳ್ಳೋದ್ರ ಬದಲು ಮನೆಯಲ್ಲೇ ಮಾಡೋ ಅಂಥದ್ದು. ನೀವು ಗಂಡ ಹೆಂಡತಿ ಇಬ್ಬರೇ ಇರ್ತೀರ ಅಂದರೆ ಯಾರು ಬೇಗ ಬರ್ತಾರೋ ಅವ್ರು ಅಡುಗೆ ಮಾಡ್ಬೋದಲ್ಲ. ಹೌದು. ಸೊ ಆ ಥರ ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಹೋಮ್ ಮೇಡ್ ಫುಡ್ ಮಾಡುವಂಥದ್ದು, ಪ್ರಿಸರ್ವೇಟಿವ್ ಯೂಸ್ ಮಾಡದೇ ಇರುವಂಥದ್ದು, ಫುಡ್ ಕಲರ್ಸ್ ಯೂಸ್ ಮಾಡದೇ ಇರುವಂಥದ್ದು, ಸಾಧ್ಯವಾದಷ್ಟು ವೆಜಿಟೇಬಲ್ಸ್, ಫ್ರೂಟ್ಸ್ ನಿಮ್ಮ ರೆಗ್ಯುಲರ್ ಡಯಟ್ನಲ್ಲಿ ಇರುವಂಥದ್ದು. ಹೈಡ್ರೇಟ್ ಮಾಡ್ಕೊಳ್ಳಿ ರಿಪೀಟೆಡ್ ಆಗಿ, ಪರ್ ಡೇ ಅಟ್ಲೀಸ್ಟ್ 3.5 to 4 liters ಆಫ್ ವಾಟರ್ ತಗೋಬೇಕು. ಸೊ ಅಡಿಕ್ವೇಟ್ ಸ್ಲೀಪ್ ಇರಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ಸೊ ಈ ಥರದ್ದು ಒಂದು ಲೈಫನ್ನು ನಾವು ಫುಲ್ಲೆಸ್ಟ್ ಆಗಿ ನಾವು ಯಾವಾಗ ಎಂಜಾಯ್ ಮಾಡ್ತೀವಿ ಅವಾಗ ಲೈಫ್ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಈಗ ಹೆಲ್ತ್ ಇಶ್ಯೂಸ್ ಅಂದರೆ ಸ್ಕಿನ್ ಸಮಸ್ಯೆಗಳು ಕೂಡ ಒಂದಿರುತ್ತೆ. PCOD, ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆದಾಗ ಸ್ಕಿನ್ ಮೇಲೆ ತುಂಬ ಎಫೆಕ್ಟ್ ಕೂಡ ಆಗುತ್ತೆ. ಸೊ ಹೆಂಗೆ ಆರೋಗ್ಯವಾದ ಸ್ಕಿನ್ ಕಾಪಾಡ್ಕೊಳ್ಳೋದು? ಯಾಕಂದ್ರೆ ಅದು ಹೆಂಗಾಗ್ಬಿಡೋದ್ರೆ ಹುಡುಗರಿಗೆ ಯಾರೇ ಆಗಲಿ ಫಸ್ಟ್ ಸ್ಕಿನ್ ಚೆನ್ನಾಗಿರ್ಬೇಕು, ನೋಡಿದ ತಕ್ಷಣ ಫೇಸು ಗ್ಲೋ ಇರಬೇಕು. ಹಾಗೆ ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೆ ಒಂದೆರಡು ಟಿಪ್ಸ್ ಮಾಡೋಕ್ಕೆ. ಒಂದು ಬೇಸಿಕ್ ಥಿಂಗ್ ಅದೇ ಎವ್ರಿ ಕಾಮನ್ ಫ್ಯಾಕ್ಟರ್ ಅಂದರೆ ಒಂದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಹೈಡ್ರೇಟ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಏನಂದರೆ ನಾವು ನೀರು ಕುಡಿಯೋದನ್ನು ಚೆನ್ನಾಗಿ ಅಭ್ಯಾಸ ಮಾಡೋಕ್ಕೆ ದಿನದಲ್ಲಿ 3.5-4 ಲೀಟರಷ್ಟು ನೀರನ್ನು ತಗೊಳ್ಳೋ ಅಂಥದ್ದು ವ್ಯವಸ್ಥೆ ಮಾಡ್ಕೊಳ್ಳಿ. ಜೊತೆಗೆ 1 ಗಂಟೆ ಟೈಮ್ಗೆ ಒಂದ್ಸರಿ ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ, ಟೇಕ್ ಅ ಸ್ಮಾಲ್ ವಾಕ್, ಸ್ಟ್ರೆಚ್ ಮಾಡಿ. ಸೊ ದಟ್ ಫುಲ್ ಬಾಡಿ ಆ್ಯಕ್ಟಿವ್ ಆಗುತ್ತೆ. ಮಸಲ್ಸ್ ಎಲ್ಲ ಕಾನ್ಸ್ಟೆಂಟಾಗಿ ರಿಲ್ಯಾಕ್ಸ್ಡ್ ಇರಬಾರ್ದು, ಸ್ವಲ್ಪ ಆ್ಯಕ್ಷನ್ಸಲ್ಲಿ ಇರಬೇಕು. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಈಗ ವೀನಸ್ ಬ್ಲಡ್ ಅಂತ ಹೇಳ್ತೀವಿ, ಅದು ವಾಪಸ್ ಹೋಗಿ ಪ್ಯೂರಿಫಿಕೇಷನ್ ಆಗಬೇಕು, ಆಕ್ಸಿಜನೇಟೆಡ್ ಬ್ಲಡ್ ಆಗಬೇಕು, ಆ ಬಾಡಿ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಮತ್ತು ನಾವು ಮನೆಯಲ್ಲೂ ಅಷ್ಟೇ, ನಾವು ಇವತ್ತಿನ ದಿವಸ ಪೊಲ್ಯೂಟೆಡ್ ಎನ್ವೈರ್ಮೆಂಟಲ್ಲಿ ಇರೋದ್ರಿಂದ, ಸ್ಟ್ರೆಸ್ ಇರೋದ್ರಿಂದ, PCOD ಇದ್ದಾಗ ಸ್ಕಿನ್ ಎಲ್ಲ ಆ್ಯಕ್ನೆ ಅಂತ ಹೇಳ್ತೀವಿ, ಪಿಂಪಲ್ಸ್ ಆಗುತ್ತೆ, ಡಾರ್ಕ್ ಆಗುತ್ತೆ, ಪಿಗ್ಮೆಂಟೇಷನ್ಸ್ ಆಗುತ್ತೆ.
ಓವರ್ ವೆಯ್ಟಿಂದ ಆಗುತ್ತೆ, ಒಬೆಸಿಟಿ ಆಗ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಲೋ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್, ಹೈ ಪ್ರೋಟೀನ್ ಡಯಟ್ ತೊಗೊಳ್ಬೇಕು. ಮತ್ತು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸನ್ನು ಕನ್ಸ್ಯೂಮ್ ಮಾಡಬೇಕು. ಫಿಶ್ ತೊಗೊಳ್ಬೋದು, ಸ್ಕಿನ್ ಔಟ್ ಚಿಕನ್ ತೊಗೊಳ್ಬೋದು. ಸೊ ಈ ಥರ ಹಲವಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ ಅಡಿಕ್ವೇಟಾಗಿ ನಿದ್ದೆ. ಮತ್ತು ಸಾಧ್ಯವಾದಷ್ಟು ಫೇಸನ್ನು ನಾವು ಫ್ರೆಶ್ ವಾಟರಲ್ಲಿ ವಾಶ್ ಮಾಡುವಂಥದ್ದು, ಕೆಮಿಕಲ್ನ ಯೂಸ್ ಮಾಡಬೇಡಿ. ಆ್ಯಂಡ್ ನ್ಯಾಚುರಲಿ ಸಿಗುವಂಥದ್ದು ಸ್ಕಿನ್ ರಿಜುವಿನೇಟಿಂಗ್ ಮೆಥಡ್ಸು. ಈಗ ನನಗೆ ಒಂದೊಂದು ದಿವಸ ಮಲ್ಟಿಪಲ್ ವೆಜಿಟೇಬಲ್ಸನ್ನು ನಾವು ಗ್ರೈಂಡ್ ಮಾಡಿ ಅದ್ರ ಜ್ಯೂಸ್ ತೊಗೊಳ್ಬೋದು. ಸೊ ದಟ್ ಅನಿಮಿಯಾ ಇರಲ್ಲ, ಏರ್ ಫಾಲ್ ಇರಲ್ಲ, ಆ ಥರದ್ದು. ನಿಮಗೆ ಫ್ರೂಟ್ ಪ್ಯಾಕ್ಸ್ ಅಂತ ಹಾಕ್ಕೊಳ್ಬೋದು, ವೆಜಿಟೇಬಲ್ ಪ್ಯಾಕ್ಸ್ ಅಂತ ಹಾಕೋಬೋದು, ವಿಚ್ ವಿಲ್ ಡೈರೆಕ್ಟ್ಲಿ ಅಬ್ಸರ್ವ್ ದ ಸ್ಕಿನ್ನ. ಆ ರಿಜುವಿನೇಷನ್ ಮಾಡುವಂಥದ್ದು. ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೋದು. ಯಾವಾಗ ಸಾಧ್ಯ ಆಗುತ್ತೆ ಅವಾಗ ಒಂದು ಫಾಸ್ಟಿಂಗ್ ಮಾಡುವಂಥದ್ದು ಒಂದು ಹವ್ಯಾಸ ಮಾಡ್ಕೊಳ್ಬೇಕು. ಈಗ ನಮ್ಮ ಬಾಡಿನೂ ಒಂದು ರಿಫ್ರೆಶ್ ಆಗಲಿಕ್ಕೆ ಒಂದು ಟೈಮ್ ಕೊಡಬೇಕು. ನೀವು ಸಿಸ್ಟಮ್ ಯೂಸ್ ಮಾಡ್ತಾ ಇರ್ತೀರಾ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ಅದು ಸುಸ್ತಾಗ್ಬಿಡುತ್ತೆ. ಹೌದು. ಸೊ ಯು ರಿಫ್ರೆಶ್ ದ ಸಿಸ್ಟಮ್. ನಮ್ಮ ಬಾಡಿನ ಹೇಗೆ ರಿಫ್ರೆಶ್ ಮಾಡ್ತಾ ಇದ್ದೀರಾ? ಬಾಡಿ ವಿಲ್ ನೆವರ್ ಆಸ್ಕ್ ನಾನು ಟಯರ್ಡ್ ಅಂತ ಹೇಳಲ್ಲ. ಸೊ ನಾವು ಬಾಡಿ ರಿಫ್ರೆಶ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಎ ಡೇ ಬ್ರೇಕ್ ಕೊಡಿ ಬಾಡಿಗೆ. ಸೊ ವಾಟ್ ಎವರ್ ಬ್ಯಾಡ್ ಎಲಿಮೆಂಟ್ ಇಸ್ ದೇರ್, ಟಾಕ್ಸಿನ್ಸ್ ಇಸ್ ದೇರ್, ಇಟ್ ವಿಲ್ ಗೆಟ್ ಎಕ್ಸ್ಕ್ರೇಟೆಡ್, ಇಟ್ ವಿಲ್ ಗೋ ಔಟ್ ಆಫ್ ಅವರ್ ಬಾಡಿ. ರಿಫ್ರೆಶ್ ಆಗುತ್ತೆ. ಹೈಡ್ರೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ. ತುಂಬ ಇಂಪಾರ್ಟೆಂಟು. ಫ್ರೂಟ್ ಜ್ಯೂಸಸ್ಸು, ಫ್ರೂಟ್ಸು ಕನ್ಸಂಪ್ಷನ್ ಮಾಡುವಂಥದ್ದು. ಅದರಲ್ಲೇ ನಮಗೆ ಬೇಕಾಗಿರುವಂಥದ್ದು ವೈಟಮಿನ್ ಸಿ. ಈಗ ಲೆಮನ್ ಜ್ಯೂಸ್ ತೊಗೊಳ್ಬೋದು, ಆರೆಂಜಸ್ ತೊಗೊಳ್ಬೋದು, ಆ ಥರದ್ದು. ಸೊ ನ್ಯಾಚುರಲಿ ಅವೈಲಬಲ್ ಫುಡ್ ಕಾಂಪೊನೆಂಟ್ಸಲ್ಲೇ ನಮ್ಮ ಸ್ಕಿನ್ ಗ್ಲೋ ಆಗೋ ಥರದ್ದೆಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಸಾಧ್ಯ ಆಗುತ್ತೆ. ಮತ್ತು ಸ್ಟ್ರೆಸ್ ಫ್ರೂ ಮತ್ತು ಲೈಫನ್ನು ನಾವು ಯಾವಾಗ ಖುಷಿಯಾಗಿ ತಗೊಳ್ತೀವಲ್ಲ, ವಾಟ್ ಎವರ್ ಪಾಸಿಟಿವ್ಸ್ ಇನ್ ಯುವರ್ ಲೈಫ್, ಸೊ ಅದನ್ನು ನಾವು ಫಸ್ಟ್ ಎಂಜಾಯ್ ಮಾಡಬೇಡೋಣ. ಎವ್ರಿಬಡಿ ವಿಲ್ ಹ್ಯಾವ್ ನೆಗೆಟಿವ್ಸ್. ನೋ ಪರ್ಸನ್ ಈಸ್ ಪರ್ಫೆಕ್ಟ್ ಆನ್ ದಿಸ್ ಅರ್ತ್ ಅಲ್ವಾ? ಸೊ ನಾವು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಯಾರಾದರೂ ಹೇಳ್ತಾರೆ ಅಂದರೆ ಐ ಡೋಂಟ್ ಬಿಲೀವ್ ದಟ್. ಸೊ ಎಲ್ಲರಲ್ಲೂ ನೆಗೆಟಿವ್ಸ್ ಇರುತ್ತೆ. ಸೊ ಟ್ರೈ ಟು ಟೇಕ್ ಅ ಪಾಸಿಟಿವ್ಸ್ ಇನ್ ಎವ್ರಿ ಒನ್ ಇಟ್ಸ್ ಲೈಫ್. ಸೊ ನಮ್ಮ ಪಾಸಿಟಿವ್ಸನ್ನು ನಾವು ಫಸ್ಟ್ ಎಂಜಾಯ್ ಮಾಡೋಣ. ನೆಗೆಟಿವ್ಸ್ನ ಹೌ ಟು ಓವರ್ಕಮ್, ಹೌ ಟು ಸೆಟ್ರೇಟ್, ಹೌ ಟು ಗೆಟ್ ರಿಡ್ ಆಫ್ ದಿಸ್ ನೆಗೆಟಿವ್ಸ್. ಹೊರಗಡೆನೂ ಹೋಗಿ 10 ಜನ ಜೊತೆ ಮಾತಾಡಿ, ಕೂತ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ನನ್ನ ಕಷ್ಟನೇ ದೊಡ್ಡದು ಅಂದ್ಕೊಂಡಿರ್ತೀನಿ. 4 ಜನ ಕಷ್ಟ ಇರೋರ ಜೊತೆ ಮಾತಾಡಿದಾಗ ನನ್ನ ಕಷ್ಟ ಆಫ್ಟರ್ ಆಲ್ ಅನ್ಸ್ಬಿಡುತ್ತೆ. ಸೊ ಯಾರಿಗೋ 4 ಜನಕ್ಕೆ ಸಹಾಯ ಮಾಡ್ತೀನಿ, ಅವತ್ತಿನ ನನಗೆ ಖುಷಿ ಆಗುತ್ತೆ. ಯಾರಿಗೋ ಊಟ ಇಲ್ದಿರೋರು ಒಂದೊತ್ತು ಊಟ ನಾನು ಕೊಡ್ತೀನಿ. ನಾನೊಂದು ಆಸ್ಪತ್ರೆ ನಡೆಸ್ತಾ ಇದ್ದೀನಿ. ಸುಮಾರು ಒಂದು 100 ಜನದ ಮೇಲೆ ಎಂಪ್ಲಾಯೀಸ್ ಇದ್ದಾರೆ. ಅಷ್ಟು ಜನದ ಫ್ಯಾಮಿಲಿಗೆ ಈ ಒಂದು ಸಂಸ್ಥೆ ಊಟ ಕೊಡ್ತಾ ಇದೆ. ನನಗೆ ಅದಕ್ಕೆ ಸಂತೋಷ ಇದೆ, ಇದೆ. ಹೌದು, ಯಾರೋ ಅಟ್ಲೀಸ್ಟ್ 10 ಜನಕ್ಕೆ ಒಂದು ಆಲ್ದ ಮರ ಆಗಿದೆ ಅಲ್ವಾ, ಇದು ಆ ಸಂತೋಷ ನನಗಿದೆ. ಸೊ ಆ ಥರ ಎಲ್ಲೋ ಒಂದು ಕಡೆ ನಿಮ್ಮ ಜೀವನನ ನೀವು ಒಂದು ಎಂಜಾಯ್ ಮಾಡ್ಕೊಳ್ಳೋವಂಥದ್ದು. ಒಂದು ವಾಟ್ ಎವರ್ ಪಾಸಿಟಿವ್ಸ್ ಯು ಹ್ಯಾವ್, ಯು ಟೇಕ್ ಇಟ್. ನೆಗೆಟಿವ್ಸ್ ಇರೋದನ್ನು ಹೌ ಟು ಓವರ್ಕಮ್, ಹೌ ಟು ಟೇಕ್ ಅ ಸಪೋರ್ಟ್. ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಒಂದು ಸಪೋರ್ಟನ್ನು ನಾವು ಯಾವಾಗಲೂ ಬಿಡಬಾರ್ದು. ಯು ಶುಡ್ ಸ್ಟಿಕ್ ಆನ್ ಟು ದೆಮ್. ನಮ್ಮ ಸುತ್ತಮುತ್ತ ಇರೋರೇ ನಮಗೆ ಬೇಕಾಗೋದು ಇಮಿಡಿಯೇಟಾಗಿ ಸಿಗುವಂಥವ್ರು. ಅವರನ್ನು ನಾವು ಸಹಾಯ ತಗೊಳ್ಬೇಕು. ಯಾರಿಂದನೂ ಎಷ್ಟೋ ಸಹಾಯಗಳಾಗುತ್ತೆ. ಪೇಷಂಟಿಗೆ ನಾನು ಸಹಾಯ ಮಾಡ್ತೀನಿ ಅನ್ಕೋತೀನಿ, ಎಷ್ಟೋ ಸರಿ ಅದಾಗಲ್ಲ. ಪೇಷಂಟೇ ಬಂದು ನನಗೆ ಸಹಾಯ ಮಾಡ್ತಾರೆ ಅಂತ ನಾನು ಐ ಟೇಕ್ ಇಟ್ ದಟ್ ವೇ. ಯಾಕಂದರೆ ನಾನು ಒಂದು 8 to 9 hours ಆನ್ ಆ್ಯಾವರೇಜ್ ಐ ಸ್ಪೆಂಡ್ ಮೈ ಟೈಮ್ ಇನ್ ದ ಹಾಸ್ಪಿಟಲ್. ಅಷ್ಟು ಟೈಮಲ್ಲಿ ನನ್ನ ಪ್ರಾಬ್ಲಮ್ ಮರ್ತೋಗಿರ್ತೀನಿ. ಸೊ ಐ ವುಡ್ ಹವ್ ಇನ್ವಾಲ್ವ್ ಕಂಪ್ಲೀಟ್ಲಿ ವಿತ್ ಆಲ್ ಪೇಷಂಟ್ಸು, ಸರ್ಜರೀಸು, OT. ಆ ಟೈಮಲ್ಲಿ ನನಗೇನೇ ಸಮಸ್ಯೆ ಇದ್ವು, ಐ ವುಡ್ ಹವ್ ಫಾರ್ಗಾಟನ್. ಸೊ ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್ ಮೀ. ಸೊ ಆ ಥರ ಎಲ್ಲ ಕೆಲಸದಲ್ಲೂ ನಾವು ಪಾಸಿಟಿವ್ಸ್ ಯೋಚನೆ ಮಾಡಬೇಕು. ಸೊ ಆಲ್ ದಿಸ್ ವಿಲ್ ಕಾಂಟ್ರಿಬ್ಯೂಟ್ ಅ ಲಾಟ್. ಒಟ್ಟಿನಲ್ಲಿ ನಿಮ್ಮನ್ನ ನೀವು ಪ್ರೀತಿ ಮಾಡಿ, ಆಮೇಲೆ ನ್ಯಾಚುರಲ್ ಆಗಿ ಏನೇನು ಇರುತ್ತೆ ಅದನ್ನೆಲ್ಲ ರಿಸೀವ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಒಳ್ಳೆ ಫುಡ್ ತಗೊಳ್ಳಿ, ಎಲ್ಲ ಇದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಮೇಡಮ್, ನಿಮ್ಮ ಹಾಸ್ಪಿಟಲ್ ನಾನು ಅಬ್ಸರ್ವ್ ಮಾಡಿದ್ದು, ನಾವು ರಿಸೆಪ್ಷನ್ಗೆ ಎಂಟರ್ ಆದ ತಕ್ಷಣ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನಿಮ್ಮಲ್ಲಂತೂ ನಾನು ನೆಗೆಟಿವ್ ಥಾಟ್ಸ್ ಇಲ್ಲಿ ತನಕ ನೋಡೇ ಇಲ್ಲ. ಬರೀ ಯಾವಾಗಲೂ ಪಾಸಿಟಿವ್ ವೈಬ್ಸ್ ನಿಮ್ಮ ಜೊತೆ ಮಾತಾಡಿದಾಗೆಲ್ಲ. ಇವಾಗ ನೀವು ಮಾತಾಡುವಾಗಲೂ ನಂಗೆ ಹಂಗೆ ಅನ್ನಿಸ್ತು. ರಿಸೆಪ್ಷನ್ನಿಂದ ಹಿಡಿದು ಮೇಡಮ್ ಆಪರೇಷನ್ ಥಿಯೇಟರ್ ತನಕ ಹಾಸ್ಪಿಟಲ್ದು ಒಂದು ದಿನಚರಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಹೇಳಿ. ಎಷ್ಟೋ ಪ್ರೆಷರ್ ಇರುತ್ತೆ, ಎಷ್ಟೋ ಏನೋ ವರ್ಕ್ ಹಾಗೆ ಇರುತ್ತೆ. ಒಂದು ದಿನ ಕೊನೆಯಾದಾಗ ಒಂದು ಆತ್ಮತೃಪ್ತಿ ಇರುತ್ತೆ. ಹಾಗಾಗಿ ರಿಸೆಪ್ಷನಲ್ಲಿ ಕೆಲಸ ಮಾಡೋರಿಂದ ಹಿಡಿದು, ಕ್ಲೀನ್ ಮಾಡೋರಿಂದ ಹಿಡಿದು, ಆಪರೇಷನ್ ಥಿಯೇಟರಲ್ಲಿ ಡಾಕ್ಟರಿಂದ ಹಿಡಿದು, ಸೊ ಒಂದು ಹಾಸ್ಪಿಟಲ್ ಅಂದರೆ ಹಿಂಗಿರುತ್ತೆ ಅನ್ನೋದು ಒಂದು ಪಿಕ್ಚರ್ ಹೇಳಿ ನನಗೆ. ಇವಾಗಲೂ ಅಷ್ಟೇ. ಒಂದು ಆಸ್ಪತ್ರೆ ಅಂದರೆ ನಾನು ಮಾಡಿದೆ ಅಂತ ಹೇಳೋಕ್ಕಾಗಲ್ಲ, ನಾವು ಮಾಡಿದ್ವಿ ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ಎ ಟೀಮ್ ವರ್ಕ್. ಈಗ ನಾನೊಂದು ಆಪರೇಷನ್ ಮಾಡಬೇಕು ಅಂದರೆ ನಾನು ಒಬ್ಬಳೇ ಮಾಡಿದ್ರೆ ಉಪಯೋಗ ಆಗಲ್ಲ, ನಾನು ಗುಡ್ ಸರ್ಜನ್ ಆಗೋಕ್ಕಾಗಲ್ಲ. ಸೊ ನಾನು ಆಸ್ಪತ್ರೆಗೆ ಬರ್ತೀನಿ ಅಂದರೆ ಫಸ್ಟ್ ಥಿಂಗು, ನಾನು ಬಂದಿದ ತಕ್ಷಣ ಆಸ್ಪತ್ರೆಗೆ ಎಂಟ್ರ್ ಆಗಿದ ತಕ್ಷಣ ಒಂದು ಶಿವ ಪಾರ್ವತಿದು ಒಂದು ದೇವ್ರ ವಿಗ್ರಹ ಇದೆ. ಹೌದು, ಫಸ್ಟ್ ಓಪನ್ ಆಗಿದ ತಕ್ಷಣ ನನ್ನ ಕಣ್ಣು ಕಾಣೋದು ಅದೊಂದು. ಎಲ್ಲೋ ಒಂದು ಕಡೆ ನಂದೊಂದು ಬಿಲೀಫ್,
ನನಗೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ, ನಾನು ಐ ಶುಡ್ ನಾಟ್ ಕಂಡಕ್ಟ್ ಎನಿ ಮಿಸ್ಟೇಕ್ಸ್, ಸಂಬಡಿ ಈಸ್ ವಾಚಿಂಗ್. ಸೊ ಫಸ್ಟ್ ಒಂದು ಯಾರಿಗೊಬ್ರಿಗೆ ತಲೆ ಬಾಗಬೇಕು ಅನಿಸುತ್ತೆ. ಬಂದಿದ ತಕ್ಷಣ ಒಂದು ರಿಸೆಪ್ಷನ್ ಕೌಂಟರ್ ಇದೆ, ಅಲ್ಲಿ ಬಂದಿದ ತಕ್ಷಣ ಅಟ್ಲೀಸ್ಟ್ ಒಂದು ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ತಾರೆ ಖುಷಿಯಾಗಿ. ಅವ್ರ ಮನೆಯಲ್ಲೂ ಅವ್ರಿಗೇನು ಕಷ್ಟ ಇರುತ್ತೋ ಅಟ್ಲೀಸ್ಟ್ ಆ ಮೂಮೆಂಟ್ಗೆ ಒಂದು ನಗು ಮುಖ ತೊಗೊಂಡು ಬಂದು ಒಂದು ವಿಶ್ ಮಾಡೋದು ಮಾಡ್ತಾರೆ. ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ಸು. ಒಂದಷ್ಟು ಜನ ಪೇಷಂಟ್ಸ್ ಕೂತಿರ್ತಾರೆ, ಅಟೆಂಡರ್ಸ್ ಕೂತಿರ್ತಾರೆ, ಅವ್ರನ್ನ ಒಂಚೂರು ಮಾತಾಡಿಸ್ಕೊಂಡು ಹೋಗಿ ನಾನು ಚೇಂಬರ್ ಕೂತ್ಕೊಳ್ತೀನಿ. ಪೇಷಂಟ್ಸ್ಗಳು ಅಷ್ಟೊತ್ತಿಗೆ ಅರೇಂಜ್ ಮಾಡಿರ್ತಾರೆ, ಅವನ್ನೆಲ್ಲ ಫೈಲ್ಗಳು ತೊಗೊಂಡು ಒಂದು ಒ ಪಿ ಡಿ ನರ್ಸ್ ಇರ್ತಾರೆ ಅಂದರೆ ಅವರಿಗೆ ಏನಾಗುತ್ತೆ ಅಂದರೆ ಡಾಕ್ಟ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ ಪಾಪ ಅವರು. ಯಾಕೆಂದರೆ ಒಂದು ಫೈಲ್ ತೊಗೊಂಡಾಗ ಆ ಫೈಲ್ನಲ್ಲಿ ನೀವು ಹೊಸಬ್ರು ಇರ್ತೀರಾ, ಹಳಬ್ರು ಇರ್ತೀರಾ, ಏನಾರು ಆಪ್ರೇಷನ್ ಆಗಿದೆಯಾ, ಯಾವಾಗಾಗಿದೆ, ಏನು ಕಾರಣಕ್ಕಾಗಿದೆ, ಹಳೆ ರಿಪೋರ್ಟ್ಸ್ ಏನಾರು ಇದೆಯಾ, ಅದನ್ನು ಒಂದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅವ್ರಿಗೊಂದು ಬಿ ಪಿ ನೋಡು, ವೆಯ್ಟ್ ನೋಡು, ಬೇರೆ ಏನೋ ಸಮಸ್ಯೆ, ಸುಮಾರು ಪ್ರಾಬ್ಲಮ್ಸ್ ಮಾತಾಡ್ತಾನೆ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ. ಸೊ ನನ್ನ ಚೇಂಬರ್ಗೆ ಫೈಲ್ ಬರೋ ಹೊತ್ತಿಗೆ ನನಗೊಂದಷ್ಟು ಮಾಹಿತಿ ಕೊಟ್ಬಿಡ್ತಾರೆ. ಓಕೆ. ಆಮೇಲೆ ಪ್ರಯಾರಿಟೈಸ್ ಮಾಡೋವಂಥದ್ದು. ಯಾರೋ ತುಂಬ ಎಮರ್ಜೆನ್ಸಿಲಿ ಇರ್ತಾರೆ, ನೀವು ಆನ್ ಅಪಾಯಿಂಟ್ಮೆಂಟೇ ಬರಬೇಕು ಅಂತ ಏನಿಲ್ಲ, ಎಮರ್ಜೆನ್ಸಿ ಇರೋದನ್ನ ಸಿಸ್ಟರ್ ಕೆನ್ ಅಂಡರ್ಸ್ಟ್ಯಾಂಡ್. ಸೊ ಅವನ್ನ ಪ್ರಯಾರಿಟೈಸ್ ಮಾಡಿ ಇನ್ನೊಬ್ರನ್ನ ಪೇಷಂಟ್ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಮೊದಲು ಕಳಿಸುವಂಥದ್ದು. ಅವ್ರ ಸಮಯನ ಇಂಪಾರ್ಟೆಂಟ್ ಇರುತ್ತೆ, ಅಡ್ಮಿಷನ್ಸ್ ಇರುತ್ತೆ, ಅಥವಾ ನಮ್ಮ ಟೈಮ್ ಇಂಪಾರ್ಟೆಂಟ್ ಇರ್ತದೆ, ಆ ಟೈಮ್ ಸ್ಲಾಟಲ್ಲಿ ಮುಗಿಸ್ಬೇಕು ಅವ್ರ ಪೇಷಂಟ್ಸು, ಓಟಿಗೆ ಹೋಗೋದಿರುತ್ತೆ. ಸೊ ಅಲ್ಲಿಂದ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತೀವಿ ಅಂದರೆ ಆಪ್ರೇಷನ್ ಥಿಯೇಟ್ರು ಒಂದು ದೇವಸ್ಥಾನ ನಮಗೆ. ಯಾಕಂದರೆ ದೇವ್ರನ್ನ ಹೇಗೆ ನಾವು ಸಂತೋಷವಾಗಿಡೋಕ್ಕೆ ಸಾಧ್ಯ ಹೇಳಿ? ಆ ಇರೋವಂಥ ಎನ್ವೈರ್ಮೆಂಟ್ ಶುದ್ಧಿಯಾಗಿರಬೇಕು, ಆ ಸುತ್ತಮುತ್ತ ಓಡಾಡುವಂಥ ಜನಗಳೆಲ್ಲ ಖುಷಿಯಾಗಿರಬೇಕು, ದೇವ್ರನ್ನ ನೆನೆಸ್ಕೊಳ್ತಾ ಇರ್ತಾರೆ, ಒಂದು ಶ್ಲೋಕ ಹೇಳ್ತಾ ಇರ್ತಾರೆ, ಆ ಪ್ರವಚನ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಅಲ್ವಾ? ಸೊ ಆ ಒಂದು ಎನ್ವೈರ್ಮೆಂಟೇ ಬೇರೆ ಥರ ಇರುತ್ತೆ. ಹಾಗೆ ಓಟಿಗೆ ಹೋಗಿದ ತಕ್ಷಣ ಒಂದು 10 ಜನ ಇರ್ತಾರೆ ಒಂದು ಓಟಿನಲ್ಲಿ ಅಂದರೆ, ಅಷ್ಟು ಜನ ಒಂದು ಪೇಷಂಟ್ ಬಗ್ಗೆ ಪೂರ್ತಿ ಮಾಹಿತಿ ಇರುತ್ತೆ. ಒಂದು ಇನ್ಸ್ಟ್ರೂಮೆಂಟ್ ಹಾಕೊಳ್ಳೋದ್ರಿಂದ ಹಿಡಿದು ಒಂದು ಸೆಟಪ್ ಇರುತ್ತೆ, ಲ್ಯಾಪ್ರೋಸ್ಕೋಪಿಕ್ ಸೆಟಪ್ಪು, ಅದನ್ನು ಅರೇಂಜ್ ಮಾಡಿ ಇಡೋದ್ರಿಂದ ಹಿಡಿದು ಹೋಗಿದ ತಕ್ಷಣ ಫ್ರೆಶ್ ಅನಿಸ್ಬೇಕು, ಆಯಿತು ಲೆಟ್ ಮೀ ಸ್ಟಾರ್ಟ್ ಗುಡ್ ವರ್ಕ್ ಅನ್ನೋದು ಒಂದು ಫೀಲಿಂಗು ವಿಶ್ ಮಾಡ್ತಾರೆ. ಅನಸ್ಥೆಟಿಸ್ಟಿಂದ ಹಿಡಿದು ನೀಟಾಗಿ ರೆಡಿಯಾಗಿರುತ್ತೆ. ಪೇಷಂಟ್ ಹತ್ರ ಮಾತಾಡ್ಬಿಟ್ಟು ನೀಟಾಗಿ ನೋಡಮ್ಮ ಈ ಥರದ ಆಪ್ರೇಷನ್ ಆಗ್ತಾ ಇದೆ ಹಿಂದೆ. ಎಷ್ಟೋ ಸರಿ ಪೇಷಂಟು ವಾಚ್ ಮಾಡ್ತಾರೆ ಅವ್ರ ಸರ್ಜರಿನ. ಅದೊಂದು ಅಡ್ವಾಂಟೇಜ್ ನಮ್ಮಲ್ಲಿ ಏನಂದರೆ ಸ್ಪೈನಲ್ ಅನಸ್ತೀಶಾ ಅಂತ ಕೊಡ್ತೀವಿ ಬೆನ್ನಿಗೆ. ಸೊ ಆಲ್ ಅವರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಎಲ್ಲ ನಾವು ಸ್ಪೈನಲ್ ಅನಸ್ತೀಶಾದಲ್ಲಿ ಮಾಡ್ತೀವಿ. ಸೊ ಪೇಷಂಟ್ ವಿಲ್ ಬಿ ಕಾನ್ಷಿಯಸ್. ಸೊ ಅವ್ರು ಬೇಕಂದರೆ ಮಾನಿಟ್ರ್ ಇರುತ್ತೆ, ಮಾನಿಟ್ರ್ ನೋಡ್ಕೊಂಡು ನಾವು ಆಪ್ರೇಟ್ ಮಾಡುವಂಥದ್ದು ಕೈಯಲ್ಲಿ. ಸೊ ಆ ಮಾನಿಟ್ರನ್ನ ಅವ್ರು ನೋಡ್ಬೋದು ಕಾನ್ಷಿಯಸ್ ಇರೋದ್ರಿಂದ ಏನಾದ್ರು ಇದೆ. ಆ ಥರ ಸುಮಾರು ಜನ ನೋಡ್ತಾರೆ, ಅವ್ರದ್ದು ಸರ್ಜರಿ ಅವ್ರು ನೋಡೋಕ್ಕೆ ಪ್ರಾವಿಷನ್ ಇರುತ್ತೆ. ಅವ್ರು ಧೈರ್ಯವಾಗಿದ್ದಾರೆ, ನಾನು ನೋಡ್ತೀನಿ ಅಂದರೆ ನೋಡ್ಬೋದು. ಸೇಮ್ ಸರ್ಜರಿ ಲೈವ್ ಇನ್ನೊಂದು ಕನ್ಸಲ್ಟೇಷನ್ ರೂಮ್ಗೆ ಹೊರಗಡೆ ರಿಲೇ ಆಗ್ತಾ ಇರುತ್ತೆ. ಅಟೆಂಡರ್ಸ್ ಯಾರಾದರೂ ಏನಾದ್ರು ನಾವು ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದರೆ ಮೊದಲೆಲ್ಲ ಚೇಂಜ್ ಮಾಡ್ಕೊಂಡು ಒಟ್ಟಿಗೆ ಬಂದು ಆ ಬ್ಲಡ್ ಎಲ್ಲ ಇರೋದನ್ನು ನೋಡಬೇಕಾಗಿತ್ತು. ಅವ್ರಿಗೂ ಹಿಂಸೆ ಆಗ್ತಾ ಇತ್ತು, ಇವು ನನ್ನ ಮಗಳು ಹೆಂಡ್ತಿನೋ ಅಥವಾ ಇನ್ನೊಬ್ರು ಯಾರೋ ಅಣ್ಣನೋ ತಮ್ಮನೋ ಸರ್ಜರಿ ಇಷ್ಟು ಕಷ್ಟ ಆಗುತ್ತೆ. ಇವಾಗ ಏನಿಲ್ಲ, ಹೊರಗಡೆ ಏನು ಲೈವ್ ಸರ್ಜರಿ ಇರುತ್ತೆ ಅದು ರಿಲೇ ಆಗುತ್ತೆ. ಅವ್ರು ರೆಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಬೇಕಂದರೆ ಅಲ್ಲಿ ನಾವೇನಾದ್ರು ಹೇಳುವಂಥದ್ದಿದ್ರೆ, ಎಕ್ಸ್ಪ್ಲನೇಷನ್ ಮಾಡುವಂಥದ್ದಿದ್ರೆ ಅವರಿಗೆ ಓವರ್ ದ ಫೋನಲ್ಲಿ ಪಿಕ್ಚರ್ ತೋರಿಸ್ಕೊಂಡು ನಾವು ಹೇಳುವಂಥದ್ದು ಮಾಡ್ಬೋದು. ಇದೆಲ್ಲ ಟೆಕ್ನಿಕಲಿ ಡಿಮ್ಯಾಂಡಿಂಗ್ ವರ್ಕ್. ಈಗ ರೋಬೋಟಿಕ್ ಸರ್ಜರಿ ಮಾಡ್ತೀವಿ ಅಂದರೆ ರೋಬೋಟಿಕಲ್ಲೂ ಅಷ್ಟೇ, ಹೊರಗಡೆ ಕನ್ಸೋಲಲ್ಲಿ ಕೂತ್ಕೊಂಡು ನಾವು ಜಾಸ್ಟಿಕ್ಕಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾ ಇದ್ರೆ ಹೊರಗಡೆ ರೋಬೋಗೆ ನಾವು ಆ ಹ್ಯಾಂಡಲ್ಸನ್ನು ಫಿಕ್ಸ್ ಮಾಡಿರೋದು ಸೂಪರ್ ಪರ್ಫೆಕ್ಟಲ್ಲಿ ಸರ್ಜರಿ ಮಾಡ್ಬೋದು. ಅಷ್ಟೇ ಚೆನ್ನಾಗಿ ಆಗುತ್ತೆ. ಸೊ ಆ ಥರ ಒಂದು ಎನ್ವೈರ್ಮೆಂಟು. ಬಟ್ ಆ ಟೈಮ್ನಲ್ಲಿ 1 hour ಸರ್ಜರಿ ಆಗುತ್ತೆ ಅಂದರೆ ಆ 1 hour 100% ಆಫ್ ಮೈ ಮೈಂಡ್, ಮೈ ಹಾರ್ಟ್ ಈಸ್ ಇನ್ವಾಲ್ವ್ಡ್. 100%, ನಾಟ್ ಇವನ್ 1% ಶಾರ್ಟ್. ನಾನು ಮಾಡೋ ಕೆಲಸದಲ್ಲಿ ನಾನು ಆಪ್ರೇಟ್ ಮಾಡುವಾಗ ಸ್ಮಾಲ್ ವೇರಿಯೇಷನ್ಸ್ ಆಯಿತು, ಸ್ಮಾಲ್ ಚೇಂಜಸ್ ಆಯಿತು ಅಂದರೆ ಇಟ್ ವಿಲ್ ಕಾಸ್ಟ್ ಅ ಲೈಫ್ ಆಫ್ ಸಂಬಡಿ. ಸೊ ಅಷ್ಟು ಸೂಕ್ಷ್ಮವಾಗಿರುವಂಥ ಒಂದು ಕೆಲಸ ನಾನು ಮಾಡೋದ್ರಿಂದ ನಿಜವಲ್ಲ ಆ ಎನ್ವೈರ್ಮೆಂಟು, ಆ ಟೀಮ್ ಏನಿರುತ್ತಲ್ಲ ಅದು ಅಲ್ಟಿಮೇಟ್. ಅವರಿಲ್ಲದೆ ನಾನಿಲ್ಲ ಇವತ್ತು ಅಂತ ಹೇಳ್ಬೋದು. ಮತ್ತು ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಗೆ ಕಣ್ಣು ಏನಪ್ಪ ಅಂತಂದರೆ ಕ್ಯಾಮ್ರಾ. ಆಯಿತಾ, ಇವಾಗ ನೀವು ಕ್ಯಾಮ್ರಾ ಇಲ್ಲಿಟ್ಟಿದ್ದೀರಿ, ನಮ್ಮ ಕ್ಯಾಮ್ರಾ ಆಪ್ರೇಟಿಂಗ್ ಕ್ಯಾಮ್ರಾ. ಆ ಕ್ಯಾಮ್ರಾ ತೋರಿಸೋರು ಇನ್ನೊಬ್ರು ಸರ್ಜನ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ಆಪ್ರೇಟ್ ಮಾಡ್ತೀನಿ ಅಂದರೆ ನನಗೆ ಇನ್ನೊಬ್ರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಕ್ಯಾಮ್ರಾ ತೋರಿಸ್ತಾ ಇರ್ತಾರೆ. ಈ ಆರ್ ಶಿ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಕರೆಕ್ಟಾಗಿ ತೋರಿಸಿಲ್ಲ ಅಂದರೆ ನಾನು ಮಾಡೋ ಕೆಲಸ ವ್ಯತ್ಯಾಸ ಆಗ್ಬೋದು. ಸೊ ಹಾಗಾಗಿ ಇಬ್ಬರು ಸರ್ಜನ್ಸ್ ಇರ್ತೀವಿ. ಈಗ ನಾನು ಆಪ್ರೇಟ್ ಮಾಡ್ತೀನಿ ಅಂದಾಗ ನನ್ನ ಜೊತೆ ಡಾಕ್ಟರ್ ನಾಗರಾಜ್ ಅವರು ಇರ್ತಾರೆ, ಇಲ್ಲ ಅವರು ಆಪ್ರೇಟ್ ಮಾಡ್ತಾರೆ ಅಂದರೆ ಐ ವಿಲ್ ಬಿ ಅ ಕ್ಯಾಮ್ರಾ ಪರ್ಸನ್. ಸೊ ಆ ಥರ ಇಟ್ಸ್ ಎ ಟೀಮ್ ವರ್ಕ್. ಇದನ್ನು ಸತತವಾಗಿ 23 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ಈ ಟೀಮಲ್ಲಿ ವ್ಯತ್ಯಾಸ ಆಗ್ಬಿಟ್ರೂ ಕಷ್ಟ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ಅದಾದ ನಂತರ ICU ಟೀಮ್ ಇದೆ ನಮ್ಮಲ್ಲಿ. ICU ಟೀಮೂ ಅಷ್ಟೇ ಚೆನ್ನಾಗಿದ್ದಾರೆ. ಎಲ್ಲರೂ ಇಂಟೆನ್ಸಿವಿಸ್ಟು ಇದ್ದಾರೆ, ಅನಸ್ಥೆಟಿಸ್ಟ್ ಇದ್ದಾರೆ, ಫಿಸಿಷಿಯನ್ ಇದ್ದಾರೆ, ನಗ್ನಗ್ತೆಲ್ಲ ಯಂಗ್ ಡಾಕ್ಟರ್ಸು.
ನಿಜವಾಗ್ಲೂ ಅವರು ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ದೆಮ್. ಏನಂದರೆ ನೀವು ಎಷ್ಟೊತ್ತಾದರೂ ಇರಲಿ 24/7 ಎನಿ ಟೈಮ್ ಎಮರ್ಜೆನ್ಸಿ ನೋಡಪ್ಪ ಏನೋ ಕಾಂಪ್ಲಿಕೇಟೆಡ್ ಕೇಸು ಇದು ಬರುತ್ತೆ ಅದು ಬರುತ್ತೆ, ನೀವು ಏನಾದ್ರು ಕೇಸ್ ಮಾಡಿ ಐಸಿಗೆ ಹಾಕಿ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ದೇ ರಿಯಲಿ ಮ್ಯಾನೇಜ್ ವೆರಿ ವೆಲ್. ಆ್ಯಂಡ್ ಅವ್ರು ಯಾರೂ ಇಲ್ಲ ಅಂದರೆ ನಮ್ಮದು ಇವತ್ತು ವರ್ಕು ನಾವು ಇವತ್ತು ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ದೀನಿ ಅನ್ಸುತ್ತೆ, ಬಟ್ ಅವ್ರುಗಳೆಲ್ಲ ಬರಬೇಕು. ಇನ್ಫ್ಯಾಕ್ಟ್ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಮೈ ಟೀಮ್ ಆ್ಯಂಡ್ ಸ್ಟಾಫ್, ಎವ್ರಿ ಒನ್. ದೇ ಆರ್ ಆಲ್ವೇಸ್ ಲೈವ್ಲಿ, ಹ್ಯಾಪಿ, ವೆರಿ ಕೋಆಪ್ರೇಟಿವ್. ಎಲ್ಲ ನನಗೆ ಸೆಕ್ಯೂರಿಟಿಯಿಂದ ಹಿಡಿದು ಹೌಸ್ ಕೀಪಿಂಗಿಂದ ಹಿಡಿದು ನರ್ಸಸ್ಸಿಂದ ಹಿಡಿದು ಫ್ರಂಟ್ ಆಫೀಸ್, ಬ್ಯಾಕ್ ಆಫೀಸ್, ಇನ್ಕ್ಲೂಡಿಂಗ್ ಅವರ ಅಕೌಂಟ್ ಡಿಪಾರ್ಟ್ಮೆಂಟ್, MRD ಡಿಪಾರ್ಟ್ಮೆಂಟ್, ಫಿಸಿಯೋಥೆರಪಿ, ಲ್ಯಾಬೊರೇಟರಿ, ದರ್ ಆಲ್ ನಾನು ಐ ಕ್ಯಾನ್ ಸೇ 90% ಆಫ್ ದೆಮ್ ದರ್ ಎಕ್ಸಲೆಂಟ್ ಸ್ಟಾಫ್. ಅದ 10% ಇರ್ತಾರೆ ಅಲ್ಲಿ ಇಲ್ಲಿ, ಏನು ಅವರು ನಮ್ಮ ಸ್ಟಾಫೇನೆ, ನನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಓಕೆ, ನಮ್ಮ ಮನೆಯಲ್ಲಿ 3 ಜನ ಇರ್ತೀನಿ, 3 ಜನ ಮಕ್ಳಿಗೆ, ನನಗೆ 3 ಜನ ಮಕ್ಳಿದ್ದಾರೆ, 3 ಮಕ್ಕಳು ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹಾಗನ್ಬಿಟ್ಟು ಅವ್ರು ನಮ್ಮ ಮಕ್ಕಳಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಅವ್ರನ್ನ ತಿದ್ದುವಂಥದ್ದು, ಸರಿ ಮಾಡುವಂಥದ್ದು, ನಮ್ಮ ಪ್ರಾಕ್ಟೀಸ್ ತೊಗೊಂಬರುವಂಥದ್ದು, ಇಟ್ಸ್ ಕಂಟಿನ್ಯೂಸ್. ಓಕೆ, ಅದಕ್ಕೆ ಅನ್ಸುತ್ತೆ ಮೇಡಮ್ ವೈದ್ಯ ನಾರಾಯಣ ಹರಿ ಅಂತ ಹೇಳೋದು. ದೊಡ್ಡ ಮಾತು ಮೇಡಮ್. ಇವಾಗ ಸಮಾಜ ಸೇವೆ, ನೀವು ಇವಾಗ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು ಅದು ಯಾವಾಗಲೂ ನಿರಂತರವಾಗಿರುತ್ತೆ. ಅದ್ರ ಜೊತೆಗೆ ಸಮಾಜ ಸೇವೆನ ನಾವು ಯಾವ ಮೂಲಕ ಬೇಕಾದ್ರೂ ಮಾಡ್ಬೋದು. ನೀವು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ದೀರಾ ಸಾಕಷ್ಟು, ನಾನೇ ಕವರ್ ಮಾಡಿದ್ವಿ. ಫ್ರೀ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಕೋವಿಡ್ ಟೈಮಲ್ಲಿ ಕೂಡ ಸೇವೆ ಮಾಡಿದ್ದೀರಾ, ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀರಾ. ಆರೋಗ್ಯವಾದಂತಹ ಸಮಾಜ ನಿರ್ಮಾಣ ಮಾಡೋದಕ್ಕೆ ಮುಂದೆ ನಿಮ್ಮ ಕೊಡುಗೆ ಏನು? ಅದೇ ನೀವು ಹೇಳ್ದಂಗೆ ಇಷ್ಟು ಸಕ್ಸಸ್ಫುಲ್ ಆಗಿ ನೀವು ಕರಿಯರ್ ಬಿಲ್ಡ್ ಮಾಡಿದ್ಮೇಲೆ ಯಾಕೆ ನಿಮಗೆ ಈ ಡೊಮೈನ್ ಬಿಟ್ಟು ಬೇರೆ ಡೊಮೈನ್ ಬೇಕು ಅನ್ನೋ ಥರದಲ್ಲೂ ಒಂದು ಇಟ್ಸ್ ಎ ಬಿಗ್ ಕ್ವಶನ್. ನಾನು ಒಕ್ಕಲಿಗರ ಸಂಘ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗೂ ಲಾಟ್ ಆಫ್ ಕ್ರಿಟಿಸಿಸಮ್ ಆಯಿತು. ಆ ಸಮಯದಲ್ಲಿ ಎಷ್ಟೋ ಜನ ನನಗೆ ವೆಲ್ ವಿಷರ್ಸ್ ಇದ್ದವರು ಸಹ ಕೇಳಿದ್ರು, ಡಾಕ್ಟ್ರೆ ನೀವು ಇಷ್ಟು ವೆರಿ ಗುಡ್ ಹ್ಯಾಂಡ್, ವೆರಿ ಗುಡ್ ಸರ್ಜನು, ಇಷ್ಟು ಬಿಸಿ ಪ್ರಾಕ್ಟಿಷನರ್ಸು, ನಿಮ್ಮ ಸರ್ವಿಸ್ ಇನ್ನೂ ನಮ್ಮ ಪ್ರೊಫೆಷನ್ ಸಾಕಷ್ಟು ಬೇಕಿದೆ, ಯಾಕೆ ವೈ ಆರ್ ಯು ಗೋಯಿಂಗ್ ಔಟ್ ಅಂತ. ನಾನು ಐ ಆಮ್ ನಾಟ್ ಗೋಯಿಂಗ್ ಔಟ್ ಎನಿವೇರ್. ನನ್ನ ಪ್ರೊಫೆಷನ್ ಯಾವತ್ತೂ ನನಗೆ ಇದ್ದೇ ಇರುತ್ತೆ, ದಟ್ಸ್ ಮೈ ಕರಿಯರ್ ಇದ್ದೇ ಇರುತ್ತೆ. ನನಗೆ ಅಪಾರ್ಟ್ ಫ್ರಮ್ ದಟ್ ಬೇರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಬೇಕು. ಅದರಲ್ಲಿ ಏನಂದರೆ ನಾನು ಮೊದಲಿಂದನೂ ಇದೆ. ಇಟ್ಸ್ ನಾಟ್ ದಟ್ ನನಗೆ ಇವಾಗ ಇದಕ್ಕಿದ್ದಂಗೆ ಡೆವಲಪ್ ಮಾಡ್ಕೊಂಬಿಟ್ಟೆ ಅಂತ ಏನಿಲ್ಲ. ಇಟ್ ವಾಸ್ ದೇರ್ ಕಂಟಿನ್ಯೂಸ್. ಯಾವ ಥರದಲ್ಲಿ ನಾನು ಮಾಡ್ತಾ ಇದ್ದೆ ಅಂದರೆ ವರ್ಷದಲ್ಲಿ ಸುಮಾರು ಒಂದು 5 ರಿಂದ 6 ಹೆಲ್ತ್ ಕ್ಯಾಂಪ್ಸ್ ಮಿನಿಮಮ್ ನಾನು ಮಾಡ್ತಾ ಇದ್ದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡೋದು, ಕ್ಯಾನ್ಸರ್ ಸ್ಕ್ರೀನಿಂಗ್ ಇಸ್ ಮೈ ಸ್ಪೆಷಲ್ ಇಂಟ್ರೆಸ್ಟ್, ಇವತ್ತಿಗೂ ಮಾಡ್ತಾ ಇದ್ದೀನಿ. ಸೊ ವುಮೆನ್, ಕ್ಯಾನ್ಸರ್ ಇನ್ ವುಮೆನ್ ಅನ್ನೋದು, ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡುವಂಥದ್ದು, ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸುಮ್ಮನೆ ಸ್ಕ್ರೀನ್ ಮಾಡದೆ ಹೇಳಿಬಿಟ್ಟೆ ಅಂತಲ್ಲ, ಅವ್ರಿಗೆ ಎಲ್ಲಿ ಆಪ್ರೇಟ್ ಮಾಡಿ ನಮ್ಮಲ್ಲಿ ಮಾಡುವಂಥದ್ದು ಆದರೆ ಮಾಡುವಂಥದ್ದು, ರೇಡಿಯೋಥೆರಪಿ ಮಾಡಬೇಕಂದ್ರೆ ಬೇರೆ ಕಡೆ ಮಾಡಿಸುವಂಥದ್ದು, ಕಿಮೋ ನಮ್ಮಲ್ಲೇ ಆಗುತ್ತೆ ಮಾಡಿಸುವಂಥದ್ದು, ಒಟ್ಟು ಕಂಪ್ಲೀಟ್ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೆ ಸರ್ವಿಸಸ್ ಮಾಡುವಂಥದ್ದು. ನಾನು ಡೇ 1 ನನ್ನ ಕರಿಯರ್ ಸ್ಟಾರ್ಟ್ ಮಾಡಿ 2000 ಅಲ್ಲಿಂದನೂ ಮಾಡ್ತಾನೆ ಬಂದಿದ್ದೀನಿ. ಸೊ ಅದು ನನಗೆ ಸ್ಪೆಷಲ್ ಇಂಟ್ರೆಸ್ಟ್, ನನಗೆ ಬೇಕು ಸೋಷಿಯಲ್ ಲೈಫ್ ಅಂತಾನೆ ನಾನು ಮಾಡ್ತಾ ಹೋಗುವಂಥದ್ದು. ಮತ್ತು ರೂರಲ್ ಸರ್ವಿಸ್, ನಾನು ಹೊರಗಡೆ ತುಂಬ ರೂರಲ್ ಏರಿಯಾದಲ್ಲಿ ಸುಮಾರು ಹೆಲ್ತ್ ಕ್ಯಾಂಪ್ಸ್ ಮಾಡುವಂಥದ್ದು ಮಾಡಿದ್ದೀನಿ. ಮತ್ತು ಇದಲ್ಲದೆ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಈ ಕಾಲೇಜ್ಗಳಲ್ಲಿ ಹೋಗೋದು, ಸ್ಕೂಲ್ಗಳಲ್ಲಿ ಹೋಗಿ ಈ ಮಕ್ಳುಗಳಿಗೆ ಒಂದು ಹೈಜೀನ್ ಬಗ್ಗೆ ಹೇಳ್ಕೊಡುವಂಥದ್ದು, ಪರ್ಸನಲ್ ಹೈಜೀನು, ಮೆನ್ಸ್ಟ್ರಲ್ ಹೈಜೀನ್, ಫುಡ್ ಹ್ಯಾಬಿಟ್ಸ್ ಹೇಳ್ಕೊಡುವಂಥದ್ದು, ರೆಗ್ಯುಲರ್ ಎಕ್ಸಸೈಸ್ ಹೇಳ್ಕೊಡುವಂಥದ್ದು, ಆಮೇಲೆ ವ್ಯಾಲ್ಯೂಸ್ ಇನ್ ಲೈಫ್, ವ್ಯಾಲ್ಯೂಸ್ ಆಫ್ ರಿಲೇಷನ್ಶಿಪ್ಸ್, ಇದ್ರ ಬಗ್ಗೆ ಒಂದಷ್ಟು ಏನೋ ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡುವಂಥದ್ದು, ಹೇಳಿಕೊಡುವಂಥದ್ದು. ಪೇರೆಂಟ್ಸ್ಗೂ ಎಜುಕೇಟ್ ಮಾಡ್ತೀನಿ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಅನಿಮಿಯಾ ಸ್ಕ್ರೀನಿಂಗ್ ಮಾಡುವಂಥದ್ದು, ಲೇಡೀಸ್ ಹಾಸ್ಟೆಲ್ಗಳಲ್ಲಿ ಹೋಗಿ ಅನಿಮಿಯಾ ಸ್ಕ್ರೀನಿಂಗ್ ಮಾಡುವಂಥದ್ದು, ಕರೆಕ್ಷನ್ಸ್ ಮಾಡುವಂಥದ್ದು, ಮೆಡಿಸಿನ್ ಸಪ್ಲೈ ಮಾಡೋದು, ಇದನ್ನು ಅವಾಗಲಿಂದಲೂ ಮಾಡ್ತಾನೆ ಬಂದಿದ್ದೀನಿ. ಎಷ್ಟೊಂದು ಮಹಿಳಾ ಸಂಘಗಳಿಗೆ ಹೋಗಿ ಹೆಲ್ತ್ ಟಾಕ್, ಹೆಲ್ತ್ ಅವೇರ್ನೆಸ್, ಮಹಿಳೆಯರು ಯಾವಾಗ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು, ವರ್ಷಕ್ಕೊಂದ್ಸರಿ ವೆಲ್ ವುಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ಕೋಬೇಕು. ನಮ್ಮಲ್ಲಿ ನಾನು ಮಾಡಿಸ್ತೀನಿ. ಎವ್ರಿ ಇಯರ್ 50% ಡಿಸ್ಕೌಂಟ್ ಮಾಡಿ ವೆಲ್ ವುಮೆನ್ ಹೆಲ್ತ್ ಚೆಕಪ್ ಬನ್ನಿ ಅಂದ್ಬಿಟ್ಟು ಎಲ್ಲೆಲ್ಲಿ ನಾನು ಆರ್ಗನೈಸೇಷನ್ಸ್ಗೆ ಹೋಗ್ತೀನಿ, ಅವ್ರಿಗೆಲ್ಲರಿಗೂ ನಾನು ಅದೊಂದು ಇನ್ಫಾರ್ಮೇಷನ್ ಕೊಟ್ಟು ಇವಾಗಲೂ ಬರ್ತಾರೆ, ಮಾಡಿಸ್ಕೊಳ್ತಾರೆ. ಸೊ ಅದರಿಂದ ಏನಂದರೆ ಒಂದಷ್ಟು ಜನ ಮಾಡುವಂಥದ್ದು. ಇತ್ತೀಚೆಗೆ ನಾನು ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಬಗ್ಗೆ, ಅಂದರೆ HPV ವ್ಯಾಕ್ಸಿನೇಷನ್ ಬಗ್ಗೆ ಸುಮಾರು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅಲ್ಲೊಂದು ಹೆಲ್ತ್ ಟಾಕ್ ಕೊಟ್ಟು ಅವೇರ್ನೆಸ್ ಕೊಟ್ಟು ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿಸ್ತಾ ಇದ್ದೀನಿ. ಸೊ ಈ ಥರ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೆ ಬರ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಜಾಸ್ತಿ ಮಾಡೇ ಹೋಗಿದ್ದೀನಿ. ನನಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದನ್ನು ನಾನು ಸ್ಕೂಲ್ಗಳ ಲೆವೆಲಲ್ಲಿ, ಕಾಲೇಜ್ಗಳ ಲೆವೆಲಲ್ಲಿ, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಹೋಗುವಂಥದ್ದು, ಅವೇರ್ನೆಸ್ ಕೊಡುವಂಥದ್ದು. ನನ್ನ ಪ್ರೊಫೆಷನ್ ಬಿಟ್ಟು ಬೇರೆ ಥರ ಪ್ರೊಫೆಷನಲ್ಲಿ ಮಾಡುವಂಥದ್ದು ಎಷ್ಟೊಂದಿದೆ. ಪ್ರೊಫೆಷನಲ್ ಹೆಲ್ತ್ ಟಾಕ್ ವರ್ಕ್ಶಾಪ್ಸ್ ಮಾಡ್ತಿದ್ದೀನಿ ರೆಗ್ಯುಲರ್ ಆಗಿ, ಲೈವ್ ವರ್ಕ್ಶಾಪ್ಸ್. ಆವಾಗ ತಾನೇ ಮುಗಿಸಿ ಬಂದಿರ್ತಾರೆ ಗೈನಕಾಲಜಿಸ್ಟ್ ಸರ್ಜನ್ಸು, ಅವರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಒಂದು
ಟ್ರೈನಿಂಗ್ ಮಾಡುವಂಥದ್ದು 1 or 2 days ವರ್ಕ್ಶಾಪ್ಸ್ ಮಾಡುವಂಥದ್ದು. ಇವತ್ತು ಇಲ್ಲಿನೂ ಅಷ್ಟೇ ನಮ್ಮ ಆ 3 OTಗಳನ್ನು ನಾವು AV ರೂಮ್ಗೆ ಕನೆಕ್ಟ್ ಮಾಡಿದ್ವಿ. ಲೈವ್ ಸರ್ಜರೀಸ್ನ ರಿಲೇ ಮಾಡ್ತೀವಿ, ಯಾರು ಬೇಕಾದ್ರೆ ಬಂದು ವಾಚ್ ಮಾಡ್ಬೋದು ನಮ್ಮ ಸರ್ಜರೀಸ್ನ. ನಮ್ಮದೇ ಒಂದು ಟೆಕ್ನಿಕ್ ಡಿಸೈನ್ ಮಾಡಿದ್ದೀವಿ. ಆ ಥರ ಇಟ್ಸ್ ಎ ಕಂಟಿನ್ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಅದು ನನಗೆ ಇಷ್ಟಪಟ್ಟು ಮಾಡುವಂಥದ್ದು. ಮತ್ತು ಇದು ಒಂದು ಸಣ್ಣ ಪ್ರಮಾಣದಲ್ಲಿ ಆಗುವಂಥ ಆ್ಯಕ್ಟಿವಿಟೀಸನ್ನು ಗಿವನ್ ಎ ಚಾನ್ಸ್, ನನಗೊಂದು ಸೊಸೈಟಿನಲ್ಲಿ ಒಂದು ದೊಡ್ಡ ಪೊಸಿಷನ್ ಸಿಕ್ಕಿ ಒಂದು ಪವರ್ ಸಿಕ್ತು ಅಂತಂದರೆ ಬಿಗ್ಗರ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲಲ್ಲಿ ಐ ಶುಡ್ ಬ್ರಿಂಗ್ ಸಮ್ ಚೇಂಜಸ್ ಅನ್ನೋದು ನನಗಿರುವಂಥದ್ದು ಆಸೆ. ಸೊ ಹಾಗಾಗಿ ಒಂದು ಬಿಗ್ಗರ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿದ್ರೆ ಪೊಲಿಟಿಕಲಿ, ಅಥವಾ ನನಗೆ ಆ ಒಂದು ಪವರ್ ಸಿಕ್ಕಿದ್ರೆ ನಾನು ಐ ಶುಡ್ ಡೂ ಅ ಬಿಗ್ಗರ್ ಸ್ಟ್ರಾಟಜೀಸ್ ಆ್ಯಂಡ್ ಬಿಗ್ ಸಪೋರ್ಟ್ ಟು ದ ಸೊಸೈಟಿ. ಅಲ್ಟಿಮೇಟ್ಲಿ ಏನಂದರೆ ಸಮಾಜದ ಕಡೆಯ ವ್ಯಕ್ತಿಗೂ ಸಹ ನಮ್ಮ ದೇಶದಲ್ಲಿ ಸಿಗುವಂಥ ಎಲ್ಲ ಸೇವೆಗಳು ಆ ವ್ಯಕ್ತಿಗೆ ಸಿಗಬೇಕು. ಕರೆಕ್ಟ್. ಆ ಥರದ್ದು ಒಂದು ನನ್ನಲ್ಲಿ ಇರುವಂಥ ಒಂದು ಪ್ರಿನ್ಸಿಪಲ್ಲು, ಮತ್ತು ಅದು ನನ್ನ ಆಸೆನೂ ಸಹ. ಸೊ ಹಾಗಾಗಿ ನನ್ನ ಪ್ರೊಫೆಷನ್ ಜೊತೆಗೆ ಸೋಷಿಯಲ್ ಲೈಫ್ನು ನಾನು ನನ್ನ ಜವಾಬ್ದಾರಿ ಅಂತಲೇ ತೊಗೊಂಡು ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಪೂರಕವಾಗಿ ನನ್ನ ಫ್ಯಾಮಿಲಿನಲ್ಲಿರ್ಬೋದು, ಹೊರಗಡೆ ಇರ್ಬೋದು. ಇವತ್ತು ನಾನು ಎಷ್ಟು ಸಕ್ಸಸ್ಫುಲ್ ಆಗಿ ಒಂದು ಆಂಟ್ರಪ್ರಿನರ್ ಆಗಬೇಕು, ವೈದ್ಯಳಾಗಬೇಕು ಅಂದರೆ ನನ್ನ ಸ್ಟೂಡೆಂಟ್ ಪೀರಿಯಡಲ್ಲಿ ನನ್ನ ಪೇರೆಂಟ್ಸು, ಎಸ್ಪೆಷಲಿ ನನ್ನ ತಂದೆ ಮತ್ತು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರೆಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಾ ಬಂದರು. ಅದಾದ ನಂತರ ನನ್ನ ಮದುವೆ ಆಯಿತು ಅಂದಮೇಲೆ ನನ್ನ ಯಜಮಾನರು, ಅಂದರೆ ನನ್ನ ಹಸ್ಬೆಂಡು ಡಾಕ್ಟರ್ ನಾಗರಾಜ್ ಭಟ್ಸ್ವಾಮಿಯವರು, ಅವರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಸಕ್ಸಸ್ಫುಲ್ ಕರಿಯರ್ ಆಗ್ತಿರ್ಲಿಲ್ವೇನೋ. ಸೊ ನನ್ನ ಬೆನ್ನಿಂದ ಯಾವಾಗಲೂ ಇವತ್ತಿಗೂ ಈಸ್ ಆಲ್ವೇಸ್ ದೇರ್. ಅದಾದಮೇಲೆ ಮಕ್ಕಳಾದರು, ಇವತ್ತಿಗೂ ನನ್ನ ಚೈಲ್ಡ್ಹುಡ್ಡು ಇಟ್ ವಾಸ್ ರಿಯಲಿ ಎಂಜಾಯಬಲ್, ಅಷ್ಟು ಚೆನ್ನಾಗಿತ್ತು. ನನ್ನ ಮಕ್ಕಳಿಗೆ ಅಷ್ಟು ಬ್ಯೂಟಿಫುಲ್ ಚೈಲ್ಡ್ಹುಡ್ ನಾನು ಕೊಡೋಕ್ಕಾಗಲಿಲ್ಲ, ಬಿಕಾಸ್ ದೇ ಹ್ಯಾವ್ ಕಾಂಪ್ರಮೈಸ್ ಸೋ ಮಚ್ ಇನ್ ದ್ಯಾಟ್ ವೇ ಅಂತ ಅನಿಸುತ್ತೆ. ಪಾಪ ಮಕ್ಕಳನ್ನು ಸಹ ನನಗೆ ಇವತ್ತಿಗೂ ನಾನು ಏನೇ ಡಿಸಿಷನ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ದೇ ಆಲ್ವೇಸ್ ಸೆಕೆಂಡ್. ಆಯಿತು, ನೀವು ಮಾಡಿ, ನಿಮ್ಗೇನು ಅನ್ಸುತ್ತೋ, ನೀವು ಸಂತೋಷವಾಗಿರೋದು ಅಂಥದ್ದು, ನಿಮ್ಮಿಂದ 4 ಜನಕ್ಕೆ ಆಗುತ್ತೆ ಅಂದರೆ ಯು ಗೋ ಹೆಡ್. ನಾವು ವಿ ಆರ್ ಆಲ್ ಇಂಡಿಪೆಂಡೆಂಟ್. ಇವತ್ತು ಅವರೆಲ್ಲರೂ ಇಂಡಿಪೆಂಡೆಂಟ್ ಆಗಿದ್ದಾರೆ, ದೇ ನಾಟ್ ಡಿಪೆಂಡೆಂಟ್. ಸೊ ಮಾಡಿ ನೀವು, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ನನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು, ನಾನು ಓದಿ ಬಂದಂಥ ಸಂಸ್ಥೆಗಳು ಹೊರಗಡೆ ದೇಶದಲ್ಲಿರ್ಬೋದು, ಇಲ್ಲಿರ್ಬೋದು, ಮತ್ತು ಸೋಷಿಯಲ್ ಲೈಫಲ್ಲಿ ಸುಮಾರು ಜನ ವೆಲ್ ವಿಷರ್ಸ್ ಇರ್ತಾರೆ, ಗುರು ಹಿರಿಯರಿದ್ದಾರೆ. ಇವತ್ತಿಗೂ ಒಂದು ಫೋನ್ ಮಾಡಿದ್ರು ಅಥವಾ ಅವ್ರು ನನಗೆ ಸಿಕ್ಕಿದ್ರು, ಹೀಗೆ ಮಾಡಿ ಹಾಗೆ ಮಾಡಿ, ನಿಮ್ಮಂಥವ್ರು ಬಂದಿದ್ದು ವೆಲ್ಕಮಿಂಗ್, ನೀವು ಬನ್ನಿ, ನಿಮ್ಮ ಕಡೆಯಿಂದ ಇದಾಗುತ್ತೆ ಕೆಲಸ, ನೀವು ಮಾಡ್ಬೋದು, ನಿಮ್ಮ ಆಲೋಚನೆಗಳು ಚೆನ್ನಾಗಿದೆ, ನಿಮ್ಗೆ ಇಂಟ್ರೆಸ್ಟ್ ಇದೆ, ಶಕ್ತಿ ಇದೆ, ಎಲ್ಲೋ ನಾವೆಲ್ಲ ಇರ್ತೀವಿ ನಿಮ್ಮ ಬ್ಯಾಕಪ್ಗೆ ಮಾಡಿ ಅಂತ ಹೇಳೋರು ಎಷ್ಟೋ ಜನ ಇವತ್ತು ವೆಲ್ ವಿಷರ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಸಹಾಯ ಇದ್ದರೆ ಮಾತ್ರ ನಮ್ಮಂತರ ಹೊರಗಡೆ ಬಂದು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ಇಟ್ಸ್ ನಾಟ್ ಓನ್ಲಿ ಮೈ ಫ್ಯಾಮಿಲಿ, ಮೈ ಹಸ್ಬೆಂಡ್, ಮೈ ಚಿಲ್ಡ್ರನ್ ಅಂತಲ್ಲ. ಅಪಾರ್ಟ್ ಫ್ರಮ್ ಆಲ್ ದಿಸ್, there are so many people that have influenced me to get into this position. ಮೇಡಮ್, ಒಕ್ಕಲಿಗ ಸಂಘದ ಚುನಾವಣೆಗೆ ನೀವು ನಿಂತ್ಕೊಂಡಾಗ ನೀವು ಅಂದ್ಕೊಂಡಿದ್ರೆ ನಿಮಗೆ ಅಷ್ಟು ಓಟ್ಗಳು ಬರುತ್ತೆ, ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ? ಇಲ್ಲ, ಖಂಡಿತ ಐ ಆಮ್ ವೆರಿ ಹ್ಯಾಪಿ. ನನ್ನ ಕಮ್ಯುನಿಟಿ ಎಲೆಕ್ಷನ್ ಅದೇ ಹೇಳಿದ್ನಲ್ಲ, ತುಂಬಾ ಕ್ರಿಟಿಸಿಸಮ್ ಆಯಿತು. ಡಾಕ್ಟ್ರೇ ನೋಡಿ, ನೀವು ಎಲ್ಲ ಕಮ್ಯುನಿಟಿಯನ್ನು ನೀವು ಪ್ರೀತಿಸ್ಬೇಕು ಅಂತ. ಅದು ಇವತ್ತಿಗೂ ಇದೆ, ಯಾವತ್ತಿಗೂ ಇದ್ದೇ ಇರುತ್ತೆ. ನನ್ನ ಸೇವೆ ಅಂತ ಬಂದಾಗ ಅಲ್ಲಿ ಕಮ್ಯುನಿಟಿ ಬರಲ್ಲ. ಬಟ್ ಕಮ್ಯುನಿಟಿ ಅಂದರೆ ನಾನು ಓದಿ ಬಂದಿರೋಂಥ ಸಂಸ್ಥೆ ಇವತ್ತು ಅದು ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಾ ಇದೆ ಅನ್ನುವಾಗ, ನಾನು ಒಂದು ಆ ಸ್ಟೂಡೆಂಟ್ ಆಗಿ ಅಲ್ಲಿ ಅಲ್ಯುಮಿನೈ ಆಗಿದ್ಮೇಲೆ ನಂದು ಒಂದು ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ತಪ್ಪೇನಿದೆ. ಸೊ ನನ್ನ ಮಗಳು ಸಹ ಅಲ್ಲಿ ಎಜುಕೇಷನ್ ಮಾಡಿದಾಗ ನಾನು ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸಮ್ ಫೈನಾನ್ಷಿಯಲ್ ಸಪೋರ್ಟ್ ಟು ದ ಸಿಸ್ಟಮ್. ಆ ಥರ ಇತ್ತು. ಆಯಿತು, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್, ಯಾರೋ ಬಡ ಮಕ್ಳಿಗೆ ಅದು ಉಪಯೋಗ ಆಗಲಿ ಅಂತಲೂ ನಾನು ಹೇಳಿದ್ದೀನಿ. ಸೊ ಆ ಥರ ಇರುವಾಗ ನಾನು ಅಲ್ಲಿ ಹೋದರೆ, ನಾನು ಅಲ್ಲಿ ಆಲ್ಮೋಸ್ಟ್ 13 ವರ್ಷ ನನ್ನ ಸ್ಟೂಡೆಂಟ್ ಪೀರಿಯಡ್ ನಾನು ಕಳೆದಿದ್ದೀನಿ. ಸೊ ನನ್ನ ಕಡೆಯಿಂದ ಒಂದು ಸಂಸ್ಥೆಗೆ, ಕಮ್ಯುನಿಟಿಗೆ ಒಂದು ಒಳ್ಳೇದಾಗ್ಬೋದು. ನಮ್ಮ ಉದ್ದೇಶ ಏನಂದರೆ, ಇವತ್ತು ಒಕ್ಕಲಿಗ ಸಂಘದಲ್ಲಿ ಸಾಕಷ್ಟು ಹಗರಣಗಳು ಇದ್ದಾವೆ, ಇನ್ನೊಂದು ಇದೆ, ಬಟ್ ಬೆಳಿಲಿಕ್ಕೂ ಅವಕಾಶ ಇದೆ. ನನ್ನಂತ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಗ್ಲೋಬಲಿ ನಮ್ಮ ಪ್ರಪಂಚಾದ್ಯಂತ ಸ್ಪ್ರೆಡ್ ಆಗಿ ಹೋಗಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಇದ್ದಾರೆ, ಎಷ್ಟೋ ಜನ ಅಚೀವರ್ಸ್ ಇದ್ದಾರೆ. ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಂತಹ ಸಂಸ್ಥೆನ ನಾವು ಇನ್ನೊಂದಷ್ಟು ಬೆಳೆಸೋದಕ್ಕೆ ಅವಕಾಶ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈ ಒಂದು ಕಮ್ಯುನಿಟಿ ಸಂಸ್ಥೆಗಳು ಆಗಬೇಕು, 16 ಜನಕ್ಕೆ ಅನ್ಯ ಸಮುದಾಯದವರೆಗೂ ಸಹಾಯ ಆಗಲಿ ಅನ್ನೋದು ನನ್ನ ಉದ್ದೇಶ ಇರುವಂಥದ್ದು. ಸೊ ಅದರಿಂದ ಇಲ್ಲ, ಎಲ್ಲೋ ಒಂದು ಕಡೆ ನಂದು ಒಂದು ಜವಾಬ್ದಾರಿ ಇದೆ ಅಂತ ಅನಿಸಿ ನಾನು ಕಂಟೆಸ್ಟ್ ಮಾಡಿದಾಗ ಇನಿಷಿಯಲಿ ನನಗೆ ತುಂಬ ಕ್ರಿಟಿಸಿಸಮ್ ಆಯಿತು. ಆದರೂ ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಇರಲಿ, ಮಾತಾಡೋದು ನಿಮ್ಗೆ ಅಧಿಕಾರ ಇದೆ, ಆ ಮಾತನಾಡು ಒಳ್ಳೇದು ಹುಡುಕ್ಬೇಕು ಅನ್ನೋದೇ ನನ್ನ ಭಾವನೆ ಇತ್ತು. ಬಟ್ ಅಲ್ಟಿಮೇಟ್ಲಿ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಹೋರಾಟ ಮಾಡಿದಾಗ ನನಗೆ ಎಲ್ರಿಗೂ ಅರ್ಥ ಮಾಡಿಸೋ ಶಕ್ತಿ ಆಯ್ತು ಅಷ್ಟೊತ್ತಿಗೆ. ಇಲ್ಲ, ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇವ್ರು ಬರ್ತಾ ಇದ್ದಾರೆ, ಇವ್ರು ನಾವು ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ತುಂಬ ಒಳ್ಳೆ ಓಟು ಕೊಟ್ಟಿದ್ದಾರೆ. ನನಗೆ ಅವಾಗ ನನಗೆ ಖುಷಿ ಆಗಿದ್ದೇನೆ ಅಂದರೆ, ಇಷ್ಟು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂದರೆ
ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತ ಅಲ್ವಾ. ಸೊ ಅವ್ರು ಯಾವುದೇ ರೀತಿ ನನ್ನಿಂದ ಹಣ ಆಗಲಿ ಬೇರೆ ಯಾವುದೇ ಆಗಲಿ ಸಹಾಯ ಆಗಲಿ ಬಯಸ್ತಾ ಇಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಒಂದು ಪ್ರತಿನಿಧಿಯಾಗಿ ನೀವು ಹೋಗಲ್ಲಿ ಕೂತ್ಕೊಳ್ಳಿ ನಿಮ್ಮಂಥವ್ರು ಬೇಕು ಅಂತ ಬಯಸ್ತಾರೆ ಅಂದರೆ ಯಾಕೆ ನಾವು ಹೋಗ್ಬಾರ್ದು, ನಾವು ಯಾಕೆ ಚೇಂಜ್ ಮಾಡಬಾರ್ದು. ಲೆಟ್ ಮೀ ಬಿ ಎನ್ ಎಕ್ಸಾಂಪಲ್ ಫಾರ್ ಅದರ್ಸ್. ನನ್ನಂಥವ್ರು ಒಬ್ಬರು ವಿದ್ಯಾವಂತರು ಆಚೆ ಬಂದಾಗ ನನ್ನ ನೋಡಿ ಇನ್ನೊಂದು 10 ಜನ ಬರ್ತಾರೆ, 10 ಜನ ಸೇವೆಗೆ ತೊಡಗಿಸ್ಕೋತಾರೆ. ಸಂಪಾದನೆ ಮಾಡೋದು ಕೆಲಸ ಮಾಡೋದು ಸೆಕೆಂಡ್ರಿ, ನನ್ನಿಂದ 4 ಜನ ಸಹಾಯ ಆಗುತ್ತೆ ಅನ್ನೋದು ಯಾಕೆ ಮಾಡಬಾರ್ದು. ಒಂದು ಸಂಸ್ಥೆಗೆ ಈಗ ಸುಮಾರು 25 ವರ್ಷದ ನನ್ನ ಸಂಸ್ಥೆ ನಡೆಸಿರೋ ಅನುಭವ ಇರುವಾಗ ಅನುಭವ ಜೊತೆಗೆ ನಾನು ಇನ್ನೊಂದು ದೊಡ್ಡ ಸಂಸ್ಥೆ ಯಾಕೆ ನಡೆಸೋಕ್ಕಾಗೋದಿಲ್ಲ, ಕರೆಕ್ಟ್ ಮಾಡಲೇಬಹುದು. ಸೊ ಆ ಥರ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾಗ ಭಾಳ ಖುಷಿ ಇದೆ. ಇವತ್ತಿಗೂ ನನ್ನ ಸಮುದಾಯಕ್ಕೆ ನಾನು ಯಾವತ್ತೂ ಋಣಿನೇ. ಅವ್ರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಇನ್ ರಿಟರ್ನ್ ನಾನು ಒಳ್ಳೇದು ಮಾಡಬೇಕು ಅಂತಾನೆ ಬಯಸ್ತೀನಿ. ಅದಾದ್ಮೇಲೆ ಅಷ್ಟೇ ಉದ್ಯಮಿ ಒಕ್ಕಲಿಗ ದೊಡ್ಡ ಎಕ್ಸ್ಪೋ ಮಾಡಿದ್ರು, ಇವತ್ತಿಗೂ ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತೀನಿ. ಸಮುದಾಯದ ಏನೇ ಕೆಲಸ ಇದ್ರೂ ಇರ್ಬೋದು. ಇವತ್ತು ನಮ್ಮ ಪೂಜ್ಯ ಗುರುಗಳಿದ್ದಾರೆ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು, ಇವತ್ತಿಗೂ ನೋಡಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಷ್ಟಿದೆ ಅಲ್ವಾ. ಸೊ ಅಂಥವ್ರನ್ನೆಲ್ಲ ನೋಡಿದಾಗ ಅವ್ರಿಗೆ ಮುಂದೆ ನಾವೆಲ್ಲ ಏನೂ ಇಲ್ಲ, ತುಂಬ ಸಣ್ಣ ವ್ಯಕ್ತಿಗಳು ನಾವು. ನಮ್ಮ ಕೈಲಾಗಿದ್ದು ಒಂದು ಸಣ್ಣ ಸಹಾಯ ಸಮುದಾಯಕ್ಕೆ ಮಾಡಿದ್ರೆ ಅವ್ರು ಇನ್ನೊಂದು 50 ಜನಕ್ಕೆ ಮಾಡ್ತಾರೆ, 50 ಜನ 500 ಜನಕ್ಕೆ ಆಗುತ್ತೆ, 500 ಜನ 5 ಲಕ್ಷ ಜನಕ್ಕೆ ಆಗುತ್ತೆ. ಇಟ್ ಶುಡ್ ಸ್ಪ್ರೆಡ್, ಆ ಚೈನ್ ರಿಯಾಕ್ಷನ್ ಆಗಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್. ಯಾರೋ ಒಬ್ರು ಒಂದು ಪುಷ್ ಕೊಟ್ರೆ ಒಂದಷ್ಟು ಜನ ಕಳ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಆ ಒಂದು ಭಾವನೆಯಿಂದ ಇವತ್ತಿಗೂ ನನಗೆ ಆ ಒಲವಿದೆ. ಜೊತೆಗೆ ಬೇಕೋ ಬೇಡವೋ ಒಂದು ಸಮುದಾಯ ಬೆಳೆಯುತ್ತೆ ಅಂದರೆ ಸಮಾಜ ಬೆಳೆಯುತ್ತೆ. ಹೌದು, ಸಮಾಜ ಬೆಳೆಯುತ್ತೆ ಅಂದರೆ ದೇಶ ಬೆಳೆಯುತ್ತೆ. ಸೊ ನಮ್ಮ ಕಡೆಯಿಂದ ಏನಾಗಬೇಕು ಹೇಳಿ, ದೇಶಕ್ಕೆ ಒಂದು ಕೊಡುಗೆ ಆಗಬೇಕು. ಅಲ್ಟಿಮೇಟ್ಲಿ ವಾಟ್, ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಗೆ ದೊಡ್ಡದು, ನಾವೆಲ್ಲ ಅದಕ್ಕೆ ಋಣಿಯಾಗಿದ್ದೀವಿ. ಇವತ್ತು ನಾವು ನೀವು ಕೂತ್ಕೊಂಡು ನೆಮ್ಮದಿಯಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಯಾರ ಸಹಾಯದಿಂದ ಇದೆ ಅಂತೇಳಿ. ನಾವು ನಮ್ಮ ದೇಶದಲ್ಲಿ ಇರೋದಕ್ಕೆ ನಾವು ಸಂತೋಷವಾಗಿದ್ದೀವಿ, ಸುಭಿಕ್ಷವಾಗಿದ್ದೀವಿ, ಸೇಫ್ ಆಗಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ನಾವು ಇನ್ ರಿಟರ್ನ್ ಏನು ಕೊಡ್ತಾ ಇದ್ದೀವಿ, ಒಂದು ಒಳ್ಳೆ ಪ್ರಜೆ ಆಗಬೇಕು, ನಮಗೊಂದು ಗುರಿ ಇರಬೇಕು, ಆ ಗುರಿ ಸಾಧನೆ ಮಾಡಬೇಕು, ಆ ಗುರಿಯಿಂದ ದೇಶಕ್ಕೆ ಒಳ್ಳೇದಾಗಬೇಕು. ಓಕೆ, ಮುಂದೆ ರಾಜಕೀಯದಲ್ಲಿ ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ಮೇಡಮ್ ನೀವು ಕಂಟೆಸ್ಟ್ ಮಾಡ್ತೀರಾ? ಏನು ರಾಜಕೀಯದಲ್ಲಿ ನಿಮ್ ಗುರಿ ಏನು ಮೇಡಮ್ ನೆಕ್ಸ್ಟ್? ಥರದ್ದೇನಿಲ್ಲ, ಖಂಡಿತ ನನಗೆ ಆ ಥರದ್ದೇನಾದ್ರು ಅವಕಾಶ ಬಂದರೆ ಡೆಫಿನೆಟ್ಲಿ ನಾನು ತಯಾರಿದ್ದೀನಿ ಮಾಡಲಿಕ್ಕೆ. ಒಂದು ಒಳ್ಳೆ ಉದ್ದೇಶ ಏನಂದರೆ, ಒಂದು ನನ್ನ ವೈದ್ಯಕೀಯ ರಂಗದಲ್ಲೇ ಸಾಕಷ್ಟು ಬದಲಾವಣೆ ತರೋದಕ್ಕೆ ಬೇಕಾದಷ್ಟಿದೆ. ಆ ಒಂದು ಇವತ್ತಿನ ವೈದ್ಯಕೀಯ ಸೇವೆ ಏನಿದೆ ಎಲ್ರಿಗೂ ತಲುಪ್ತಾ ಇದೆಯಾ? ತಲುಪ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಆ ವೈದ್ಯಕೀಯ ಸೇವೆನಲ್ಲಿ ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ವೈದ್ಯಕೀಯ ಸೇವೆ ತಲುಪಬೇಕು. ಹಳ್ಳಿಗೂ ಪ್ರತಿಯೊಂದು ವ್ಯಕ್ತಿಗೂ ತಲುಪಬೇಕು. ನಿಜವಾದ ಅವಶ್ಯಕತೆ ಇರುವಂಥ ವ್ಯಕ್ತಿಗೆ ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಹೋಗಬೇಕು. ಆ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲೇ ಆಗಬೇಕು. ಈ ಒಂದು ವ್ಯವಸ್ಥೆ ಆಗಬೇಕು. ಜೊತೆಗೆ ಆಹಾರ, ಮನುಷ್ಯನಿಗೆ ಏನು ಬೇಕಾದ್ರೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ವಿದ್ಯೆ ಮತ್ತು ಹೆಲ್ತನ್ನು ನಾವು ಉಚಿತವಾಗಿ ಕೊಟ್ಬಿಟ್ಟು ಅವ್ರಿಗೊಂದು ಬಲ ಕೊಟ್ಟರೆ ಮುಂದೆ ಅವ್ರ ಜೀವನ ಮಾಡೇ ಮಾಡ್ತಾರೆ. ಆ ಜೀವನ ಬಲ, ಅವ್ರ ಶಕ್ತಿ ಬರೋವರೆಗೂ ನಾವು ಅವ್ರನ್ನ ಕೈ ಹಿಡಿದು ಒಳ್ಳೆ ಮಾರ್ಗದರ್ಶನ ಮಾಡೋದಿದೆಯಲ್ಲ, ಒಳ್ಳೆ ದಾರಿ ತೋರಿಸುವಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಆ ಕೆಲಸನ ನಾವು ಮಾಡಬೇಕು. ಸೊ ಪ್ರತಿಯೊಂದು ವ್ಯಕ್ತಿಗೂ ಅವನಿಗೆ ಸಲ್ಲಬೇಕಾಗಿದ್ದಂಥ ಸೇವೆನ ತಲುಪಿಸುವಂಥ ಕೆಲಸ ನಾವು ಮಾಡಬೇಕು. ಅಂದರೆ ಒಂದು ರಾಜಕೀಯ ರಂಗದಲ್ಲಿ ಒಂದು ಪವರ್ಫುಲ್ ವ್ಯಕ್ತಿ ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ವಿನಃ ಈಗ ನಾನು ನನ್ನ ಲೆವೆಲಲ್ಲಿ ಮಾಡ್ಬೋದು, ನೀವು ನಿಮ್ಮ ಲೆವೆಲಲ್ಲಿ ಮಾಡ್ಬೋದು, ಸ್ವಲ್ಪ ಪ್ರಮಾಣ ಕಷ್ಟ ಸಿಗೋದು. ಅದೇ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ತಲುಪಬೇಕು ಅಂತ ಅಂದಾಗ, ಇಡೀ ದೇಶಕ್ಕೆ ತಲುಪಬೇಕು ಅಂದಾಗ ನಿಮ್ಗೊಂದು ಶಕ್ತಿ ಬೇಕು, ನಿಮ್ಗೊಂದು ಪೊಸಿಷನ್ ಬೇಕು. ಅಂದರೆ ರಾಜಕೀಯವಾಗಿ ಬೆಳಿಬೇಕಾಗತ್ತೆ, ರಾಜಕೀಯವಾಗಿ ಒಂದು ಪೊಸಿಷನ್ ಬೇಕಾಗತ್ತೆ. ಆ ಪವರ್ ಬೇಕಾದಾಗ ಮಾತ್ರ ನಾವು ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಆ ಒಂದು ಆರೋಗ್ಯದ ಆಂದೋಲನ ಮಾಡ್ಬೋದು. ಮತ್ತು ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಇವತ್ತಿನ ದಿವಸ ಎಲ್ರಿಗೂ ಕಾಸ್ಟ್ಲಿ ಅನ್ಸುತ್ತೆ. ಎಷ್ಟು ಜನ ಮೆಡಿಕಲ್ ಎಜುಕೇಷನ್ ಮಾಡೋಕ್ಕಾಗ್ತಾ ಇದೆ? ಹೌದು, ತುಂಬ ಕಾಸ್ಟ್ಲಿ ಇದೆ. ಸೊ ಆ ಥರ ಆಗಬಾರ್ದು. ನಿಜವಾಗ್ಲೂ ಪ್ರತಿಭಾನ್ವಿತ ಮಕ್ಕಳು ಇವತ್ತು ಮೆಡಿಕಲ್ ಎಜುಕೇಷನ್ ಬರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಹೌದು. ಸೊ ಆ ಥರ ಆಗಬಾರ್ದು. ಎಜುಕೇಷನ್ ಸಿಸ್ಟಮಲ್ಲಿ ವ್ಯತ್ಯಾಸಗಳಾಗಬೇಕು. ಸ್ವಲ್ಪ ರಿವ್ಯಾಂಪಿಂಗ್ ಆಗಬೇಕು. ಅಂದರೆ ತೊಂದರೆ ಇದೆ ಅಂತಲ್ಲ, ಕರೆಕ್ಷನ್ಸ್ ಆಗಬೇಕು. ಪ್ರತಿಭಾನ್ವಿತ ಮಕ್ಕಳುಗಳು ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗಬಾರ್ದು. ಎಲ್ಲ ಅವಶ್ಯಕತೆ ಇಲ್ಲಿದೆ. ಹೌದು, ದುಡಿಯೋದಕ್ಕೂ ಅವಕಾಶ, ಎಜುಕೇಷನ್ಗಿದೆ, ದುಡಿಯೋದಕ್ಕಿದೆ, ಆಹಾರ ಎಲ್ಲಿ ಸಿಗುತ್ತೆ, ನೀನು ಸೇಫ್ ಆಗಿದೆಯಾ, ಯು ವರ್ಕ್ ಹಿಯರ್, ಯು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ಅವರ್ ನೇಷನ್. ಆ ಒಂದು ಮಾಡುವಂಥದ್ದು. ಮತ್ತು ಒಂದು ವ್ಯಕ್ತಿ ನಿರ್ಮಾಣ ಮಾಡೋದಕ್ಕೆ ಒಂದು ಇವತ್ತಿನ ದಿವಸ ಬೇಕೋ ಬೇಡವೋ ಮೋರ್ ದೆನ್ 30% ಆಫ್ ಪಾಪ್ಯುಲೇಷನ್ ಯೂತ್ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಯೂತು? ನಿಜವಾಗ್ಲೂ ಅವ್ರಿಗೆ ಎಜುಕೇಷನ್ ಆಗ್ತಾ ಇದೆ, ಕ್ವಾಲಿಟಿ ಎಜುಕೇಷನು, ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಪ್ರೊಡಕ್ಟಿವಿಟಿ ಏನು? ಯೂತ್ ಈಸ್ ಎ ಸೂಪರ್ ಪವರ್. ಅವರನ್ನು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ
ತಗೊಂಡೋಗಿ ಅವ್ರಿಗೆ ಒಂದು ಒಳ್ಳೆ ಜಾಗ ಅಂದರೆ ಅವ್ರಿಗೊಂದು ಸ್ಥಿರವಾದ ಒಂದು ಜಾಬ್ ಕೊಡುವಂಥದ್ದು, ಅವರನ್ನು ಯೂಸ್ ಮಾಡ್ಕೊಳ್ಳೋವಂಥದ್ದು, ದೇಶದಕ್ಕೋಸ್ಕರ ತೊಡಗಿಸ್ಕೊಳ್ಳೋವಂಥದ್ದು, ಒಂದು ರಾಷ್ಟ್ರ ಪ್ರೇಮ ಬೆಳೆಸುವಂಥದ್ದು ಒಂದು ವ್ಯವಸ್ಥೆ ಆಗಬೇಕು. ಕೋವಿಡ್ ಟೈಮಲ್ಲಿ ತುಂಬ ಮರೆಯಲಾಗದಂಥದ್ದು ಏನಾದರೂ ಇನ್ಸಿಡೆಂಟ್ ಇದೆಯಾ ನೀವು ನೆನ್ಪು ಮಾಡ್ಕೊಳ್ಳೋದು, ಇಲ್ಲಪ್ಪ ನನ್ನ ಮನಸ್ಸಿಗೆ ತುಂಬ ಯಾವಾಗಲೂ ಕಾಡುತ್ತೆ ಅಂತ ಅನಿಸೋವಂಥದ್ದು? ಖಂಡಿತ ಇದೆ. ಕೋವಿಡ್ ಮನುಷ್ಯನಿಗೆ ಜೀವನ ಅಂದರೆ ಏನು ಅಂತ ಪಾಠ ಕಲಿಸ್ತಾ. ಹೌದು, ಯಾಕಂದರೆ ಅವತ್ತಿನ ದಿವಸ ನೀವು ಹೇಳ್ದಂಗೆ ನಿಜವಾಗ್ಲೂ ಕೋವಿಡಿಂದ ಸಂಬಂಧಗಳು ಎಷ್ಟೊಂದು ಕಣ್ಣು ಕಟ್ಟುವಂಥ ದೃಶ್ಯಗಳೇ ಒಂದು ಕೋವಿಡ್ ಡೈರಿ ಅಂತಲೇ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಷ್ಟು ಬೇಜಾರಾಗುವಂಥದ್ದು ನೋಡಿ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಮಗ ತಾಯಿನ ಕರ್ಕೊಂಡು ಬರ್ತಾರೆ. ಆ ಟೈಮ್ನಲ್ಲಿ ಏನಾಗ್ಬಿಡುತ್ತೆ, ಒಂದು ತಾಯಿ ಏನಂದ್ರೆ ಅವಾಗ ಐಸೋಲೇಷನ್ ಮಾಡಬೇಕಾಗಿತ್ತು. ಅವಾಗ ಏನಾಗ್ತಾಯಿತ್ತು, ಒಂದು ಬಟ್ಟೆ ಹಿಡ್ಕೊಂಡಿದ್ದಾರೆ, ಒಂದು ಬ್ಯಾಗ್ ಹಿಡ್ಕೊಂಡಿದ್ದಾರೆ, ಒಂದೇನೋ ಸಣ್ಣ ಪುಟ್ಟ ಫ್ಲಾಸ್ಕು ಆ ಥರ ಏನೋ ಹಿಡ್ಕೊಂಡು ಬರ್ತಿದ್ರು ಆಕೆ. ಆ ಮಗ ಒಬ್ಬ ಈ ನಮ್ಮ ಆಸ್ಪತ್ರೆ ರಸ್ತೆಯಿಂದ ಲಾಸ್ಟ್ ನಿಂತಿದ್ದಾನೆ. ನಿಂತುಬಿಟ್ಟು ಅಮ್ಮನಿಗೆ ಹೇಳ್ತಾ ಇದ್ದಾನೆ, ಅಮ್ಮ ನೀನು ಹೋಗು ಆಸ್ಪತ್ರೆಗೆ, ಆ್ಯಕ್ಷನ್ ಮಾಡ್ತಾ ಇದ್ದಾನೆ ಆ ಕಡೆಯಲ್ಲಿ ಹೇಳ್ತಾ ಇದ್ದಾನೆ. ಇವರು ನೋಡ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ, ನೀನು ಹೋಗು ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಅವ್ರು ಅಡ್ಮಿಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದರೆ ಮಗ ಬರ್ತಾ ಇಲ್ಲ, ಅಲ್ಲಿಗೆ ಆಗ್ತಾ ಇಲ್ಲ. ಅವನಿಗೇನಂದ್ರೆ ಇಷ್ಟು ಜನ ಕೋವಿಡ್ ಪೇಷಂಟ್ ಇದ್ದಾರೆ, ನನಗೆ ಕಾಯಿಲೆ ಬಂದ್ಬಿಡುತ್ತೆ, ಅಥವಾ ಅಮ್ಮನಿಗೂ ಅನಿಸಿರ್ಬೋದು ನನ್ನ ಮಗ ಸೇಫ್ ಆಗಿರಲಿ ಅಂತ. ಬಟ್ ದಿಸ್ ಇಸ್ ದ ಸೀನ್. ಆ ಬಾಂಧವ್ಯ ಎಲ್ಲೋಯ್ತು ಅಮ್ಮ ಮಗ ಅನ್ನೋವಾಗ. ಅಮ್ಮ ಮಗ ಬಾಂಧವ್ಯನೇ ಇಲ್ಲ ಅಂದರೆ ಯಾವ ಬಾಂಧವ್ಯ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಒಂದು ಇವತ್ತು ಹೇಳ್ತಾ ಇದ್ದೀವಿ ನಾವು ಆ ಕಮ್ಯುನಿಟಿ ಇನ್ನೊಂದು ಅಂತಲ್ವಾ. ಒಂದು ಮುಸ್ಲಿಂ ಪೇಷಂಟ್, ನನ್ನ ಹೆಸರು ತೊಗೊಳ್ಳಲ್ಲ, ಕಮ್ಯುನಿಟಿ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ಆ ಒಂದು ಸಣ್ಣ ಮಗು ಇಟ್ಕೊಂಡಿದ್ರು, ಸಣ್ಣದು ಒಂದು 3 ವರ್ಷದ ಮಗು, 5 ವರ್ಷದ ಮಗು. ಆಕೆ ಹೆಂಡತಿ ಕರ್ಕೊಂಡು ಬಂದರು. ಅವನು ಸತ್ತೋಗ್ತಾನೆ ಅಂತ ಒಂದು ಸ್ಟೇಟಲ್ಲಿ ಬಂದರೆ ನಮ್ಮ ಎಲ್ಲ ಕಡೆ ಬೆಡ್ ಆಕ್ಯುಪೈ ಆಗಿಬಿಟ್ಟಿತ್ತು. ಒಂದೇ ಒಂದು ಸ್ಟ್ರೆಚ್ಚರ್ ಖಾಲಿತ್ತು ಕ್ಯಾಶುಯಾಲಿಟಿನಲ್ಲಿ. ಆಯಿತು, ಸ್ಟ್ರೆಚ್ಚರಲ್ಲೇ ಇದ್ಬಿಡಪ್ಪ, ನಿನಗೆ ಏನು ಬೇಕೋ ಟ್ರೀಟ್ಮೆಂಟಲ್ಲಿ ಹಾಕ್ಬಿಡ್ತೀವಿ, ಅಟ್ಲೀಸ್ಟ್ ಕಡೆ ಪ್ರಯತ್ನ ನಾವು ಮಾಡಬೇಡ ನಮ್ಮ ಬದುಕೋದಕ್ಕೆ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ವಿ. ಅವ್ರ ಹತ್ರ ಮೆಡಿಸಿನ್ ತಗೊಂಡು ಬರೋಕ್ಕೂ ದುಡ್ಡಿಲ್ಲ. ಯಾವ ಥರ ಕಾಂಟ್ರಿಬ್ಯೂಷನ್ ಆಗಿದೆ ಅಂದರೆ, ನಾವು ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿದ್ರ ಜೊತೆಗೆ ಸುತ್ತಮುತ್ತ ಇರೋ ಪೇಷಂಟ್ಸ್ಗಳು, ಅಟೆಂಡರ್ಸು ಮೆಡಿಸಿನ್ಸ್ ಪರ್ಚೇಸ್ ಮಾಡಿದ್ರು. ಅವ್ರಿಗೆ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿದ್ವಿ. ಒಂದು 5 ರಿಂದ 6 ದಿವಸದಲ್ಲಿ ಆ ಮನುಷ್ಯ ಬದುಕ್ಬಿಟ್ಟ. ಸ್ಟ್ರೆಚ್ಚರ್ನಲ್ಲೇ ಅವನ ಟ್ರೀಟ್ಮೆಂಟ್ ಆಗೋಯ್ತು. 5th ಡೇ 6th ಡೇ ಏನೋ ಅವನು ಸೇಫಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೊಟ್ಟೋದ್ರ ಆಚೆಗೆ. ನಮ್ಮ ಪ್ರಯತ್ನ ಇತ್ತಲ್ಲಿ. ಸೊ ಇದು ಒಂದು ಮೆಮೊರಬಲ್ ಇನ್ಸಿಡೆಂಟ್ ನನ್ನ ಪ್ರಕಾರ. ಅವತ್ತು ನಾವು ಕೈ ಬಿಟ್ಬಿಡ್ಬೋದಾಗಿತ್ತು. ಹೌದು, ಇಲ್ಲ ಬಿಡಪ್ಪ, ಈಗ ಹೋಗ್ತಾರೆ, ಅದ್ರ ಬದಲು ಬದುಕುವಂತ ಇನ್ನೊಬ್ಬನ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋಣ, ಬೆಡ್ ಇಲ್ವಲ್ಲ. ಸೊ ಆ ಪ್ರಯತ್ನ ಸತತವಾಗಿತ್ತು. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಕೊಂಡವರು, ಡಾಕ್ಟರ್ಸ್ ಮನೆಯವರು ಬಂದು ಬೆಡ್ ಇಲ್ಲದೆ ನೆಲದ ಮೇಲೆಲ್ಲ ಒಂದು ಬೆಡ್ ಹಾಕಿ ಮಲ್ಕೊಂಡು ಟ್ರೀಟ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ಹೋಗಿದ್ದಾರೆ. ಕೆಲವರು ಸ್ಟ್ಯಾಂಡ್ ಬೈ, ಇದೊಂದು ಶಾರ್ಟ್ ಗ್ಯಾಪ್ ಥರ, ಬೇರೆ ಕಡೆ ಬೆಡ್ ಸಿಗ್ತಾ ಇಲ್ಲ, ಇಲ್ಲೂ ಬೆಡ್ ಇಲ್ಲ, ಅವ್ನಿಗೆಲ್ಲೂ ಹೋಗೋಕೆ ಆಗ್ತಾ ಇಲ್ಲ ಅನ್ನೋ ಕಡೆಗೆ ವೆಯ್ಟಿಂಗ್ ಲಾಬಿನಲ್ಲಿ ಕೂರಿಸ್ಬಿಟ್ಟು ಅಟ್ಲೀಸ್ಟ್ ಆಕ್ಸಿಜನ್ ಹಾಕಿ ಮೆಡಿಸಿನ್ಸ್ ಯಾರು ಹೋಗ್ತಾ ಇರಲಿ, ಯು ಫೈಂಡ್ ಆಲ್ಟರ್ನೇಟಿವ್ ಪ್ಲೇಸ್, ಅಲ್ಲಿವರೆಗೂ ಹೋಗ್ಲಿ ಅಂದ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಅಡ್ಮಿಷನ್ ಇಲ್ಲದೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿ ಆಲ್ಟರ್ನೇಟಿವ್ ಬೆಡ್ ಅರೇಂಜ್ ಆಗಿದ ತಕ್ಷಣ ಅವ್ರಿಗೆ ಇಲ್ಲಿಂದ ಮೊಬಿಲೈಸ್ ಮಾಡಿ ಪೇಷಂಟ್ನ ನಾವು ಕಳಿಸಿರೋದು. ಒಂದು ವ್ಯಕ್ತಿನ ಬೇರೆ ಆಸ್ಪತ್ರೆಯಿಂದ ಎಲ್ಲೂ ಬೆಡ್ ಇಲ್ಲದೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಂದು 60-65 ವರ್ಷ ತಂದೆ ಇರ್ಬೋದು. ಆತ ಪೇಷಂಟ್ ಬಂದು ಒಬ್ಬ ಇಂಜಿನಿಯರ್, 30 to 33 years. ಆ ಆ್ಯಂಬುಲೆನ್ಸಿಂದ ಕೆಳಗೆ ಶಿಫ್ಟ್ ಮಾಡೋತ್ತೆ ಕೊಲಾಪ್ಸ್ ಆಗ್ಬಿಟ್ಟು. ಜಸ್ಟ್ ಆ್ಯಂಬುಲೆನ್ಸಿಂದ ಕೆಳಗೆ ಇಳಿಸ್ಬೇಕು, ಆನ್ ದ ವೇ ಆ್ಯಂಬುಲೆನ್ಸಿಂದ ಶಿಫ್ಟ್ ಆಗೋತ್ತಿಗೆ ಅವ್ನು ಕೊಲಾಪ್ಸ್ ಆಗೋದ. ಈ ವಾಸ್ ನೋ ಮೋರ್. ನಾವು ಏನು, ವಿ ವರ್ ಹೆಲ್ಪ್ಲೆಸ್. ಜಸ್ಟ್ ಇಮ್ಯಾಜಿನ್ ದ ಸೀನ್. ಆ ತಂದೆ ನಮಗೆ ಯಾವ ಥರ ಅವ್ರನ್ನ ಕನ್ಸೋಲ್ ಮಾಡಬೇಕು, ಏನು ಹೇಳಬೇಕು, ನಮ್ಗೆ ಧೈರ್ಯ ಹೆಂಗೆ ಬರಬೇಕು, ಅವ್ರು ಹೆಂಗೆ ತೊಗೊಳ್ತಾರೆ ಆಯಿತಾ. ಒಂದು ಫ್ಯಾಮಿಲಿನಲ್ಲಿ ವಯಸ್ಸಾದವ್ರು ಇದ್ದರು, ಒಂದು 90-92 years ಇರ್ಬೋದು ಅವರು. ಆತ ವಯಸ್ಸಾಗೋಗಿತ್ತು, ಸತ್ತೋಗ್ತಾರೆ, ಕ್ರಿಟಿಕಲ್ಲು ವಯಸ್ಸಾದವರು ಅಂತ ಬಂದು ಸೇರಿಕೊಂಡ್ರು. ಸುಮಾರು ಒಂದು 15-20 ದಿವಸ ಇದ್ದರು ಆ ವ್ಯಕ್ತಿ. ಚೆನ್ನಾಗಾಗ್ಬಿಟ್ರು ಅವರು. ಅದೇ ರೂಮ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ರು, ಒಂದು 24-25 ವರ್ಷದ ಹುಡುಗ ಇದ್ರು. ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಆಯಿತು. ಚೆನ್ನಾಗಾದ್ರು ಒಂದು 15-17 ವರ್ಷ. ಅವ್ರು ಏನು ಹೇಳಿರ್ಬೋದು ಹೇಳಿ? ಥ್ಯಾಂಕ್ ಯು ಅಂತೇನು ಹೇಳಿಲ್ಲ ಅವರು. ನಮಗೆ ಹೇಳ್ಬೇಕಲ್ವ, ಯಾವುದೇ ಮನುಷ್ಯ ಸತ್ತೋಗೊಂದು ಬಸ್ ಥ್ಯಾಂಕ್ಸ್ ಅಂತ ಹೇಳ್ತಾರಲ್ವ, ಆದರೆ ಈ ವ್ಯಕ್ತಿಗೆ ಥ್ಯಾಂಕ್ಸ್ ಅಂತ ಹೇಳಿಲ್ಲ. ನನಗೆ ಆ ಪೇಷಂಟಿಗೆ ಗ್ರೇಟ್ ಅಂತ ಹೇಳೋದು ಯಾಕೆ ಅಂದರೆ, ನೋಡಪ್ಪ ನನ್ನ ರೂಮಲ್ಲಿ ಇನ್ನೊಬ್ಬ ಹುಡುಗ ಇದೆ, 24-25 ವರ್ಷ, ನನ್ನ ಮೊಮ್ಮಗನ ಥರ ಇದ್ದಾನೆ. ನಾನು ಸತ್ತೋಗಿದ್ರು ಏನು ಕಷ್ಟ ಏನು ಆಗ್ತಿರ್ಲಿಲ್ಲ, ನಾನು ಬದುಕಿ ಏನು ಮಾಡೋಕ್ಕಿದೆ. ನಾನು ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಈಸ್ ಎ ವೆಲ್ ಎಜುಕೇಟೆಡ್ ಫೆಲೋ. ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ಇನ್ ಮೈ ಲೈಫ್. ನನ್ನ ಬದುಕಿ ಏನು ಅವಶ್ಯಕತೆ ಏನಿಲ್ಲ. ನಾನು ಬದುಕಿದ್ದೀನಿ ಅಂತ ನಾನು ಸಂತೋಷನ ಪಡಲ್ಲ. ಡಾಕ್ಟರ್ ನನ್ನ ಬದುಕಲೇಬಾರ್ದು, ಆ ಹುಡುಗ ಬದುಕಬೇಕು.
ಅವ್ನು ನನಗೆ ಫೋನ್ ಮಾಡೋದ್ರು ನೀವು ಹೇಳಬೇಕು ಅವ್ನು ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ದಿಸ್ ಇಸ್ ವಾಟ್ ಐ ಆಮ್ ಲುಕಿಂಗ್. ಬೇಕಾದ್ರೆ ಐ ಡೋಂಟ್ ಮೈಂಡ್ ಆ ಎಕ್ಸ್ಚೇಂಜ್ ಆಫ್ ಲೈಫ್ ಆಗುತ್ತೆ ಅನ್ನೋದಾದ್ರೆ ನಾನು ತಂದುಬಿಡ್ತೀನಿ ಆ ಹುಡುಗ ಬದುಕಲಿಂದ. ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಅವ್ರು ಯಾವುದೋ ಫ್ಯಾಮಿಲಿಯಿಂದ ಬಂದಿರೋಂಥ ವ್ಯಕ್ತಿ, ಇವ್ರು ಯಾವುದೋ ಫ್ಯಾಮಿಲಿಯಿಂದ ಬಂದಿರೋಂಥ ವ್ಯಕ್ತಿ. ಇದೆಲ್ಲ ಏನು ಜೀವನ? ಇದು ರಿಲೇಷನ್ಶಿಪ್ ಅಲ್ವಾ? ಹೌದು. ನನಗೆ ಆವತ್ತಿನ ದಿವಸ ಆ ಪೇಷಂಟ್ಗೆ ನಾನು ಹೆಡ್ಸ್ ಆಫ್ ಅಂತ ಹೇಳ್ಬೇಕನ್ನಿಸ್ತು ನನಗೆ. ಇನ್ನೊಂದು ಸೀನಿಯರ್ ವ್ಯಕ್ತಿ 3-4 ಜನ 3 ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಒಂದೇ ಆಸ್ಪತ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಅವ್ರ ಸೊಸೆ ಅಡ್ಮಿಷನ್ ಆಗಿದ್ದಾರೆ. ಶಿ ಇಸ್ ಕ್ರಿಟಿಕಲ್. ಇವರು ICUನಲ್ಲಿದ್ದಾರೆ. ಡೆತ್ತು ಆಗೋಯ್ತು. ಈಸ್ ಅರೌಂಡ್ 80+. ಅವ್ರನ್ನ ದಫನ್ ಮಾಡಬೇಕು. ನೋ ಬಡಿ ಈಸ್ ದೇರ್ ಟು ಟೇಕ್ ದ ಬಾಡಿ. ಕ್ಲೈಮ್ ಮಾಡೋಕ್ಕೆ ಯಾರೂ ಇಲ್ಲ. ಕೊನೆಗೆ ಅವ್ರ ಸೊಸೆ ಸೋ ಬ್ಯಾಡ್, ನೀವೇನೋ ಮಾಡಿಬಿಡಿ ವ್ಯವಸ್ಥೆ ಅಂದರೆ ಅಲ್ಟಿಮೇಟ್ಲಿ ವಿ ಆರ್ಗನೈಸ್ಡ್. ಅದು ಏನಂದರೆ ಅವ್ರ ಕಸ್ಟಮ್ಸಲ್ಲಿ ಸೇಮ್ ಡೇ ಡೆತ್ ಆದರೆ ಸೇಮ್ ಡೇ ಕ್ಲಿಯರ್ ಮಾಡಬೇಕು. ಅವರು ಆ ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನು ಮಾಡಿಸಿದ್ವಿ. ಇನ್ನೂ ಒಂದು ವ್ಯಕ್ತಿ ವಯಸ್ಸಾದವ್ರನ್ನ ಚೆನ್ನಾಗಿ ಆಗೋದ್ರು, ಬಿಟ್ಬಿಟ್ಟು ಹೊಟ್ಟೋದ್ರು. ಅಡ್ಮಿಷನ್ ಆಯಿತು, ಟ್ರೀಟ್ಮೆಂಟ್ ಆಯಿತು, BBMಪಿಯಿಂದ ಎಲ್ಲ ಆಯಿತು. 1 ತಿಂಗಳಾದರೂ ಯಾರೂ ಅವ್ರನ್ನ ಬಂದು ನಮ್ಮವರು ಅಂತ ಕ್ಲೈಮ್ ಮಾಡಲಿಲ್ಲ. 2 ತಿಂಗಳು ಆಸ್ಪತ್ರೆಯಲ್ಲಿ ಇಟ್ಕೊಂಡು ನಮ್ಮ ಮನೆಯಿಂದ ಊಟ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಎಲ್ಲ ಕೊಡ್ತಾಯಿದ್ವಿ. ಸ್ಟಾಫ್ಗಳಿಗೆ ಊಟ ಬರ್ತಾಯಿತ್ತು. ಸುಮಾರು 2 ತಿಂಗಳಾದ್ರೂ ಅವತ್ತಿನ ದಿವಸ ಪರಿಸ್ಥಿತಿ ಹೇಗಿತ್ತಂದರೆ BBMP ಅವರು, ಪೊಲೀಸ್ನವರು ಎಲ್ಲರೂ ಆಕ್ಯುಪೈಡ್ ಇದ್ದರು. ಯಾರೂ ಈ ಥರದ್ದು ಎಷ್ಟೊಂದು ಪೇಷಂಟ್ಗಳು ಇರ್ತಿದ್ರಲ್ಲ. ಕೊನೆಗೆ ಅವ್ನು ಏನು ಮಾಡಬೇಕಂತ ಗೊತ್ತಾಗದೆ ಆಫ್ಟರ್ 2 ಮಂತ್ಸು ಒಂದು ಆಶ್ರಮನ ಹುಡುಕಿ ಅಲ್ಲಿ ಸ್ವಲ್ಪ ಹಣ ಕೊಟ್ಟು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸೇರಿಸ್ಬಿಟ್ಟು ನೋಡ್ಕೊಳ್ಳಿ, ಮುಂದೆ ಯಾರಾದರೂ ಬಂದರೆ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಬಿಟ್ವಿ. ಈ ಥರ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ. ಬಟ್ ನನಗೊಂದು ಪಾಸಿಟಿವ್ ಏನು ಕೋವಿಡ್ನಲ್ಲಿ ಹೇಳ್ಬೋದು ಅಂದರೆ, ಎಷ್ಟೋ ಆಸ್ಪತ್ರೆಗಳಿಗೆ ಕೋವಿಡ್ ಸ್ಪ್ರೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಿಡ್ತಿರ್ಲಿಲ್ಲ ಅಟೆಂಡರ್ಸ್ನ. ನಾವು ಏನು ಮಾಡಿದ್ವಿ ಅಂದರೆ, ಮನುಷ್ಯ ಕೊನೆಗೆ ಯೋಚನೆ ಮಾಡೋದು ಹೇಳಿ, ನನಗೇನೋ ಕಷ್ಟ ಆಯ್ತು ಅಂದರೆ ಇಮಿಡಿಯೇಟಾಗಿ ನನ್ನ ಮನೆಯವ್ರು ಯಾರೋ ಒಬ್ರು ಬೇಕಂತಾನೆ ಆ ಒಂದು ಫೀಲಿಂಗ್ ಇರುತ್ತೆ. ಸೊ ಕೊನೆಗೆ ನಾವು ಹೇಳ್ತೀವಿ, ನೋಡಪ್ಪ ನೀನು PPE ಕಿಟ್ ಹಾಕೋತೀವ, ಸೇಫ್ಟಿ ಮಾಡ್ಕೊ, ಬಂದು ನಿನ್ನ ಮನೆಯವ್ರನ್ನ ಮಾತಾಡ್ಸು ಅಂತ. ನಿಜವಾಗ್ಲೂ ಆ ಒಂದು ಸಪೋರ್ಟು ಇಟ್ ಹೆಲ್ಪ್ ಸೋ ಮೆನಿ ಲೈಫ್ಸ್. ಎಷ್ಟೋ ಜನ ಪೇಷಂಟ್ಸು ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಬಂದು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರಲ್ಲ, ತುಂಬ ಜನ ರಿಕವರಿ ಚಾನ್ಸಸ್ ವರ್ ಬೆಟರ್. ತುಂಬ ಜನ ರಿಕವರಿ ಆಗೋಕ್ಕೆ ಶುರು ಮಾಡಿದ್ರು ಈ ಥರದ್ದು. ಅದಕ್ಕೆ ಮುಂಚೆ ಏನಾಗಿತ್ತು, ಒಂದು ಪೇಷಂಟ್ ಮೊದಲೆಲ್ಲ ವಿಡಿಯೋ ಕಾಲ್ ಅಷ್ಟೇ ಮಾಡ್ತಾಯಿದ್ರು. ಒಂದು ಪೇಷಂಟು ಅವ್ರ ಫ್ಯಾಮಿಲಿ ಅವ್ರ ಜೊತೆ ವಿಡಿಯೋ ಕಾಲ್ ಮಾಡ್ತಾಯಿದ್ರು. ವಿಡಿಯೋ ಕಾಲ್ ಮಾಡ್ತಾ ಇದ್ದಂಗೆ ಹಿ ಕೊಲ್ಯಾಪ್ಸ್ಡ್ ಇನ್ ಫ್ರಂಟ್ ಆಫ್ ದ ಫ್ಯಾಮಿಲಿ ಮೆಂಬರ್. ಈ ಥರದ್ದು ಹಲವಾರು ಇದೆ. ಎಷ್ಟೋ ಪೇಷಂಟ್ಸ್ಗಳು ಸತ್ತೋಗ್ತಾರೆ ಅಂತ ಬಂದರು, ಕ್ರಿಟಿಕಲ್ ಅಂತ ಬಂದರು, ಸರ್ವೈವ್ ಆಗಿ ಹೋಗಿದ್ದಾರೆ. ಕೆಲವರು ಚೆನ್ನಾಗಿರೋರೇ ಬಂದು ಕೊಲ್ಯಾಪ್ಸ್ ಆಗಿಬಿಟ್ಟಿದ್ದಾರೆ. ಈ ಲೈಫ್ ವಾಸ್ ರಿಯಲಿ ಟಫ್ ಅಟ್ ದ ಟೈಮ್. ಆ್ಯಂಡ್ ಬಟ್ ವಾಟ್ ಎವರ್ ಇಟ್ ಈಸ್, ಅವಾಗಂತೂ ನಮ್ಮದು ಆಸ್ಪತ್ರೆ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಟೆನ್ಸಿವಿಸ್ಟ್ ಇರ್ಬೋದು, ಸತತವಾಗಿ ಕೆಲಸ ಮಾಡಿದ್ದಾರೆ. ವಿ ಹ್ಯಾವ್ ಆಲ್ಸೋ ಲಾಸ್ಟ್ ಫ್ಯೂ ಲೈವ್ಸ್. ನಮ್ಮ ಸ್ಟಾಫ್ಸ್ ಒಂದಷ್ಟು ಜನ ಅಫೆಕ್ಟ್ ಆದರು, ಡಾಕ್ಟರ್ಸ್ ಅಫೆಕ್ಟ್ ಆದರು. ಅವ್ರನ್ನೆಲ್ಲ ಇಲ್ಲೇ ಅಡ್ಮಿಷನ್ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಆ ಕೋವಿಡ್ ಟೈಮಲ್ಲಿ ಎಲ್ಲಾದ್ರೂ ಜೀವನದ ವ್ಯಾಲ್ಯೂ, ಸಂಬಂಧದ ವ್ಯಾಲ್ಯೂ, ಹಣದ ವ್ಯಾಲ್ಯೂ, ಸಮಯದ ವ್ಯಾಲ್ಯೂ ಎಲ್ಲದನ್ನು ಕಳ್ಸಿಕೊಟ್ಬಿಡ್ತು ಅಂತ ಅನ್ಸುತ್ತಲ್ಲ. ತುಂಬಾನೇ ಇದೆ. ಎಸ್ ಮೇಡಮ್, ಇವಾಗ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು. 23 ವರ್ಷಗಳ ಸುದೀರ್ಘ ಸೇವೆ ನಿಮ್ಮದು. ನಾವು ಹೇಳ್ತೀವಿ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ. ಅದು ಅವ್ರಿಗೆ ಮಾತ್ರ ಸೀಮಿತ ಆಗಲ್ಲ, ಯಶಸ್ವಿ ಮಹಿಳೆಯ ಹಿಂದೆನೂ ಕೂಡ ಒಬ್ರು ಪುರುಷ ಇರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು, ನಾಗರಾಜ್ ಸರ್. ನಾನು ನೋಡಿದ ಹಾಗೆ ಏನು ಹೇಳ್ತೀರಾ ಮೇಡಮ್ ನಾಗರಾಜ್ ಸರ್ ಬಗ್ಗೆ? ಅವರು ಕೂಡ ಡಾಕ್ಟರು, ಒಟ್ಟಿಗೆ ಕೆಲಸ ಮಾಡ್ತಿದ್ದೀರಿ. ನಿಮ್ಮದು ಸ್ವಲ್ಪ ಫ್ಯಾಮಿಲಿ ಸ್ಟೋರಿ ಹೇಳಿ. ಸರ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಮದು ಲವ್ ಮ್ಯಾರೇಜಾ? ಅದೇನಿಲ್ಲ, ಬಟ್ ಏನಂದರೆ ವಿ ಲೀಡ್ ಅ ಫ್ರೆಂಡ್ಲಿ ಲೈಫ್. ಮೋರ್ ದೆನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದಕ್ಕಿಂತ ಫ್ರೆಂಡ್ಸ್. ಆ ಥರನೇ ಇರುತ್ತೆ ನಮ್ಮ ಜೀವನ. ಇವತ್ತಿಗೂ ಇಷ್ಟು ವರ್ಷ ಜೀವನ ಮಾಡಿದ್ರು ಅದೇ ಥರ ಕಿತ್ಲಾಡ್ತಾ ಇರ್ತೀವಿ, ಅದೇ ಥರ. ಇಲ್ಲ ಅವರು ಬೇಜಾರಾದಾಗ ನಾನು ಸಮಾಧಾನ ಮಾಡೋದು, ಏನೋ ಒಂದು ಆ ಫ್ರೆಂಡ್ಲಿ ನೇಚರ್ ಇದೆ. ಆ್ಯಂಡ್ ಸಮ್ಹೌ ಆ ಲೈಫ್ ನಮಗೆ ಹೆಲ್ಪ್ ಆಗಿದೆ. ಯಾಕಂದರೆ ಒಂದು ಜೀವನದಲ್ಲೂ ಪಾರ್ಟ್ನರ್, ವರ್ಕಲ್ಲೂ ಪಾರ್ಟ್ನರ್ ನಾವು. ಸೊ ಹಾಗಾಗಿ 24/7 365 ಡೇಸ್ ನಾವು ಬಿಟ್ಟು ಹೋಗೋಕ್ಕೆ ಆಗೋದೇ ಇಲ್ಲ. ಎಷ್ಟೋ ಸರಿ ನಾವು ಫ್ರೆಂಡ್ಸ್ ಆಡ್ಕೊಳ್ಳೋದು, ನೀವು ಯಾವಾಗ ಬೇರೆ ಅಂದರೆ ಅವಶ್ಯಕತೆ ಹಾಗೆ ಇರುತ್ತೆ. ಈಗ ನಾವು ಇಲ್ಲಿ ನಾವು ಚೂಸ್ ಮಾಡಿರೋ ಫೀಲ್ಡ್ ಹಾಗೆ ಇದೆ. ಅಟ್ಲೀಸ್ಟ್ ನಾನು ಬೇರೆ ಡಿಪಾರ್ಟ್ಮೆಂಟ್ ಇದ್ದು, ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಇದ್ರೆ ಬಹುಶಃ ಒಂದು 8 hours 9 hours ಅವ್ರು ಬೇರೆ ಬೇರೆ ಇರ್ತಾ ಇದ್ದೀವಿ. ಪಕ್ಕದ ಕ್ಯಾಬಿನಲ್ಲೇ ಇರ್ತೀರಾ? ಕ್ಯಾಬಿನ್ ಹಾಗೆ ಇರುತ್ತೆ, ಪ್ರಾಕ್ಟೀಸ್ ಹಾಗೆ ಇದೆ. ಅಂಡ್ ವಿ ಬೋತ್ ಆರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಗೈನಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಅವ್ರ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಬಂದು ಇಟ್ಸ್ ಟೀಮ್ ವರ್ಕ್.
ನಾನು ಹೇಳಿದ್ನಲ್ಲ ಇವಾಗ ಐ ಆಮ್ ಆಪರೇಟಿಂಗ್ ಸರ್ಜನ್ ಅಂದ್ರೆ ಈಸ್ ಮೈ ಐ, ಅವರು ಆಪರೇಟ್ ಮಾಡ್ತಾರೆ ನಾನು ಅವ್ರಿಗೆ ಐ ಆಮ್ ವಿಷನ್ ಫಾರ್ ಹಿಮ್. ಸೊ ಆ ತರ ಇರೋದ್ರಿಂದ ಇಟ್ಸ್ ಅ ಟೀಮ್ ವರ್ಕ್. ಆ ಒಂದು ಕೋಆರ್ಡಿನೇಷನ್ ಬೇಕು. ಈಸ್ ಆಲ್ವೇಸ್ ದರ್. ಬಟ್ ವಾಟ್ ಎವರ್ ಇಟ್ ಈಸ್, ಇವತ್ತು ನಾನು ಏನೇ ಅಚೀವ್ ಮಾಡಿದ್ದೀನಿ ಅಂದ್ರೂ ನಾನು ಹೇಳಿದೆ ನಂದು ಎಜುಕೇಷನ್ ಕಂಪ್ಲೀಟ್ ಮಾಡೋವರೆಗೂ ನನ್ನ ಪೇರೆಂಟ್ಸ್, ಆಫ್ ಕೋರ್ಸ್ ಮೈ ಫಾದರ್ ಇಸ್ ಅ ಮೇಜರ್ ಇನ್ಫ್ಲೂಯೆನ್ಸರ್ ಫಾರ್ ಮೀ ಆ್ಯಂಡ್ ಹೀ ಟುಕ್ ಅ ವೆರಿ ಗ್ರೇಟ್ ಡಿಸಿಷನ್ ಅಬೌಟ್ ಮೈ ಎಜುಕೇಷನ್. ಯಾಕಂದರೆ ನಾನು ಬೆಳೆದು ಬಂದಿರೋ ಒಂದು ವಾತಾವರಣದಲ್ಲಿ ಎಜುಕೇಷನ್ ವಾಸ್ ನಾಟ್ ವೆರಿ ಎಸೆನ್ಷಿಯಲ್. ಆ ಥರ ಇದ್ದ ಒಂದು ವ್ಯವಸ್ಥೆ ಇರೋವಂಥದ್ರಲ್ಲಿ ಈ ಟುಕ್ ಅ ಬೋಲ್ಡ್ ಸ್ಟೆಪ್. ನನ್ನ ಫ್ಯಾಮಿಲಿಯಲ್ಲಿ ನಾನೇ ಮೊದಲನೇ ಡಾಕ್ಟ್ರು. ಸೊ ಆ ಥರ ಅದರಲ್ಲೂ ಹೆಣ್ಮಗಳು ಅಂದಾಗ ಆ್ಯಂಡ್ ಇಟ್ ವಾಸ್ ರಿಯಲ್ ಚಾಲೆಂಜ್ ಫಾರ್ ಹಿಮ್ ಆಲ್ಸೋ ಆ್ಯಂಡ್ ಐ ಆಲ್ಸೋ ಟುಕ್ ಇಟ್ ಆಸ್ ಅ ಚಾಲೆಂಜ್. ಇಸ್ ಅ ಗ್ರೇಟ್ ಇನ್ಫ್ಲೂಯೆನ್ಸರ್ ಆ್ಯಂಡ್ ಸಪೋರ್ಟಿವ್ ಆಗಿ ನನ್ನ ಬ್ರದರ್ಸ್ ಇರಲಿ, ಸಿಸ್ಟರ್ಸ್ ಇರಲಿ, ಇವತ್ತಿಗೂ ಇದ್ದಾರೆ. ಈವನ್ ಎಟ್ ದಿಸ್ ಮೂಮೆಂಟ್ ದೇ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಮೀ. ಅದಾದಮೇಲೆ ಮದುವೆ ನಂತರ ಅಂತೂ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಯಾವುದೇ ಸೂಪರ್ ಸ್ಪೆಷಾಲಿಟಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಐ ಸ್ಟಾರ್ಟೆಡ್ ಗೋಯಿಂಗ್ ಔಟ್ ಅದರ್ ಬೇರೆ ಕಂಟ್ರಿಗಳಿಗೆ ಹೋಗೋದು. ಸೊಮಾಲಿಯಾ ಅನ್ನೋ ಒಂದು ದೇಶಕ್ಕೂ ಹೋಗಿ ಅಲ್ಲೊಂದು OT ಸೆಟಪ್ ಮಾಡಿ ಒಂದು 10 days ಟ್ರೈನಿಂಗ್ ಮಾಡಿ, ಫ್ರೀ ಕ್ಯಾಂಪ್ಸ್ ಅಲ್ಲೂ ಸಹ ನಾನು ಮಾಡಿದ್ದೀನಿ. ಹೆಲ್ತ್ ಕ್ಯಾಂಪ್ಸ್ ಮಾಡಿ ಒಂದಷ್ಟು ಜನ ಟ್ರೈನಿಂಗ್ ಮಾಡಿ. ಸೊ ಇದೆಲ್ಲ ಮಾಡಬೇಕು ಅಂದರೆ ಮನೆಯಲ್ಲಿ ಸತತವಾಗಿ ಬೆಂತಟ್ಟೋರು ಒಬ್ರು ಬೇಕೇ ಬೇಕು. ಆಯಿತು ನೀನೇನು ಮಾಡ್ತೀವಿ ಮಾಡು, ಐ ಆಮ್ ದೇರ್ ಟು ಬ್ಯಾಕಪ್ ಅನ್ನೋದಿರುತ್ತಲ್ಲ, ಆ್ಯಂಡ್ ಹೀ ಈಸ್ ದೇರ್. ಇಟ್ಸ್ ನಾಟ್ ಓನ್ಲಿ ಬೈ ವರ್ಡ್ಸ್. ಅವ್ರು ಯಾವಾಗಲೂ ನನಗೆ ಇವತ್ತಿಗೂ ಸಹ ಈಸ್ ದೇರ್. ಆ ಸಪೋರ್ಟು, ಆ ಒಂದು ಕೈಂಡ್ ಹಾರ್ಟೆಡ್ ಮ್ಯಾನ್. ಯೂಶ್ವಲಿ ಏನಂದರೆ ಯಾರು ಗಂಡಂದಿರು ಹೆಂಡತಿದಿರಿಗೆ ಅಷ್ಟು ಫ್ರೀಡಮ್ ಕೊಟ್ಟು ಫ್ರೀಯಾಗಿ ಆರಾಮಾಗಿರು ಅಂತ ಹೇಳಲ್ಲ. ಅಂಥದ್ರಲ್ಲಿ ಈಸ್ ಸಮಥಿಂಗ್ ಡಿಫ್ರೆಂಟ್ ವಿತ್ ಅ ಗುಡ್ ಪರ್ಸನಾಲಿಟಿ ಆ್ಯಂಡ್ ಐ ರಿಯಲಿ ಫೀಲ್ ವೆರಿ ಪ್ರೌಡ್ ಅಬೌಟ್ ಹಿಸ್ ವರ್ಕ್, ಆಮೇಲೆ ಹಿಸ್ ಸಪೋರ್ಟ್. ಆಮೇಲೆ ಅದೇ ಥರ ನನ್ನ ಮಕ್ಕಳು ಹಾಗೆ ಇದ್ದಾರೆ. ಫ್ಯಾಮಿಲಿ ಲೈಫ್ ಅಂದರೆ ನನ್ನ ಮಕ್ಕಳು ಸಮಸ್ತ ಸಕಲ ಸಂಪೂರ್ಣ ಅಂತ ಹೆಸರ ಇನ್ನೊಂದ್ಸಲ ಹೇಳಿ. ಸಮಸ್ತ ಸಕಲ ಸಂಪೂರ್ಣ. ಓಕೆ. ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಅಂತ. ಆಲ್ 3 of them ಈಕ್ವಲಿ ಗಿವನ್ ಪ್ರಯಾರಿಟಿ. ಅಂದರೆ ಒಂಥರ ನನಗೆ ಅವ್ರು ಎಲ್ಲರೂ ಈಕ್ವಲ್, ದೇರ್ ಇಂಪಾರ್ಟೆಂಟ್ ಅನ್ನೋ ಥರದಲ್ಲಿ. ನನ್ನ ಮಕ್ಳು ಅಷ್ಟೇ. ಅವರೆಲ್ಲ ಸಣ್ಣವರಿದ್ದಾಗ ಕಾರ್ನಲ್ಲೇ ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಡ್ತಾ ಇದ್ದೆ. ಊಟ ಎಲ್ಲ ಕಾರ್ನಲ್ಲಿ ಆಗೋದು. ಅಂದರೆ ನನಗೆ ವರ್ಕ್ ಮಾಡಬೇಕು ಅನ್ನೋದು ಒಂದು ಹುಚ್ಚು ಮೊದಲಿಂದನೂ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನಾಗರಾಜ್ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಜೊತೆ ಹೋಗ್ಬಿಡ್ತಾ ಇದ್ದೆ. ಸೊ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಐ ಟು ವಾಶ್ ಇನ್ಸ್ಟ್ರೂಮೆಂಟ್ಸ್, ಐ ಟು ಪ್ಯಾಕ್ ಇನ್ಸ್ಟ್ರೂಮೆಂಟ್ಸ್. ಒಬ್ಬ ಟೆಕ್ನಿಷಿಯನ್ ಇರ್ತಾ ಇದ್ದ, ಆದ್ರೂ ಅವನ ಹತ್ರ ಕಲ್ತ್ಕೋತಾ ಇದ್ದೆ ಇನ್ಸ್ಟ್ರೂಮೆಂಟ್ ಬಿಚ್ಚೋದು ಹೆಂಗೆ, ವಾಶ್ ಮಾಡೋದು ಹೆಂಗೆ, ಹಾಕೋದು ಹೇಗೆ, ಪ್ಯಾಕ್ ಮಾಡೋದು ಹೇಗೆ. ಯಾಕಂದ್ರೆ ಸೇಫ್ ಆಗಿ ತೊಗೊಂಡೋಗ್ಬೇಕು. ಮೊದಲು ಒಂದು ಮೊಬೈಲ್ ಯೂನಿಟ್ ಇತ್ತು. ಐ ಟು ಟ್ರಾವೆಲ್ ಅ ಲಾಟ್. ಮಾರ್ನಿಂಗ್ 6 ಸ್ಟಾರ್ಟ್ ಮಾಡಿದ್ರೆ ಐ ಟು ಕಮ್ ಬ್ಯಾಕ್ ಬೈ 11:30 in the night. ಮಧ್ಯದಲ್ಲಿ ಮಕ್ಳಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡು, ಫೋನ್ನಲ್ಲೇ ಸುಮಾರು ಕೆಲಸಗಳು ಮಾಡ್ತಾ ಇದ್ವಿ. ಆ ಥರದಲ್ಲಿ ಈವನ್ ಮೈ ಚಿಲ್ಡ್ರನ್ ದೇ ಆರ್ ಗ್ರೇಟ್ ಸಪೋರ್ಟ್ ಟು ಮೀ. ಆ್ಯಂಡ್ ಅವ್ರು ಆ ಥರ ಎಲ್ಲ ಈಗ ಸಪೋರ್ಟ್ ಮಾಡದೆ ಹೋಗಿದ್ರೆ ಬಹುಶಃ ನನಗೆ ಲೈಫ್ ಕಷ್ಟ ಆಗ್ತಿತ್ತೇನೋ. ಹಾಗಾಗಿ ಐ ಆಮ್ ರಿಯಲಿ ಪ್ರೌಡ್ ಅಬೌಟ್ ಮೈ ಫ್ಯಾಮಿಲಿ ಆ್ಯಂಡ್ ದೇ ಆರ್ ದೇರ್ ಈವನ್ ಟುಡೇ ಟು ಬ್ಯಾಕಪ್ ಫಾರ್ ಎವ್ರಿಥಿಂಗ್. ಈವನ್ ನಾನೇನೋ ಔಟ್ ಆಫ್ ಆಲ್ ಮೈ ಪ್ರೊಫೆಷನ್ ಪೊಲಿಟಿಕಲಿ ಏನಾದ್ರು ಮಾಡ್ತೀನಿ ಅಂದ್ರೂ ದೇ ಆರ್ ದ ರೀಸನ್. ಸರ್ಗೆ ನಿಮಗೆ ಯಾವ ವಿಷಯಕ್ಕೆ ಜಗಳ ಆಗುತ್ತೆ ಮೇಡಮ್? ಏನು ವಿಷಯ ಕಿತ್ತಾಡ್ತೀರಿ ನೀವು? ನಾವು ಮೋಸ್ಟ್ಲಿ ಕಿತ್ಲಾಡೋದೇ ಜಾಸ್ತಿ ಓಟಿನಲ್ಲಿ ಅನ್ಸುತ್ತೆ. ಓಟಿನಲ್ಲ ನನ್ಗೆ ಹಿಂಗ್ ಬೇಕು ಅಂತ ತೋರಿಸಿ, ಅಥವಾ ನನ್ಗೆ ಆಪರೇಷನ್ ಮಾಡಕ್ ಬಿಡಿ, ಫ್ರೀ ಆಗಿ ಬಿಡಿ, ಡೋಂಟ್ ಕಮೆಂಟ್, ಐ ಡೋಂಟ್ ಲೈಕ್ ಅಂತ. ಇಟ್ಸ್ ವೈಸ್ ವರ್ಸ. ಅಂಡ್ ಜನರಲಿ ಐ ಡೋಂಟ್ ಕಮೆಂಟ್ ಇನ್ ದ ಓಟಿ, ಬಟ್ ಹೀ ಡಸ್. ಹಂಗಾಗಿ ಸ್ವಲ್ಪ ಆ ಥರದ್ದು ಕಿತ್ಲಾಟ ಇರುತ್ತೆ. ಆಮೇಲೆ ಸ್ವಲ್ಪ ಐ ಆಮ್ ಬಿಟ್ ಆರ್ಗನೈಸ್ಡ್, ವೆಲ್ ಆರ್ಗನೈಸ್ಡ್. ನನಗೆ ಒಂದು ಕೆಲಸ ಹಿಡಿದ್ರೆ ಅದು ಕೆಲಸ ಕಂಪ್ಲೀಟ್ ಆಗಬೇಕು, ಜೊತೆಗೆ ಆ ಟೈಮ್ಲಿ ಮುಗಿಸ್ಬೇಕು, ಅವತ್ತಿಂದ ವರ್ಕ್ ಅವತ್ತು ಮುಗಿಸ್ಬೇಕು. ನಾನು ಐ ಡೋಂಟ್ ವಾಂಟ್ ಟು ಕ್ಯಾರಿ ದ ರೆಸ್ಪಾನ್ಸಿಬಿಲಿಟಿ ಟು ದ ನೆಕ್ಸ್ಟ್ ಡೇ. ಎಷ್ಟೋ ಥರ ಆಗಲಿ ಆ ವರ್ಕ್ ಮುಗಿಸ್ಬಿಟ್ಟೆ ಹೋಗಬೇಕು. ಆ ಥರದ್ದೆಲ್ಲ ಸ್ವಲ್ಪ ಅವರು ಆ ಥರ ಅಲ್ಲ. ಓಕೆ ನಡೆಯುತ್ತೆ, ನಿಧಾನಕ್ಕೆ ಮಾಡೋಣ, ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ, ಇತ್ತು ಓಕೆ, ಆಗಲಿಲ್ಲ ಅಂದ್ರೂ ಇತ್ತು ಫೈನ್ ಅನ್ನೋ ಥರದಲ್ಲಿ. ನನಗೆ ಆ ಥರ ಆಗೋದಿಲ್ಲ. ವಿಚಾರಣೆನಲ್ಲೇ ಜಾಸ್ತಿ ಕಿತ್ತಾಡಿದ್ರೆ ಯಾರು ಸಾರಿ ಕೇಳೋದು? most of times ಅವರೇ ಕೇಳ್ತಾರೆ. ಹಂಗಾಗಿ ನಾನು ಈಸಿಯಾಗಿ ತಗೊಂಡ್ಬಿಡ್ತೀನಿ. ಒಬ್ರು ಫೋನ್ ಒಬ್ರು ಚೆಕ್ ಮಾಡಿದ್ದೀರಾ ಯಾವತ್ತಾದ್ರೂ? ನಂದು ಪಾಸ್ವರ್ಡ್ ಎವ್ರಿಬಡಿ ನೋಸ್. ನನ್ನ ಫೋನ್ ಪಾಸ್ವರ್ಡ್ ಹಾಕಿರ್ತೀನಿ. ನನ್ನ ಮಕ್ಕಳಿಂದ ಹಿಡಿದು ನಾನಿಂದ ಹಿಡಿದು ವಿಲ್ ಟೇಕ್ ಅಂಡ್ ವಿ ಆರ್ ಓಪನ್ ಟ್ರಾನ್ಸ್ಪರೆಂಟ್. ಓಕೆ, ನೆವರ್ ಹೈಡ್ ಥಿಂಗ್ಸ್. ಹಸ್ಬೆಂಡ್ ಅಂಡ್ ವೈಫ್ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ ಆದ್ರೆ ಆ ತರನೇ ಪರ್ಸನಲ್ ಲೈಫ್ ಅಲ್ಲೂ ಜೊತೆಲಿ ಇರ್ಬೋದು, ಪ್ರೊಫೆಷನಲ್ ಲೈಫ್ ಹಸ್ಬೆಂಡ್ ಅಂಡ್ ವೈಫ್ ಅಂತಾನೆ ನನಗೆ ಲೈಫ್ಗಿಂತ ವಿ ಎಂಜಾಯ್ ಅವರ್ ಲೈಫ್ ಆಸ್ ಫ್ರೆಂಡ್ಸ್. ಸೊ ಇವತ್ತಿಗೂ ಅಷ್ಟೇ ಕಾಲ್ ಎಡಿತೀವಿ ಒಬ್ರಿಗೊಬ್ರು, ಜೋಕ್ ಮಾಡೋದು, ಇನ್ನೊಂದು ಆ ಥರದ್ದು ಇದ್ದೇ ಇದೆ. ಸೊ
ಅಂಡ್ ಈವನ್ ಮನೆಯಲ್ಲೂ ಅಷ್ಟೇ. ಇವಾಗ ಮನೆಗೆ ಹೋಗಿದ ತಕ್ಷಣ ಆಯ್ತು ನನ್ನ ಹಸ್ಬೆಂಡು ನಿನ್ನ ವೈಫು ನಾನು ಕೂತ್ಕೊಳ್ತೀನಿ ನಿನ್ಗೆಲ್ಲ ಹಂಗೇನಿಲ್ಲ. ಇಫ್ ಐ ಆಮ್ ಟೈರ್ಡ್ ಇಲ್ ವರ್ಕ್ ಫಾರ್ ಮೀ. ಸೊ ಆ ಥರ ಮನೆಯಲ್ಲೂ ಈಸ್ ವೆರಿ ಸಪೋರ್ಟಿವ್. ಮಕ್ಳಿಗೆ ಕೆಲವೊಂದ್ಸರಿ ಬೇಗ ಅವ್ರು ಎದ್ದು ಹೇಳ್ತಾರೆ ಅಂದ್ರೆ ಅವ್ರು ತಿಂಡಿ ಮಾಡಿ ಬಾಕಿ ಹಾಕ್ಬಿಡ್ತಾರೆ. ಆ ಥರದ್ದೆಲ್ಲ ವೆರಿ ಸಪೋರ್ಟಿವ್ ಮ್ಯಾನ್. ಆ ಥರ ಹಂಗೆ ಇರೋದ್ರಿಂದ ನಾವೇನಾದ್ರು ಮಾಡ್ಲಿಕ್ಕೆ ಆಗತ್ತೆ. ಸೊ ದಾಟ್ ವೇ ಇಸ್ ವೆರಿ ಕೋಆಪರೇಟಿವ್. ಅದಕ್ಕೆ ನಿಮ್ಮಿಬ್ರು ಮಧ್ಯೆ ಇಷ್ಟು ಒಳ್ಳೆ ಕೋಆರ್ಡಿನೇಷನ್ ಇರೋದಕ್ಕೆ ಇವತ್ತು ಪುಣ್ಯ ಅನ್ನೋ ಒಂದು ಹಾಸ್ಪಿಟಲ್ ನ ಸ್ಟಾರ್ಟ್ ಮಾಡಿ ಈ ತರ ಜನರಿಗೆ ಸೇವೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೋಆರ್ಡಿನೇಷನ್ ಇದೆ, ಸಪೋರ್ಟ್ ಇದೆ. ವಿ ಸಪೋರ್ಟ್ ಈಚ್ ಅದರ್. ಇವಾಗಿನ ಜನರೇಷನ್ ಅಲ್ಲಿ ಇರೋರಿಗೆ ಒಂದ್ ಮೆಸೇಜ್ ಕೊಡಿ ಮೇಡಮ್. ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಬಗ್ಗೆ ಒಂದು ಮೆಸೇಜ್ ಕೊಡಿ. ಇವತ್ತಿಂದ ಯೂತ್ ಜನರಲಿ ನಾನು ಹೇಳುವಂಥದ್ದು ಏನಂದ್ರೆ ಮಲ್ಟಿ ಟಾಸ್ಕಿಂಗ್ ಇಸ್ ಅ ನೆಸೆಸಿಟಿ ಅನ್ನೋ ಥರ ಇರೋದ್ರಿಂದ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಬೋದ್ರಿ. ಲೈಫಲ್ಲಿ ಎಲ್ಲನೂ ಇರಬೇಕು. ಈಗ ಒಂದು ಊಟ ಅಂದರೆ ಎಲ್ಲ ಥರ ಆಹಾರ ಇದ್ದಕ್ಕೆ ಅದು ಊಟ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಹಾಗೆ ನೀವು ಜೀವನದಲ್ಲಿ ಒಬ್ಬಳು ಮಹಿಳೆ ಅಂತ ತಗೊಳ್ಳೋದಾದರೆ ನೀನು ಅಮ್ಮ, ಮೊದಲನೇದಾಗಿ ಒಂದು ಮನೆಗೆ ಮಗಳಾಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಒಂದು ಅತ್ತೆ ಆಗಿರ್ಬೋದು, ಇನ್ನೇನೋ ಎಲ್ಲ ಒಂದು ಸ್ಥಾನಮಾನನ ನೀವು ಹ್ಯಾಂಡಲ್ ಮಾಡಲೇಬೇಕಾಗತ್ತೆ. ಅದು ಒಂದು ಜೀವನದ ಒಂದು ಅಂಗ ಅದಾಗಿರುತ್ತೆ. ಅದ್ರ ಜೊತೆಗೆ ಬಿಯಾಂಡ್ ದಟ್ ನಿಮ್ಗೊಂದು ಟ್ಯಾಲೆಂಟ್ ಇರುತ್ತೆ, ನಿಮ್ಗೊಂದು ಗುರಿ ಇರುತ್ತೆ. ಅದನ್ನು ಹೇಗೆ ತಗೊಳ್ಳೋದು? ಈಗ ನಾನೊಂದು ವೈದ್ಯ ಆಗಬೇಕು ಅನ್ನೋದು ನಂದು ಗುರಿ ಆಗಿತ್ತು, ನಾನು ವೈದ್ಯ ಆದೆ. ನಾನು ಸಕ್ಸಸ್ಫುಲ್ ಕರಿಯರ್ ಹ್ಯಾಂಡಲ್ ಮಾಡಬೇಕು, ಒಂದು ಒಳ್ಳೆ ಎಂಟರ್ಪ್ರಿನರ್ ಆಗಬೇಕು, ನಾನು ಖಂಡಿತ ನಾನು ಮಾಡೋಕ್ಕೆ ಸಾಧ್ಯ ಆಗಿದೆ. ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ಗುರಿನ ಮರಿಬಾರ್ದು, ನಮ್ಮ ಆ್ಯಂಬಿಷನ್ನ ಮರಿಬಾರ್ದು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರೋ ರಿಸೋರ್ಸಸ್ ಏನಿರುತ್ತೆ, ಎಲ್ಲ ಥರ ರಿಸೋರ್ಸಸ್, ಮನಿ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ಆಪರ್ಚುನಿಟೀಸ್ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂಥದ್ದು, ಇದನ್ನೆಲ್ಲ ಗ್ರ್ಯಾಬ್ ಮಾಡಬೇಕು. ಅವಾಗಷ್ಟೇ ನಾವು ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ನಾನು ಒಬ್ಬಳೇ ಅಂತ ನಾನು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಚಾಲೆಂಜಸ್ ಆರ್ ಮೋರ್ ಆ್ಯಂಡ್ ಯು ಮೇ ಫೇಲ್. ಸೊ ಅದರಿಂದ ನಮ್ಮ ಗುರಿ ತಪ್ಪಬಾರ್ದು, ಆ್ಯಂಬಿಷನ್ ಇರಬೇಕು, ನಮ್ಮ ಗುರಿ ಒಳ್ಳೇದಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್, ನಾನು ಮಾಡುವಂಥ ಗುರಿ ನನಗೆ ಸಂತೋಷ ಕೊಡುವಂಥದ್ದಾಗಿರಬೇಕು, ನನ್ನ ಸುತ್ತಮುತ್ತ ಎನ್ವೈರ್ಮೆಂಟಿಗೆ ಒಳ್ಳೇದಾಗುವಂಥದ್ದಿರಬೇಕು, ನಮ್ಮ ದೇಶಕ್ಕೆ ಒಂದು ಕೊಡುಗೆ ಆಗಿರಬೇಕು. ಯು ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದ ನೇಷನ್. ಯಾವತ್ತೂ ಅಷ್ಟೇ ನಮ್ಮ ಊರು, ನಮ್ಮ ಮನೆ, ನಮ್ಮ ದೇಶ, ನಮ್ಮ ಸಮುದಾಯ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಯಾಕಂದರೆ ನಾವು ಇಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಬೆಳೆದಿದ್ದೀವಿ, ಇಲ್ಲಿಂದನೇ ಮುಗಿಯುತ್ತೆ ನಮ್ಮ ಜೀವನ. ನಾನು ಏನು ಕೊಟ್ಟಿದ್ದೀನಿ ಅನ್ನೋದು ಅತಿ ಮುಖ್ಯ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇವತ್ತಿನ ಫಾಸ್ಟ್ ಜೀವನದಲ್ಲಿ ನಮ್ಮ ಬಗ್ಗೆ ಮರ್ತು ಬಿಡ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ ಮರ್ತು ಬಿಡ್ತೀವಿ. ಸೊ ಎಜುಕೇಷನ್ ಮಸ್ಟ್ ಆ್ಯಂಡ್ ಶುಡ್, ಆರೋಗ್ಯನೂ ಮಸ್ಟ್ ಆ್ಯಂಡ್ ಶುಡ್. ನಮಗೋಸ್ಕರ ದಿನದಲ್ಲಿ 1 ಗಂಟೆ ನಮ್ಮ ಸ್ವಾರ್ಥ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ನಮಗೋಸ್ಕರ ಇಟ್ಕೊಳ್ಬೇಕು. ಆ 1 ಗಂಟೆನಲ್ಲಿ ಒಂದು ಅರ್ಧ ಗಂಟೆ ಮೆಡಿಟೇಷನು, ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ನಿಮ್ಮ ಪರ್ಸನಲ್ ಲೈಫ್ಗೆ ನೀವು 1 ಅವರ್ ಕೊಟ್ಟಾಗಷ್ಟೇ ನೀವು ಜೀವನನ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಜೀವನ ಸುಖಕರವಾಗಿರಬೇಕು ಅಂದರೆ ಮೊದಲು ನೀವು ಒಂದು ಸಮಾಜಕ್ಕೆ ಕೊಡುಗೆಯಾಗಿ ನಿಮ್ಮನ್ನು ನೋಡಿ, ಯು ಶುಡ್ ಬಿ ಎ ಲೀಡಿಂಗ್ ಎಕ್ಸಾಂಪಲ್ ಟು ಅದರ್ಸ್. ನೋಡಿ, ಇದ್ರೆ ಇವ್ರ ಥರ ಇರಬೇಕು ಅಂತ 10 ಜನ ನಿಮ್ಮನ್ನು ಹೇಳೋ ಥರ ನೀವು ಬೆಳೆಸ್ಕೊಂಡಾಗ, ನಿಮ್ಮ ವ್ಯಕ್ತಿತ್ವ ಮಾಡಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಒಂದು ಪ್ರೊಫೆಷನ್ ಅಷ್ಟೇ ಗುರಿ ಆಗಬಾರ್ದು, ಎಜುಕೇಷನ್ ಅಷ್ಟೇ ಗುರಿ ಆಗಬಾರ್ದು. ವಿದ್ಯೆ ಯಾವಾಗ್ಲೂ ಸುಸಂಸ್ಕೃತವಾಗಿ ಬಂದಾಗ ಮಾತ್ರ ವಿದ್ಯೆಗೆ ಬೆಲೆ ಸಿಗುತ್ತೆ. ಅದೇ ಥರ ಒಂದು ಪ್ರೊಫೆಷನ್ನ ಮಾಡ್ತೀವಿ ಅಂದರೆ ಆ ಪ್ರೊಫೆಷನಲ್ಲಿ ಒಳ್ಳೆಯದ್ರ ಜೊತೆಗೆ 4 ಜನಕ್ಕೆ ಸಹಾಯನೂ ಆಗುವಂಥದ್ದು ಒಂದು ಪ್ರೊಫೆಷನ್ ಆಗಬೇಕು. ದೇವರು ನಮಗೊಂದು ಒಳ್ಳೆಯ ಅವಕಾಶ ಕೊಡ್ತಾನೆ ಅಂದರೆ ಸ್ವಾರ್ಥ ಆಗಬಾರ್ದು. ಒಂದು ಒಳ್ಳೆಯ ಅವಕಾಶದಲ್ಲಿ ಎಷ್ಟು ಜನಕ್ಕೆ ಒಳ್ಳೇದು ಮಾಡೋಕ್ಕಾಗತ್ತೆ, ಎಷ್ಟು ಜನಕ್ಕೆ ನನ್ನ ಸೇವೆನ ತಲುಪ್ಸೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ತಲುಪಿಸೋವಂಥ ಪ್ರಯತ್ನ ಆಗಬೇಕು. ಇದನ್ನು ನಾನು ಇವತ್ತಿನ ಯೋಜನೆಗೆ ಮಾಡ್ಬೋದು. ಎಲ್ಲನೂ ಪಾಸಿಬಲ್ಲು. ನಿಮ್ಮನ್ನು ನಂಬ್ಕೊಂಡಿರೋವಂಥ ತಂದೆ ತಾಯಿ ಇದ್ದಾರೆ, ನಿಮ್ಮನ್ನು ನಂಬ್ಕೊಂಡಿರೋವಂಥ ಫ್ಯಾಮಿಲಿ ಇದೆ, ನಿಮ್ಮ ಮನೆ ನಂಬ್ಕೊಂಡಿರುವಂಥ ದೇಶ ಇದೆ. ಇದನ್ನು ಯಾವತ್ತೂ ಮರಿಬೇಡಿ. ನಮ್ಮ ಗುರಿ ಒಳ್ಳೆಯದಾಗಿರಬೇಕು, ಗುರಿ ತಲುಪಬೇಕು. ಗುರಿ ತಲುಪೋ ದೃಷ್ಟಿನಲ್ಲಿ ಬೇರೆಯವ್ರಿಗೆ ಹಾನಿ ಮಾಡಬಾರ್ದು. ಇದನ್ನು ಎಲ್ಲರೂ ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದು ಅನ್ನೋದು ನನ್ನ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫ್ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಮುಂದೆ ರಾಜಕೀಯದಲ್ಲಿ ಬೆಳೀರಿ, MLA ನೋ MP ನೋ MLC ನೋ ಆದಾಗ ಮತ್ತೆ ನಾನೇ ಬಂದು ಇಂಟರ್ವ್ಯೂ ಮಾಡ್ತೀನಿ. ಮಾಡೋಣ ಮುಂದೆ ಒಳ್ಳೆ ಸೇವೆ ಮಾಡೋಣ. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.